ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾ ನಿಸ್ತುಲಾತ್ ಪುನಃ ವಸ್ತುನೋ ಅವಸ್ತುನೋ ನಿತ್ಯಂ ಸಮಸ್ತೌ ವ್ಯಸ್ತಯೋಗತಃ ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದಾವ್ಯಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಮಃ ಪರಸ್ಮೈ ಪುರುಷಾಯ ಭೂಯಸೇ ಸದುದ್ಭವಸ್ಥಾನ ನಿರೋಧಲೀಲಯ ಗೃಹೀತಶಕ್ತಿತ್ರತಯಾಯ ದೇಹಿನಾಮಂತರ್ಧ್ರುವಾಯಾನುಪಲಭ್ಯವರ್ತ್ಮನೆ ಭೂಯೋ ನಮಃ ಸದ್ವೃಜಿನಚ್ಛಿದೆ ಸತಾಮಸಂಭವಾಯಾಖಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ ಆಶ್ರಮೇ ವ್ಯವಸ್ಥಿತಾನಾಮನುಮೃಗ್ಯದಾಶುಷೆ ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ನೈವೇದ್ಯಕವಿಷಂ ರಾಮೇ ವೀಕ್ಷತದ್ಭುಕ್ತಿಭಾಗ್ಗುರುಃ ಯೋ ದರ್ಶಯದ್ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುದೆ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋ ಬಿಂಬಸನ್ನಿಧೌ. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಯತಿಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಹರಿ ಓಂ ಹರಿ ಓಂ. ಭಾಗವತ ಸಾರೋದ್ಧಾರದಲ್ಲಿ 30 ಭಾಗವತ ಧರ್ಮಗಳು ಭಗವಂತ ಹೇಳಿಕೊಟ್ಟದ್ದು 30 ಭಾಗವತ ಧರ್ಮಗಳ ಹೆಸರನ್ನು ನಿನ್ನೆ ನಾವು ನೋಡಿದ್ದೀವಿ. ಆ 30 ಭಾಗವತ ಧರ್ಮ ಯಾವುದಕ್ಕೋಸ್ಕರ? ಆಚಾರ್ಯ ವಿಷ್ಣು ತೀರ್ಥರು ಬರೀತಾರೆ, ನೃಣಾಮಯಂ ಪರೋ ಧರ್ಮ ಸರ್ವೇಷಾಂ ಸಮುದಾಹೃತ ತ್ರಿಶಲ್ಲಕ್ಷಣ ಸಂಯುಕ್ತ ಸರ್ವಾತ್ಮಾಯೇನ ತುಷ್ಯತಿ. ಈ 30 ಭಾಗವತ ಧರ್ಮ ಯಾರು ಮಾಡಬೇಕು? ಬ್ರಾಹ್ಮಣರು, ಕ್ಷತ್ರಿಯ, ರೋಷಿ, ಶೂದ್ರ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಏನು ವಿಭಾಗ ಇಲ್ಲ. ನೃಣಾಮಯಂ ಪರೋ ಧರ್ಮ, ಎಲ್ಲ ಮನುಷ್ಯರು ಮಾಡಬೇಕಿದನ್ನು. ಎಲ್ಲ ಮನುಷ್ಯರಿಗೆ ಹೇಳಿದ ಧರ್ಮಗಳಿದೆ. ಇಲ್ಲಿ ಹೇಳಿದ್ದು ಎಲ್ಲ ಮನುಷ್ಯರಿಗೆ ಮಾಡಲಿಕ್ಕೆ ಯೋಗ್ಯವಾದ ಧರ್ಮಗಳನ್ನು ಹೇಳಿದ್ದು. ಗಾಯತ್ರಿ ಜಪ ಮಾಡಬೇಕು ಅಂತ ಹೇಳಿದ್ರೆ ಯಾರು ಮಾಡಬೇಕು? ಯಾವಾಗ ಮಾಡಬೇಕು? ಯಾವಾಗ ಮಾಡಬಾರ್ದು ಅಂತ ಪ್ರಶ್ನೆ ಬರ್ತದೆ. ಆದರೆ ಸತ್ಯ ಮಾತಾಡೋದು, ಹಿಂಸೆ ಮಾಡದೇ ಇರೋದು, ಇವೇನು ಧರ್ಮಗಳು ಹೇಳಿದ್ದಾರೆ ಎಲ್ಲರೂ ಯಾವಾಗಲೂ ಮಾಡಬೇಕಾದ ಧರ್ಮಗಳಿದೆ. ಹಾಗಾಗಿ ಇವುಗಳನ್ನು ಯಮಗಳ ಗುಂಪಲ್ಲಿ ಸೇರಿಸ್ತಾರೆ. ಮುಂದಿನ ಶ್ಲೋಕದಲ್ಲಿ ಬರ್ತಾರೆ, ಅದನ್ನು ಯಮಗಳಲ್ಲಿ ಸೇರಿಸಿ ಹೇಳ್ತಾರೆ. ಅದರಿಂದ ಎಲ್ಲರೂ ಮಾಡಬೇಕಾದ್ದೇ. ಈ ಎಲ್ಲರೂ ಮಾಡಬೇಕಾದ್ದರಿಂದ ಈ ಭಾಗವತ ಧರ್ಮ ಉದ್ದೇಶ ಏನು ಅಂದರೆ ಸರ್ವಾತ್ಮ ಏನ ತುಷ್ಯತಿ, ಭಗವಂತನ ಪ್ರೀತಿ. ಭಗವಂತನ ಪ್ರೀತಿ ಯಾಕೆ? ಭಗವಂತನ ಅನುಗ್ರಹ, ಭಗವಂತನ ಪ್ರಾಪ್ತಿಗಾಗಿ. ಭಗವಂತನ ಪ್ರಾಪ್ತಿಗಾಗಿ ಎಲ್ಲರೂ ಮಾಡಬೇಕಾದ ಧರ್ಮಗಳು ಭಾಗವತ ಧರ್ಮಗಳು. ಈ 30 ಭಾಗವತ ಧರ್ಮಗಳು. ಇದ್ರ ಮೇಲೆ ವಿಷ್ಣು ತೀರ್ಥರು ಪ್ರಶ್ನೆ ಮಾಡ್ತಾರಲ್ಲ, ನೀವು 30 ಭಾಗವತ ಧರ್ಮಗಳು ಅಂತೀರಿ, ಪ್ರಾರಂಭದಲ್ಲಿ ಭಾಗವತ ಏನು ಹೇಳ್ತು? ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ. ಪ್ರೋಜ್ಜಿತ ಕೈತವ, ಕಪಟವಿಲ್ಲದ ಧರ್ಮ ಒಂದು ಧರ್ಮ, ಅದು ಭಗವಂತನ ಪ್ರೀತಿ ಸಾಧನ ಅಂತ ಹೇಳಿದ್ದೇನೆ. ಕಪಟ ಇಲ್ಲದೆ ಮಾಡಿದ ಒಂದು ಧರ್ಮ ಭಗವಂತನ ಪ್ರೀತಿಗೆ ಸಾಧನ ಅಂತ ಒಂದು ಧರ್ಮ ಹೇಳಿದ್ದೀರಿ. ಈಗ ಬಂದು 30 ಧರ್ಮ ಅಂತ ಹೇಳ್ತೀರಲ್ಲ,
ಅದೇ ಭಾಗವತದಲ್ಲಿ ಪ್ರಾರಂಭದೊಳಗೆ ಒಂದೇ ಧರ್ಮ ಅಂತ ಪ್ರತಿಜ್ಞೆ ಮಾಡಿದ್ದೀರಿ, ಮುಂದೆ ಬಂದು 7ನೇ ಸ್ಕಂದ ಏಕಾದಶ ಸ್ಕಂದಗಳಲ್ಲಿ 30 ಅಂತ ಹೇಳ್ತಿರಲ್ಲ, ಯಾವುದು ಧರ್ಮ? ಎಷ್ಟು ಧರ್ಮಗಳು ನಿಜವಾಗಿ? ಅಲ್ಲಿ ಒಂದು ಹೇಳಿದ ಮೇಲೆ ಇಲ್ಲಿ 30 ಭಾಗ ಯಾಕೆ ಬಂದಿದ್ದು ಅಂತಂದ್ರೆ, ಇದು ನೃಣಾಮಯಂ ಪರೋ ಧರ್ಮ ತ್ರಿಂಶಲ್ಲಕ್ಷಣ ಸಂಹಿತ. ಧರ್ಮ ಒಂದೇ, ಧರ್ಮ ಒಂದೇ. ಅದು ಕಪಟರಹಿತವಾಗಿ ಆಚರಣೆ ಮಾಡುವುದಂತ ಮುಖ್ಯವಾದ ಒಂದೇ ಧರ್ಮ. ಅದಕ್ಕೆ 30 ಲಕ್ಷಣಗಳಿದೆ. ಆ ಧರ್ಮಕ್ಕೆ 30 ಲಕ್ಷಣಗಳಿದೆ. ಆ 30 ಲಕ್ಷಣಗಳಿಂದ ಕೂಡಿದ ಒಂದು ಧರ್ಮವನ್ನು ಹೇಳ್ತಾ ಇದ್ದೀವಿ ನಾವು. ಹೀಗಾಗಿ 30 ಧರ್ಮ ಹೇಳ್ತೀವಿ ಅಂದ್ರೆ ಧರ್ಮದ 30 ಲಕ್ಷಣಗಳಿದೆ. ಹಾಗಾಗಿ 30 ಪ್ರತ್ಯೇಕ ಧರ್ಮಗಳಲ್ಲ, ಒಂದೇ ಧರ್ಮಕ್ಕೆ 30 ಲಕ್ಷಣ ಇದೆ. ಆ ಒಂದೊಂದು ಲಕ್ಷಣವನ್ನು ಹೇಳ್ತಾ ಇದ್ದೀವಿ ನಾವು 30 ಅದು ಧರ್ಮ ಒಂದೇ. ಒಬ್ಬನೇ ರಾಮ, ರಾಮ ಒಬ್ಬನೇ ರಾಮ ಅಂತ ಕರೆದು ಅವನು ಸೀತಾಪತಿ ಆಗಿದ್ದಾನೆ, ದಶರಥನ ಮಗನಾಗಿದ್ದಾನೆ, ಕೌಸಲ್ಯ ಮಗನಾಗಿದ್ದಾನೆ, ಕೋಸಲ ದೇಶದ ರಾಜನಾಗಿದ್ದಾನೆ, ಜನಕನ ಅಳಿಯನಾಗಿದ್ದಾನೆ. ಅಲ್ಲಿ ಒಬ್ಬನೇ ರಾಮ ಅಂತೀರಿ, ಇಷ್ಟ ಹೆಂಗೆ ಆಗ್ತಾನೆ ಅಂದರೆ ಒಬ್ಬನೇ ಅವನು. ಅವೆಲ್ಲ ಅವನು ಬೇರೆ ಬೇರೆ ಲಕ್ಷಣಗಳು. ಹಾಗೆ ಇದು ಭಾಗವತ ಒಂದೇ ಧರ್ಮ. ಪ್ರೋಜ್ಜಿತ ಕೈತವನೇ ಮುಖ್ಯ ಧರ್ಮ. ಕಪಟ ಇಲ್ಲದೆ ಆಚರಣೆ ಮಾಡೋದೇ ಮುಖ್ಯ ಧರ್ಮ. ಅದಕ್ಕೆ 30 ಲಕ್ಷಣಗಳಿದೆ. ಆ 30 ಲಕ್ಷಣಗಳನ್ನು ಕೂಡಿದ ಒಂದು ಧರ್ಮವನ್ನು ನಾವು 30 ಧರ್ಮವಾಗಿ ಹೇಳ್ತಾ ಇದ್ದೀವಿ. ಅದರಿಂದ ಧರ್ಮ 30 ಅಂತ ತಲೆ ಕೆಡಿಸೋಬೇಡಿ, ಧರ್ಮ ಒಂದೇ. ಅದಕ್ಕೆ 30 ಲಕ್ಷಣಗಳಿದೆ. ಆ 30 ಲಕ್ಷಣಗಳನ್ನು ಧರ್ಮವಾಗಿ ಹೇಳ್ತಾ ಇದ್ದೀವಿ ಅಂತ ಹೇಳಿ ಜೀವಗಳಿಗೆ ಯೋಗ್ಯವಾದ ಮುಕ್ತಿಯನ್ನು ತಂದು ಕೊಡಲಿಕ್ಕೆ ಹೇಳಲ್ಪಟ್ಟ ಧರ್ಮ ಇದು. ಈ ಧರ್ಮ ಎಲ್ಲರಿಗೂ ಹೇಳಲ್ಪಟ್ಟದ್ದು, ಎಲ್ಲರೂ ಮಾಡಬೇಕಾದ್ದು. ಸರ್ವೋತ್ತಮನಾದ ಭಗವಂತನ ಪ್ರೀತಿಗಾಗಿ ಮಾಡಬೇಕಾದ ಧರ್ಮಗಳನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಅದರಿಂದ ಇದು ಒಂದೇ ಧರ್ಮ. ಈ ಮಾತನ್ನು ನಾವು ಹೇಳಿಲ್ಲ, ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ನೃಣಾಮಯಂ ಪರೋ ಧರ್ಮ ತ್ರಿಂಶಲ್ಲಕ್ಷಣ ಸಂಹಿತ. ಮನುಷ್ಯರಿಗೆ ಇದು ಶ್ರೇಷ್ಠವಾದ ಧರ್ಮ ಅಂತ ಏಕವಚನ ಒಂದೇ ಮಾತು ಹೇಳಿದರು ಅವರು. ಅದಕ್ಕೆ 30 ಲಕ್ಷಣಗಳಿದೆ ಅಂತ ಹೇಳಿ ಲಕ್ಷಣ ಉಳ್ಳದ್ದಾಗಿದೆ ಅಂತ ಹೇಳಿ, ಯದಿನ ಶ್ರುತಯೇ ಕ್ಷಮಂ. ಆಗ ಭಾಗವತದಲ್ಲಿ ಪ್ರಶ್ನೆ ಮಾಡ್ತಾನೆ, ನಿಮಿರಾಜ ಪ್ರಶ್ನೆ ಮಾಡ್ತಾನೆ. ನಿಮಿರಾಜ ಪ್ರಶ್ನೆ ಮಾಡ್ತಾನೆ, ಋಷಭರ 4ನೇ ಮಗ, ಜಯಂತಿ ಉಪಾಖ್ಯಾನದಲ್ಲಿ ಬರುವ ಶ್ಲೋಕ ಇದು. ಯದಿನ ಶ್ರುತಯೇ ಕ್ಷಮಂ ಅಂತ ಹೇಳಿ ಕವಿರಹರಿ ಅಂತರಿಕ್ಷ ಪ್ರಬುದ್ಧರಿಗೆ ಮಾಡಿದ ಪ್ರಶ್ನೆ ಇದು. ಕವಿರಹರಿ ಅಂತರಿಕ್ಷ ಪ್ರಬುದ್ಧ ಪಿಪುಲಾಯನ ಆವಿರ್ಹೋತ್ರ ದುರ್ಮಿಲ ಚಮಸಕರ ಭಾಜನ ಅಂತ ಹೇಳಿ 10ನೇ ಜಯಂತಿಯ ದೇವಿಯಲ್ಲಿ ಋಷಭನಿಂದ ಹುಟ್ಟಿದವರು. ಅದರಲ್ಲಿ 4ನೇ ಪ್ರಬುದ್ಧರು ಹೇಳುವ ಉಪದೇಶ ಇದು. ಆಗ ಅವನು ಕೇಳ್ತಾನೆ, ನಾವು ಕೇಳಲಿಕ್ಕೆ ಯೋಗ್ಯವಾಗಿದ್ರೆ ಹೇಳ್ರಿ, ಎಲ್ಲವನ್ನೂ ಹೇಳ್ರಿ ಅಂತ ಬೆನ್ನತ್ತಬಾರ್ದು. ಯಾಕಂದ್ರೆ ತಿಳ್ಕೋಬೇಕು ಅಂತ ನಾವು ಕುತೂಹಲ ಇರ್ಬೋದು, ಯೋಗ್ಯತೆ ಒಂದಿರ್ಬೇಕಲ್ಲ. ತಿಳ್ಕೋಬೇಕು ಅಂತ ನಾವು ಕುತೂಹಲ ಇರಬಹುದು, ಆಸಕ್ತಿ ಇರ್ಬೋದು, ಯೋಗ್ಯತೆಯೂ ಬೇಕಲ್ಲ. ಹಾಗಾಗಿ ಹೇಳ್ರಿ ಅಂತ ಪ್ರಾರ್ಥನೆ ಮಾಡಬೇಕು. ಕೇಳುವ ಯೋಗ್ಯತೆ ಇದ್ರೆ ಗುರುಗಳು ಹೇಳ್ತಾರೆ. ಅವ್ರು ಹೇಳಿಲ್ಲ ಅಂದರೆ ಬಹಳ ಒತ್ತಾಯ ಮಾಡ್ಲಿಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಯೋಗ್ಯತೆ ನೋಡಿ ಉಪದೇಶ ಮಾಡ್ತಾರೆ. ಅದರಿಂದ ನಮಗೆ ಕೇಳಲಿಕ್ಕೆ ಯೋಗ್ಯತೆ ಇದೆ ಅಂತ ಆದರೆ ಹೇಳ್ರಿ ಅಂತ ಕೇಳ್ದ ಅವನು ನಿಮಿರಾಜ. ಇದನ್ನ ಶ್ರುತಯೇ ಕ್ಷಮ, ನಮಗೆ ಕೇಳಲಿಕ್ಕೆ ಯೋಗ್ಯತೆ ಇದೆ ಆದರೆ ಹೇಳಿಕೊಡ್ರಿ ಅಂತ ಹೇಳಿಕೊಟ್ಟ. ಭಾಗವತ ಧರ್ಮವನ್ನು ಹೇಳಿಕೊಡ್ತಾರೆ. ಅಷ್ಟೇ ಅಲ್ಲದೆ ವೇದವ್ಯಾಸ ದೇವರು ಶಮ್ಯಾಪ್ರಾಸ ಅಂದ್ರೆ ಅವರ ಆಶ್ರಮ. ಶಮ್ಯಾಪ್ರಾಸ ಅಂದ್ರೆ ಅವರ ಆಶ್ರಮ. ಶಮ್ಯಾಪ್ರಾಸ ಅಂದರೆ ಬದರಿ ಮೇಲೆ ಹತ್ತಿರದಲ್ಲಿರುವ ಸರಸ್ವತಿ ನದಿ ತೀರದಲ್ಲಿ, ಇಲ್ಲೆಲ್ಲ ಅದು ಸರಸ್ವತಿ ನದಿ ತೀರದಲ್ಲಿರುವ ಆಶ್ರಮ ಅದು. ಬನ್ನಿ ಗಿಡಗಳು ಜಾಸ್ತಿ ಇತ್ತು, ಆದರೆ ಶಮ್ಯಾಪ್ರಾಸ ಅಂತಾರೆ ಅಂತ ಒಂದು. ಶಮ್ಯಾಪ್ರಾಸ ಅಂದರೆ ಯಜ್ಞಕ್ಕೆ ಅಗ್ನಿಯನ್ನು ತಗೊಂಡು ಹೋಗೋ ಒಂದು ಸಾಧನ ಅದು. ಈಗೆಲ್ಲ ಏನಿರೋದಿಲ್ಲ ಅಂತ ಯಾವುದೋ ತಪಾಣೊಳಗೆ ಹಾಕೊಂಡು ಒಂದು ಬಾಳೆಯಲ್ಲಿ ಮುಚ್ಕೊಂಡು ತೊಗೊಂಡ್ಬರ್ತಾರೆ. ಅದ್ರ ಅಗ್ನಿ ತೊಗೊಂಡು ಹೋಗ್ಲಿಕ್ಕೆ ಒಂದು ಸಾಧನ ಇರ್ತದೆ, ಶಮ್ಯಾಪ್ರಾಸ ಅಂತ ಕರೀತಾರೆ. ಆ ಶಮ್ಯಾಪ್ರಾಸದಲ್ಲಿ ಅದನ್ನು ಇಟ್ಟ ಜಾಗ ಅದು. ಆ ಯಜ್ಞದ ಮಹತ್ತಾದ ಯಜ್ಞಕ್ಕೆ ಮಾಡ್ಲಿಕ್ಕೆ ಆ ಜಾಗ ಇಟ್ಟ ಜಾಗದಲ್ಲಿ ಕೂತಿದ್ರು. ಅದನ್ನು ಶಮ್ಯಾಪ್ರಾಸ ಅಂತ ಹೆಸರು ಬಂದಿತ್ತು. ಅಂತಹ ಶಮ್ಯಾಪ್ರಾಸದಲ್ಲಿ ವೇದವ್ಯಾಸ ದೇವರು ಅತ್ಯಂತ ಅತೃಪ್ತರಂತೆ ಕೂತಿದ್ರು. ಭಾಗವತ ಪ್ರಾರಂಭದಲ್ಲಿ ಭಾಗವತದ ರಚನೆಯ ಕಥೆಯನ್ನು ಹೇಳುವ ಸಂದರ್ಭದಲ್ಲಿ ಹೇಳ್ತಾರೆ ಇದನ್ನು. ಅತೃಪ್ತರಂತೆ ಕೂತಿದ್ರು. ಕೆಲವು ಸರ್ತಿ ಆಗಿರ್ತದೆ, ಯಾಕೆ ಹಿಂಗ್ಯಾಕೆ ಕೂತಿದ್ದೆ ಮಾರಿ ಸಣ್ಣ ಮಟ್ಟ ಗಿಡ ಅಂದರೆ ಏನಾಗ್ಯದೋ ಗೊತ್ತಿಲ್ಲ, ಯಾಕೋ ಸಮಾಧಾನ ಇಲ್ಲ. ಏನಾಗ್ಯದ ಅಂತ ಹಂಗೇನು ಗೊತ್ತಿಲ್ಲ ಹಂಗ, ಅದು ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ಅನ್ನುವಂತೆ ಅಸಂತೃಪ್ತರಾದವರಂತೆ ಕೂತಿದ್ರಂತೆ ವೇದವ್ಯಾಸದೇವರು. ಆಗ ನಾರದರು ಬಂದು ಕೇಳ್ತಾರೆ, ಹಿಂಗ್ಯಾಕೆ ಕೂತಿರಿ ನೀವು ಅಂತ ಹೇಳಿ. ಆಗ ಅದ್ರ ಯಾಕೆ ನನಗೆ ಗೊತ್ತಾಗ್ತಾ ಇಲ್ಲ, ನನಗೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ. ಅಲಂ ಬುದ್ಧಿ ಇಲ್ಲ. ಅಲಂ ಬುದ್ಧಿ ಅಂದ್ರೆ ತೃಪ್ತಿ.
ಇನ್ನೇನು ನಾ ಮಾಡಬೇಕಾದ್ರೆ ಉಳಿದಿಲ್ಲ ಅಂತ ಒಂದು ತೃಪ್ತಿ ಬರಬೇಕಲ್ಲ. ಹಂಗೆ ಅನಿಸ್ತಾ ಇಲ್ಲ ನನಗೆ, ನಾ ಏನೋ ಮಾಡಬೇಕಾಗಿದ್ದು ಉಳಿದಿದೆ ಅಂತ ಅನಿಸ್ತಾ ಇದೆ. ಅಷ್ಟೊತ್ತಿಗೆ ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳ ರಚನೆ ಮಾಡಿದ್ರು, ಮಹಾಭಾರತ ರಚನೆ ಮಾಡಿ ಆಗಿತ್ತು, 17 ಪುರಾಣಗಳ ರಚನೆ ಮಾಡಿದ್ದು, ಶ್ರುತಿ ಎಲ್ಲ ರಚನೆ ಮಾಡಿ ಮುಗಿದಿತ್ತು. ಭಾಗವತ ಗ್ರಂಥ ಒಂದೇ ಮಾಡಿರಲಿಲ್ಲ ಅವರು. ಅದನ್ನು ನಾರದರು ಪ್ರಾರ್ಥನೆ ಮಾಡಿದ ಮೇಲೆ ಮಾಡಬೇಕು ಅಂತ ಕಾಯ್ಕೊಂಡು ಕೂತಿದ್ರು. ಹಾಗಾಗಿ ಕೇಳಿದ್ರೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಮಾಡೋದೆಲ್ಲ ಮಾಡಿ ಆಗಿದೆ, ಗುರು ಶುಶ್ರೂಷೆ ಮಾಡೀನಿ, ಗುರುಕುಲ ವಾಸ ಮಾಡಿ ಆಗಿದೆ, ಮಹಾಭಾರತ ರಚನೆ ಆಗಿದೆ, ಬ್ರಹ್ಮಸೂತ್ರಗಳ ರಚನೆ ಆಗಿದೆ, ಪುರಾಣಗಳ ರಚನೆ ಆಗಿದೆ, ಎಲ್ಲ ಮಾಡಾಗಿದೆ. ಯಾಕೋ ನನಗೆ ತೃಪ್ತಿ ಅನ್ನಿಸ್ತಾ ಇಲ್ಲ, ಏನೋ ಉಳಿದೆ ಅಂತ ಅನ್ನಿಸ್ತಾ ಇದೆ. ಏನು ಉಳಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನಿನಗೆ ಗೊತ್ತಿದ್ರೆ ಹೇಳು, ಯಾಕಂದ್ರೆ ನೀನು ಬ್ರಹ್ಮದೇವ್ರ ಮಗ, ಎಲ್ಲ ಕಡೆ ಬಹಳ ಸಂಚಾರ ಮಾಡ್ತಿರ್ತಿ, ಲೋಕ ಸಂಚಾರ ಮಾಡಿ ಮಾಡಿ ಬಹಳ ಅನುಭವ ಇದೆ ನಿನಗೆ. ಹಾಗಾಗಿ ನನಗೆ ಯಾಕೆ ತೃಪ್ತಿ ಇಲ್ಲ ಅಂತ ನಿನಗೆ ಗೊತ್ತಿದ್ರೆ ಹೇಳು ಅಂತ ಕೇಳಿದರು. ಆಗ ನಾರದರು, ನೀನು ಜಗತ್ತಿಗೆ ಹಿಂಗೆ ಮೋಹಗೊಳಿಸಿಬಿಡ್ತಿ ಅಂದ್ರು ಅವ್ರು. ನೀನು ಬಹಳ ಬುದ್ಧಿವಂತ ಅಂತನ್ನುವಂತೆ ಮಾಡಿ ಮೋಹ ಮಾಡಿಬಿಡ್ತಿ. ನಿನಗೆ ಗೊತ್ತಿಲ್ಲದೆ ಇದ್ದದ್ದು ನನಗೆ ಗೊತ್ತಿಲ್ಲ ಅಂತ ಆಗ್ಲಿಕ್ಕೆ ಹೆಂಗೆ ಸಾಧ್ಯ? ಸರ್ವಜ್ಞನಾದವರಿಗೆ. ಆದ್ದರಿಂದ ನಿನಗೇನು ಅಜ್ಞಾನಾದಿಗಳಿಲ್ಲ, ಆದರೂ ನೀನು ಪ್ರಾರ್ಥನೆ ಮಾಡಿಸಿಕೊಂಡು ಭಾಗವತವನ್ನು ಮಾಡಬೇಕು ಅಂತ ಮಾಡಿದ್ದೆ. ಆದ್ದರಿಂದ ನಾರದರು ಪ್ರಾರ್ಥನೆ ಮಾಡ್ತಾರೆ. ಇಹತು ಪುನರ್ಭಗವಾನ್ ಅಶೇಷ ಮೂರ್ತಿ ಪರಿಪಠಿತೋನುಪದಂ ಕಥಾ ಪ್ರಸಂಗೈ. ಬೇರೆ ಬೇರೆ ಗ್ರಂಥಗಳನ್ನು ಬೇಕಾದಷ್ಟು ಮಾಡಿದ್ದೀರಿ. ಮಹಾಭಾರತವನ್ನೇ 1,00,000 ಶ್ಲೋಕದ ಮಹಾಭಾರತ ಮಾಡಿದ್ದೀರಿ. ಏನು ಅತ್ಯದ್ಭುತವಾದ ಮಹಾಭಾರತ. ಆ ಮಹಾಭಾರತದ ಗಾತ್ರವನ್ನು ನೋಡೇ ಜನಗಳಿಗಿಂತ ಭ್ರಮೆ ಬಂತಲ್ಲ, ಇಂಥ ಮಹಾಭಾರತವನ್ನು ಒಬ್ರು ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅನೇಕ ಪಾಶ್ಚಾತ್ಯ ವಿದ್ವಾಂಸರು ಮಹಾಭಾರತ ಬರೆದವರು ಒಬ್ಬರೇ ಅಲ್ಲ, ವೇದವ್ಯಾಸದೇವರು ಬೇರೆ ಬೇರೆ ಅಂತ ಬರೆದಿದ್ದಾರೆ. ಮಹಾಭಾರತ ಬರೆದವರು ಒಬ್ಬರೇ ಅಲ್ಲ, ವೇದವ್ಯಾಸದೇವರು ಅಂತನ್ನೋರು ಒಂದು ಪದವಿ. ಅದು ಮುಂದೆ ಬಂದವರೆಲ್ಲ ಸೇರಿ ಬರೆದು 1,00,000 ಶ್ಲೋಕ ಮಾಡಿದ್ದಾರೆ. ಯಾಕಂದ್ರೆ 1,00,000 ಶ್ಲೋಕ ಒಬ್ಬ ಮನುಷ್ಯನಿಗೆ ಬರಲಿಕ್ಕೆ ಆಗೋದಿಲ್ಲ ಅಂತಾರು. ಯಾಕಂದ್ರೆ ಅವರು ಮನುಷ್ಯನ ಮಿತಿಯಿಂದ ಅಳತೆ ಮಾಡುವರು. ಮನುಷ್ಯನ ಮಿತಿಯನ್ನು ಮೀರಿ ಅವರಿಗೆ ಅಳತೆ ಮಾಡ್ಲಿಕ್ಕೆ ಅಳತೆಗೋಲೇ ಗೊತ್ತಿಲ್ಲ. ಯಾಕಂದ್ರೆ ಮನುಷ್ಯ 70, 80, 100 ವರ್ಷ, 110 ವರ್ಷ ಬದುಕ್ತಾರೆ. ನೊಣಗಳು 15 ದಿವಸ ಬದುಕುತ್ತೆ. ನೊಣ ಹುಟ್ಟಿದ 15 ದಿವಸಕ್ಕೆ ನೊಣ ಸತ್ತು ಹೋಗ್ಬಿಡ್ತದೆ, ಅಷ್ಟೇ ಆಯುಷ್ಯ ಅದಕ್ಕೆ. ಕೆಲವು ಕ್ರಿಮಿಗಳು ಗಂಟೆಗಳ ಲೆಕ್ಕದಲ್ಲಿ ಬದುಕ್ತಾವೆ, ಹುಟ್ಟಿ ಗಂಟೆಗಳೆಲ್ಲ ಸತ್ತು ಹೋಗ್ತವೆ. ಹಾಗೆ ಹುಟ್ಟಿ 1 ಗಂಟೆಗಳಲ್ಲೇ ಸಾಯುವ ಕ್ರಿಮಿಗಳು ಒಂದು ಸಭೆ ಸೇರಿ ಆ ಸಭಾದೊಳಗೆ ಮನುಷ್ಯರು 100 ವರ್ಷ ಬದುಕ್ತಾರೆ ಅಂದ್ರೆ ಹೆಂಗೆ ಸಾಧ್ಯ ಇಲ್ಲ ಅಂತವು. ಸಾಧ್ಯನೇ ಇಲ್ಲ, ನಾವು ನೋಡಿ ಹೆಂಗೆ ಬದುಕಲಿಕ್ಕೆ ಸಾಧ್ಯ ಅಂತಂತಾರೆ. ಹೀಗೆ ಮನುಷ್ಯನ ಬುದ್ಧಿಯ ಮಿತಿಗನುಸಾರವಾಗಿ ಅವನ ವಿಚಾರ ಹೊರಡ್ತು. ಅವರೆಲ್ಲ ಇದನ್ನು ಮಾಡಿದರು. ಜಗತ್ತಿನ ಬಹಳ ಪ್ರಸಿದ್ಧವಾದ ಸೆನೆಟ್ ಕಾವ್ಯಗಳು ಅಂದ್ರೆ ಹೋಮರ ಮತ್ತು ಇಲಿಯಡ್ ಬರೆದದ್ದು. ಅದು ಇಡೀ ಜೀವನ ಪೂರ್ತಿ ಬರೆದು ಸೇರಿಸಿದ್ರೆ 10,000 ಆಗೋದಿಲ್ಲ. ಹಾಗಾಗಿ ಇಬ್ಬರು ಸೇರಿ ಬರೆದ್ರೆ 10,000 ಆಗಿಲ್ಲ, ಒಬ್ಬನೇ 1,00,000 ಹೆಂಗೆ ಬರೀತಾನೆ ಅಂತ ಮಹಾಭಾರತ ಬರೆದವರು ವೇದವ್ಯಾಸದೇವರು ಒಬ್ಬರಲ್ಲ, ಬೇರೆ ಬೇರೆ ಜನ ಸೇರಿ ಬರೆದಾರೆ ಅಂತ ಮಾಡಿಟ್ಟಿರೋದನ್ನು. ಹೀಗೆ ಮನುಷ್ಯನ ಕಲ್ಪನೆಗೂ ಮೀರಿದ ಮಹಾಭಾರತ ಅಂತ ಗ್ರಂಥವನ್ನು ಬರೆದಿ ನಾನು. ಆದರೆ ತೃಪ್ತಿಯಾಗಿಲ್ಲ ನನಗೆ. ಯಾಕೆ ಅಂದಾಗ ನಾರದರಂತಾರೆ, ಬೇಕಾದಷ್ಟು ಕತೆ ಹೇಳಿರಿ, ತತ್ವಗಳನ್ನು ಹೇಳಿರಿ, ಆದರೆ ನೇರವಾಗಿ ತತ್ವ ತಿಳಿಯೋದಿಲ್ಲ ಅದರೊಳಗೆ. ಗುಹ್ಯ ದರ್ಶನ ಸಮಾಧಿ ಭಾಷೆಗಳಿಂದ ಹೇಳಿದ್ದೀರಿ. 3 ಭಾಷೆಗಳಿದೆ ಸಂಸ್ಕೃತದಲ್ಲಿ. ಸಂಸ್ಕೃತ ಭಾಷೆಯಲ್ಲಿ 3 ಭಾಷಾ ಪ್ರಭೇದಗಳು: ಗುಹ್ಯ ಭಾಷೆ, ದರ್ಶನ ಭಾಷೆ, ಸಮಾಧಿ ಭಾಷೆ ಅಂತ. ಸಮಾಧಿ ಭಾಷೆ ಅಂದರೆ ಈಗ ನಾವು ಮಾತಾಡೋದು ನೇರವಾಗಿ. ಸಮಾಧಿ ಅಂದರೆ ನಿರ್ಣಯ. ಸಮಾಧಿ ಅಂದರೆ ಬೇರೆ ಸಮಾಧಿ ಅಂತಾರಲ್ಲ, ಆ ಸಮಾಧಿ ಅಲ್ಲ. ಮತ್ತು ಸಮಾಧಿ ಹೋಗಿದ್ದೀವಿ, ಕಾಯಿ ಹೊಡಿಸಿದೀವಿ ಅಂತಾರಲ್ಲ, ಆ ಸಮಾಧಿ ಬೇರೆ. ಹಣ್ಕಾಯಿ ಮಾಡಿಸೋ ಸಮಾಧಿಗಳು ಬೇರೆ ಅವು. ಸಂಸ್ಕೃತ ಭಾಷೆಯಲ್ಲಿ ಸಮಾಧಿ ಅಂದರೆ ನಿರ್ಣಯ, ಕೊನೆಗೆ ನಿರ್ಣಯ. ಈ ಸಮಾಧಿ ಭಾಷೆ ಅಂದರೆ ನಿರ್ಣೀತವಾದ ಭಾಷೆ. ಅದನ್ನು ಹೇಳಿದ ಕಾಲಕ್ಕೆ ಏನು ಸಂದೇಹ ಬರಬಾರ್ದು, ನಿರ್ಣಯ ಆಗುವಂತೆ ಹೇಳೋದು. ಇದು ಸಮಾಧಿ ಭಾಷೆ. ಈಗ ನಾವೆಲ್ಲ ಮಾತಾಡೋದು ಭಾಗವತ ಇರೋದೇ ಸಮಾಧಿ ಭಾಷೆ ಒಳಗೆ. ಮಹಾಭಾರತದಲ್ಲಿ ಸಮಾಧಿ ಭಾಷೆನೂ ಇದೆ, ಗುಹ್ಯ ದರ್ಶನ ಭಾಷೆಗಳು ಇದೆ. ಗುಹ್ಯ ಭಾಷೆ ಅಂದರೆ ಒಂದು ರೀತಿ ಒಗಟು ಹೇಳದಂಗೆ. ಅಲ್ಲಿ ಹೇಳಿದ ಕಾಣುವ ಶಬ್ದ ಬೇರೆ, ಇರುವ ಅರ್ಥ ಬೇರೆ ಇರ್ತದೆ. ಹಾಗಾಗಿ ಅದನ್ನು ಗುಹ್ಯ ಭಾಷೆ ಅಂತ ಕರೀತಾರೆ. ಇದು ಒಗಟಿನಂತೆ ಇರ್ತದೆ. ಇಂಥವು 8,800 ಶ್ಲೋಕ ಇದೆ ಮಹಾಭಾರತದಲ್ಲಿ. ಒಗಟಿನಂತೆ ಇರುವ ಶ್ಲೋಕಗಳು 8,800 ಮಹಾಭಾರತದಲ್ಲಿದೆ. ಅಷ್ಟೋ ಶ್ಲೋಕ ಸಹಸ್ರಾಣಿ, ಅಷ್ಟೋ ಶ್ಲೋಕ ಶತಾನಿಚ ಅಂತ. ಇದಲ್ಲದೆ ಕುರು ಪಾಂಡವರ ಕಥೆಯನ್ನು, ಕೌರವರ ಪಾಂಡವರ ಕಥೆಯನ್ನು, ಕೃಷ್ಣನ ಕಥೆಯನ್ನು ಪ್ರತ್ಯೇಕವಾಗಿ ತೆಗೆದು ಹೇಳಿದರೆ 24,000 ಶ್ಲೋಕ ಇದೆ.
24,000 ಶ್ಲೋಕ ಕೃಷ್ಣನ ಪಾಂಡವರ ಕಥೆ ಇರೋದು. ಉಳಿದ 76,000 ಬೇರೆ ಬೇರೆ ಕಥೆಗಳನ್ನು ಹೇಳಿ, ಬೇರೆ ಬೇರೆ ಉಪದೇಶಗಳಿದೆ, ಬೇರೆ ಬೇರೆ ತತ್ವೋಪದೇಶ ಇದೆ. ಹಾಗಾಗಿ ಬಹಳ ವಿಸ್ತಾರವಾಗಿ ಹೇಳಿದ್ದೀರಿ. ಈ ಎಲ್ಲ ಗುಹ್ಯ ಭಾಷೆ, ದರ್ಶನ ಭಾಷೆ. ಗುಹ್ಯ ಭಾಷೆ ಅಂದರೆ ಒಗಟಿನಂತ ಹೇಳೋದು. ಈ ಕೇಳಿರೋ ಪ್ರಾರಂಭದಲ್ಲೇ ಮಹಾಭಾರತದಲ್ಲಿ ಶ್ಲೋಕ ಬರ್ತದೆ. ಯಾವ್ಯಾವುದು ಬಹಳ ಪವಿತ್ರವಾದ ಅಂತ ಕೇಳಿದ್ರೆ ಉಚ್ಚಿಷ್ಟಂ ಶಿವ ನಿರ್ಮಾಲ್ಯಂ, ವಮನಂ ಶವಕರ್ಪಟಂ, ಕಾಕವಿಷ್ಠಾ ಸಮುದ್ಭೂತಂ, ಪಂಚಭೂತಾನಿ ಭಾರತ ಅಂತ ಹೇಳ್ತಾರೆ. ಉಚ್ಚಿಷ್ಟ ಎಂಜಲು, ಶಿವ ನಿರ್ಮಾಲ್ಯ ರುದ್ರದೇವರ ನಿರ್ಮಾಲ್ಯ, ವಾಂತಿ ಶವಕರ್ಪಟ ಹೆಣದ ಮೇಲಿನ ಬಟ್ಟೆ, ಉಚ್ಚಿಷ್ಟಂ ಶಿವ ವಮನಂ ಶವಕರ್ಪಟಂ. ಆಮೇಲೆ ಕಾಕವಿಷ್ಠಾ ಸಮುದ್ಭೂತಂ, ಕಾಗೆಯ ಮಲದಲ್ಲಿ ಹುಟ್ಟಿ ಬಂದದ್ದು ಬಹಳ ಪವಿತ್ರವಾದದ್ದು ಅಂತ ಒಂದೊಂದು ಅಪವಿತ್ರವಾದ ಪದಾರ್ಥಗಳು. ಉಚ್ಚಿಷ್ಟ ಬಹಳ ಅಪವಿತ್ರ, ಆದರೆ ಅವನು ಪವಿತ್ರ ಅಂತ ಹೇಳಿದ ಮಹಾಭಾರತ. ಇವು ಗುಹ್ಯ ಭಾಷೆಯಲ್ಲಿ ಹೇಳ್ತಾರೆ. ಉಚ್ಚಿಷ್ಟ ಅಂದರೆ ಆಕಳ ಕರು ಕುಡಿದು ಬಿಟ್ಟ ಹಾಲು. ಆಕಳ ಕರು ಇಲ್ಲದೆ ಹಾಲನ್ನು, ಆಕಳ ಹಾಲನ್ನು ಕುಡಿಬಾರ್ದು. ಹರಿಕಥಾಮೃತಸಾರದೊಳಗೆ ದೈತ್ಯರ ತಾರತಮ್ಯದಲ್ಲಿ ಹೇಳಿದ್ದಾರೆ. ಅದನ್ನು ದೈತ್ಯರೊಳಗೆ ಸೇರಿಸಿದ್ದಾರೆ ಅವರನ್ನು. ಕರು ಇಲ್ಲದ ಆಕಳ ಹಾಲನ್ನು ಕುಡಿಯೋರು, ಯಾವುದನ್ನ ತುಳಸಿ ಗಿಡ ಹಚ್ಚಿ 2 ತಿಂಗಳಾಗಿಲ್ಲ ಅದನ್ನು ಪೂಜೆ ಮಾಡುವವರನ್ನು ದೈತ್ಯರ ತಾರತಮ್ಯದಲ್ಲಿ ಹೇಳಿದ್ದಾರೆ. ಹಾಗಾಗಿ ನಿಷಿದ್ಧ ಅದು. ಆದ್ರೆ ಈಗ ಯಾವ ಆಕಳಕ್ಕೆ ಹಾಲು ಬಿಟ್ಟು ಕರೆಯೋದೇ ಇಲ್ಲ ಜನ. ಡೈರಿ ಫಾರ್ಮ್ ಅಂತ ಮಾಡಿದವರು ಅವು ಗಂಡು ಕರು ಆಗಿದ್ರೆ ಕೊಂದು ಹಾಕ್ತಾರೆ, ಅವನು ಕೊಂದು ಬಿಡ್ತಾರೆ. ಅದಕ್ಕೆ ಹಾಲು ಕುಡಿಸ್ಬೇಕು, ಎಷ್ಟದು? ಹೆಣ್ಣು ಕರು ಆಗಿದ್ರೆ ಅದು 10 kg ಇದ್ರೆ 1 kg ಲೆಕ್ಕದಲ್ಲಿ, ಅದರ ಲೆಕ್ಕದ ಪ್ರಕಾರ ಹಾಲು ಬೇರೆ ಕುಡಿಸ್ತಾರೆ, ಬಿಟ್ಟು ಕುಡಿಸೋದಿಲ್ಲ. ಹಾಲು ಬೇರೆ ಕುಡಿಸಬಹುದು ಆಕಳಿಗೆ. ಅದನ್ನು ಕರುವಿಗೆ, ಆಕಳಿಗೆ ಕರು ಬಿಟ್ಟು ಹಿಂಡೋದಿಲ್ಲ. ಆಕಳು ಹಿಂಡೋದಿಲ್ಲ ಅನ್ನೋ ಕಾರಣಕ್ಕೆ ಅದಕ್ಕೆ ಆಕ್ಸಿಟೋಸಿನ್ ಅಂತ ಹಾರ್ಮೋನ್ ಇಂಜೆಕ್ಷನ್ ಕೊಡ್ತಾರೆ. ಆಕ್ಸಿಟೋಸಿನ್ ಇಂಜೆಕ್ಷನ್ ಕೊಟ್ಟು ಹಿಂಡ್ತಾರೆ ಆಕಳನ್ನು. ಹೀಗೆ ಎಲ್ಲ ಮನುಷ್ಯನಷ್ಟು ಜಗತ್ತನ್ನು ಕೆಡಿಸಿದ ಪ್ರಾಣಿ ಇನ್ನೊಂದಿಲ್ಲ, ಎಲ್ಲವನ್ನು ವಿಕೃತ ಮಾಡಿದವರು. ಆದರೆ ಕರುವಿಲ್ಲದ ಆಕಳ ಹಾಲನ್ನು ಕುಡಿಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ಕರು ಕುಡಿದು ಬಿಟ್ಟ ಮೇಲೆ ಹಿಂಡಬೇಕು. ಆ ಹಿಂಡಿದ ಹಾಲು ದೇವರಿಗೆ ಅಭಿಷೇಕಕ್ಕೂ ನೈವೇದ್ಯಕ್ಕೂ ಬರ್ತದೆ. ಅದರಿಂದ ಉಚ್ಚಿಷ್ಟ. ಕರುವಿನ ಎಂಜಲು ಬಹಳ ಶ್ರೇಷ್ಠ. ಶಿವ ನಿರ್ಮಾಲ್ಯ ಅಂದರೆ ರುದ್ರದೇವ ನಿರ್ಮಾಲ್ಯ ವೈಷ್ಣವರಿಗೇನು ಬಹಳ ಅಂತ ಗ್ರಾಹ್ಯ ಅಲ್ಲ. ಆದರೆ ಗಂಗೆ ರುದ್ರದೇವರ ತಲೆ ಮೇಲಿಂದ ಬರ್ತಾಳೆ. ಆದರೆ ವಿಷ್ಣುಪಾದೋದಕ್ಕಾದ್ರಿಂದ ವೈಷ್ಣವರು ಅದರಲ್ಲಿ ಸ್ನಾನ ಮಾಡಿ ಜನ್ಮ ಜನ್ಮಾಂತರ ಸಾರ್ಥಕ ಆಯಿತು ಅನ್ಕೋತಾರೆ. ಆದ್ದರಿಂದ ಶಿವ ನಿರ್ಮಾಲ್ಯ ಅಂದರೆ ಗಂಗೆ. ವಾಂತಿ ಅಂದರೆ ಜೇನುತುಪ್ಪ. ಆ ಜೇನು ಹುಳ ಏನೋ ವಾಂತಿ ಅದು. ಅಂದ್ರೆ ಜೇನು ಹುಳಿ ಹತ್ರ ಏನು ಚಮಚ ಬಟ್ಲ ಬಕೆಟ್ ಇರೋಂಗಿಲ್ಲ ಜೇನುತುಪ್ಪ ತರಲಿಕ್ಕೆ. ಅತ್ಯಂತ ಸಣ್ಣದಾದ ಸೂಜಿ ಮೊನೆಯಷ್ಟು ಚೊಂಚದಕ್ಕೆ ಆ ಹೂವಿನಲ್ಲಿ ಕೂತ ಮಕರಂದ ತಗೊಂಬಂದು ಗೂಡಿನಲ್ಲಿ ಇಟ್ಟಿಟ್ಟು ತಗೊಂಬರ್ಬೇಕು. 1 ಗ್ರಾಮ್ ಜೇನುತುಪ್ಪ ಮಾಡಬೇಕು ಅಂದರೆ 1 ಜೇನು ಹುಳು 1 ಲಕ್ಷ ಸರ್ತಿ ಹೋಗಿ ಬರ್ತದಂತ. 1 ಲಕ್ಷ ಸರ್ತಿ ಅಷ್ಟು ಹೋಗಿ ಬಂದರೆ 1 ಗ್ರಾಮ್ ಆಗತ್ತೆ. ಅಷ್ಟು ಸಣ್ಣ ಚೊಂಚದಕ್ಕೆ. ನಾವು ಅದನ್ನ, ಅದು ಬೆಲ್ಲದ ಪಕ್ಕ ಹಾಕಿದ್ದಾರೋ ಸಕ್ಕರೆ ಸೇರಿಸಿರ್ತಾರೋ, 400 ರೂಪಾಯಿ ಕೊಟ್ಟು ಜೇನುತುಪ್ಪ ಅಂತಂದು ತಿಂದು ಕೂತ್ ಬಿಡ್ತೀವಿ. ಅದು ಆ ಹುಳುವಿನ ವಾಂತಿ, ಅದು ಬಹಳ ಶ್ರೇಷ್ಠವಾದ. ನಮ್ಮ ಶವಕರ್ಪಟ ಅಂದರೆ ರೇಷ್ಮೆ ಬಟ್ಟೆ. ರೇಷ್ಮೆ ಬಟ್ಟೆ, ರೇಷ್ಮೆ ಮೊದಲು ಹುಳು ಅದು. ಆ ಹುಳವಕ್ಕ ರೇಷ್ಮೆ ಹಿಪ್ಪಿನರಳೆ ಬೆಳೆ ಬೆಳೀತಾರೆ. ಅದನ್ನು ಸೊಪ್ಪನ್ನು ಕತ್ತರಿಸಿ ಹಾಕಿ ಹುಳವನ್ನು ಬೆಳೆಸ್ತಾರೆ. ಅದಕ್ಕೆ 28, 30, 31 ದಿವಸ ಆದರೆ ಜ್ವರ ಬರ್ತದೆ. ಜ್ವರ ಬರೆಸ್ತಾರೆ, ಸುಣ್ಣದ ಪುಡಿ ಹಾಕ್ತಾರೆ ಅದ್ರ ಮೇಲೆ. ಲಕ್ಷಗಟ್ಟಲೆ ಹುಳ ಬೆಳೆಸ್ತಾರೆ, ಅದಕ್ಕೆ ಸುಣ್ಣ ಹಾಕ್ಬಿಡ್ತಾರೆ, ಸುಣ್ಣದ ಪುಡಿ ಹೋಗ್ತಾರೆ. ಆ ಸುಣ್ಣದ ಪುಡಿ ಹಾಕಿದ್ರೆ ಜ್ವರ ಬರ್ತದೆ. ಆ ಜ್ವರ ಬಂದಾಗ ಅದಕ್ಕೆ ಚಂದ್ರಿಕೆ ಅಂತ ಹೇಳಿ ಅಲ್ಲಲ್ಲಿ ಕೂಡ್ಲಿಕ್ಕೆ ಜಾಗ ಮಾಡಿರ್ತಾರೆ, ಅದ್ರೊಳಗೆ ಬಿಡ್ತಾರೆ ಅದನ್ನು. ಅದು ಅಲ್ಲಿ ಕೂತು ಜ್ವರ ಬಂದ ಮೇಲೆ ತನ್ನೊಳಗಿನ ರಸವನ್ನು ತೆಗೆದು 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 ತನ್ನ ಸುತ್ತಲೂ ಗೂಡು ಕಟ್ಕೊಂಬತ್ತೆ. ಅದರೊಳಗೆ ಬಿಳಿ ಹಳದಿ 2 ಬರ್ತದೆ. ಟಸಾರ್ ಅಂತಿದ್ರೆ ಹಳದಿ ಬರ್ತದೆ, ಶುದ್ಧ ಇದ್ರೆ ಬಿಳಿ ರೇಷ್ಮೆ ಬರ್ತದೆ. ಆಮೇಲೆ ಆ ಗೂಡು ತೊಗೊಂಡೋಗಿ ಮಾರಾಟ ಮಾಡಿ ಆ ಗೂಡು ಒಳಗೆ ಹುಳ ಇದ್ದಾಗೆ ಅದನ್ನು ಕುದಿಸಿ ಬಿಡ್ತಾರೆ. ಕುದಿಸಿ ಅದರಿಂದ ರೇಷ್ಮೆ ದಾರ ತೆಗಿತಾರೆ, ಉದ್ದಕ್ಕೆ ದಾರ ಬರ್ತದೆ. ಹಾಗೆ ಬಿಟ್ಟರೆ ಅದು ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಚಿಟ್ಟೆ ಆಗ್ತದೆ. ಚಿಟ್ಟೆ ಆಗ ಗೂಡನ್ನು ಕತ್ತರಿಸಿ ಹಾರಿ ಹೋಗ್ಬಿಡ್ತದೆ. ಆ ಚಿಟ್ಟೆಯ ಜೀವನ ಚಕ್ರದಲ್ಲಿ ಮತ್ತೆ ಚಿಟ್ಟೆ ಆಗ್ತದೆ. ಅದು ಚಿಟ್ಟೆಯಾಗಿ ಹಾರಿ ಹೋಗಿ ಮತ್ತೆ ಮೊಟ್ಟೆ ಇಟ್ಟು ಮತ್ತೆ ಹುಳ ಆಗುತ್ತೆ. ಅದು ಗೂಡನ್ನು ಕತ್ತರಿಸಿ ಹಾರಿ ಹೋದರೆ ದೊಡ್ಡ ದೊಡ್ಡ ಎಳೆ ಬರೋದಿಲ್ಲ. ದೊಡ್ಡ ಎಳೆ ಬರೋದಿಲ್ಲ. ರೇಷ್ಮೆ ಸೀರೆ ಎಲ್ಲ ಮಾಡ್ಲಿಕ್ಕೆ ಆಗೋದು. ಇಷ್ಟಿಷ್ಟು ಎಳೆ ತೊಗೊಂಡು ಲಂಗೋಟಿ ಮಾಡ್ಬೇಕು ಅದ್ರೊಳಗೆ. ಹಾಗಾಗಿ ರೇಷ್ಮೆ ದೊಡ್ಡ ಬಟ್ಟೆ ಮಾಡಬೇಕು ಅಂದ್ರೆ ಅದನ್ನು ಅದ್ರೊಳಗಿದ್ದಾಗಲೇ ಕುದಿಸ್ತಾರೆ. ಕುದಿಸಿ ಒಳಗಿದ್ದಾಗ ಅದಕ್ಕೆ ಕೊಂದ ಮೇಲೆ ಅದರ ಮೇಲಿನ ದಾರ ತೆಗೆದಕ್ಕೆ ಶವಕರ್ಪಟ ಅಂತ ಕರೆದ್ರು. ಶವದ ಮೇಲಿನ ಬಟ್ಟೆ ಆದರೆ ಅದು ಬಹಳ ಪವಿತ್ರ. ಶವದ ಕರ್ಪಟ ರೇಷ್ಮೆ ಬಹಳ ಪವಿತ್ರ. ಕಾಟನ್ ಬಟ್ಟೆ ತೊಯ್ಸಿ ಹಾಕಿದರೆ
3 ರಾತ್ರಿಗೆ ಬರುತ್ತೆ. ಕಾಟನ್ ಬಟ್ಟೆ ತೋಯಿಸಿ ಮಡಿಯಲ್ಲಿ ಒಣಗಿ ಹಾಕಿದರೆ 3 ದಿವಸ ಬರ್ತದೆ. 3 ರಾತ್ರಿ ಆದಮೇಲೆ ಮತ್ತೆ ತೋಯಿಸ್ಬೇಕು. ರೇಷ್ಮೆ ಬಟ್ಟೆ 15 ದಿವಸ ಬರ್ತದೆ. ಒಮ್ಮೆ ರೇಷ್ಮೆ ಬಟ್ಟೆ ತೋಯಿಸಿ ಒಣಗಿಸಿಟ್ರೆ 15 ದಿವಸ ಅದನ್ನು ಮಡಿಗೆ ಉಪಯೋಗ ಮಾಡ್ಬೋದು. ಎಲ್ಲ ಶಾಸ್ತ್ರ ಹೇಳಿದ ಮಾತ್ರ. ಹಾಗಾಗಿ ಭಾಳ ದೀಪ ಹಚ್ಚಲಿಕ್ಕೆ ಹೋಗಬಾರ್ದು. ಹಿಂಗೊಬ್ರು ಬಂದು ಕೇಳಿದರು, ಸ್ವಾಮಿಗಳೇ ಮಡಿಗೆ ನೀರು ಎಷ್ಟು ದಿವಸ ಬರ್ತವೆ, ಬಟ್ಟೆ ಎಷ್ಟು ದಿವ್ಸಕ್ಕೆ ಬರ್ತದೆ ಅಂತ. ಅವ್ರಿಗೆ ಕೇಳಿದ್ರು, ನಿಮ್ಮೂರಾಗ ನಳ ಎಷ್ಟು ದಿವ್ಸಕ್ಕೆ ಬರ್ತದೆ, ನೀರು ಎಷ್ಟು ದಿವಸ ಸಿಗ್ತಾವೆ ನಿಮಗೆ ಅಂದರು. 15 ದಿವಸದಿಂದ 15 ದಿವಸ ಬರ್ತದೆ ಹೋಗಂದ್ರು. ನಿಮ್ಗೆ ಯಾವಾಗ ನೀರು ಸಿಗ್ತಾ ಅಲ್ಲಿ ತನಕ ಮಡಿ ಬರ್ತದೆ ಹೋಗಂದ್ರು. ಅವಾಗ 15 ದಿವಸಕ್ಕೆಲ್ಲ ನೀರು ಬರ್ತಿದ್ದು. ಕೆಲವು ಗದಗು ಮುಂತಾದೂರಲ್ಲಿ ಒಬ್ಬರು ಬಂದು ಕೇಳಿದ್ದ, 15 ದಿವಸಕ್ಕೆ 20 ದಿವಸಕ್ಕೆ ನೀರು ಬರ್ತಾವ್ರಿ ಅಂದ್ರು. ನಿಮ್ಮ ಊರಾಗ ನಳ ಬಂದ ದಿವಸದ ತನಕ ಮಡಿಗೆ ಬರ್ತದೆ ಹೋಗಂದ್ರು. 3 ದಿವಸಕ್ಕೆ ಅಂದ್ರೆ ಬಿಟ್ಟು ತರೋದು ಎಲ್ಲಿಂದ? ಅದು ದೇಶ ಕಾಲೋಚಿತ ಆಪದ್ಧರ್ಮ. ಆದರೆ ನಿಜವಾಗಿರೋದು ಕಾಟನ್ ಬಟ್ಟೆ 3 ದಿವಸ ಬರ್ತದೆ. ತುಂಬಿಟ್ಟ ನೀರು 3 ದಿವಸ ಬರ್ತದೆ. ರೇಷ್ಮೆ ಬಟ್ಟೆ 15 ದಿವಸ ಬರ್ತದೆ. ಹಾಗಾಗಿ ಶವಕರ್ಪಟ ರೇಷ್ಮೆ ಬಟ್ಟೆ ಬಹಳ ಶ್ರೇಷ್ಠ. ನಮ್ಮಲ್ಲೂ ತಗೋತೀವಿ. ಈ ಘಟ್ಟದ ಕೆಳಗಂತೂ ರೇಷ್ಮೆನೇ ಮಡಿ ಅವರಿಗೆ. ಧಾಬಳಿ ಮುಟ್ಟೋದಿಲ್ಲ ಅವರು. ಧಾಬಳಿ ಮಡಿಗೆ ಬರೋದಿಲ್ಲ ಅವರಿಗೆ. ಕಾಟನ್ ಬಟ್ಟೆ ಬರೋದಿಲ್ಲ. ಕೃಷ್ಣಾಂಜನ ಮಡಿಗೆ ಬರೋದಿಲ್ಲ ಅವರು. ಕೃಷ್ಣಾಂಜನ ಮುಟ್ಟೋದಿಲ್ಲ. ಕೃಷ್ಣಾಂಜನ ಮಡಿಗೆ ಬರೋದಿಲ್ಲ. ರೇಷ್ಮೆ ಬಟ್ಟೆನೇ ಸುತ್ತಾರೆ. ರೇಷ್ಮೆ ಬಟ್ಟೆನೇ ಪೂಜೆ ಎಲ್ಲ ರೇಷ್ಮೆ ಬಟ್ಟೆಲೇ ಮಾಡ್ತಾರೆ. ಅವ್ರಿಗೆ ಕೃಷ್ಣಾಂಜನ ಕೂಡ ಮಡಿಗೆ ಬರೋದಿಲ್ಲ ಅವ್ರಿಗೆ. ಯಾಕಂದ್ರೆ ಅದು ಚರ್ಮ, ಅದರಿಂದ ಬರೋದಿಲ್ಲ ಅಂತಾರೆ. ಮತ್ತು ಇದು ಶವದ ಬಟ್ಟೆ ಅಲ್ಲ, ಇದು ಹೆಣದ ಮೇಲೆಯಿಂದ ತೆಗೆದದ್ದು. ಯಾಕೆ ಏನೋ ಭಾಳ ಪ್ರಶ್ನೆ ಇಲ್ಲ. ಅಲ್ಲಿ ಸಂಪ್ರದಾಯ ಹಾಗೆ ನಡ್ಕೊಂಡ್ ಬಂದಿದೆ, ಹಂಗೆ ಮಾಡ್ತಾರೆ ಅಷ್ಟೇ. ನಾವು ತಿಳ್ಕೊಬೇಕಟ್ಟೆ. ಯಾಕೆ ಏನೊಂದು ಪ್ರಶ್ನೆ ಮಾಡಿದರೆ ಇದು ಮತ್ತು ಶವದ ಮೇಲಿನ ಬಟ್ಟೆನಲ್ಲ, ಇದು ಮೈಲಿಗೆನೆ. ಆಮೇಲೆ ಆದರೆ ಶಾಸ್ತ್ರವೇ ಹೇಳಿದೆ, ಮಹಾಭಾರತ ಶಾಸ್ತ್ರ ಹೇಳಿದೆ. ಅದರಿಂದ ಇದು ಮಾಡಬೇಕು ಅಂತ ತಸ್ಮಾ ಶಾಸ್ತ್ರ ಪ್ರಮಾಣ ಅಂತೆ ಕಾರ್ಯ ವ್ಯವಸ್ಥಿತು. ನಿಮ್ಗೆ ಚರ್ಮ ಬರೋದಿಲ್ಲ ಅಂದ್ರೆ ಅದು ಶವದ ಬಟ್ಟೆ ಅದೇ ಆದರೂ ಹೆಂಗೆ ಬರ್ತದೆ? ಯಾಕೆ ಬರ್ತದೆ ಅಂದರೆ ಶಾಸ್ತ್ರ ಹೇಳಿದೆ, ಸಂಪ್ರದಾಯ ಬಂದಿದೆ ಅನುಚಾನವಾಗಿ 100 ವರ್ಷಗಳಿಂದ. ಅದರಿಂದ ಬರ್ತದೆ ಶವಕರ್ಪಟ. ಕಾಕವಿಷ್ಠಾ ಸಮುದ್ಭೂತ. ಇನ್ನೊಂದು ಕಾಗೆಯ ಮಲದಲ್ಲಿ ಹುಟ್ಟೋದು. ಅರಳಿ ಗಿಡ, ಒಂದು ಅರಳಿ ಗಿಡ ಒಂದು ಸರ್ತಿಗೆ ಒಂದು ಹಣ್ಣಿಗೆ ಲಕ್ಷಾಂತರ ಬೀಜ ಆಗುತ್ತೆ. ಸಣ್ಣ ಬೀಜ ಅದಕ್ಕೆ. ಆದ್ರೆ ಅರಳಿ ಗಿಡದ ಬೀಜ ಬಿದ್ದಲೆಲ್ಲ ಗಿಡ ಹುಟ್ಟೋದಿಲ್ಲ. ಅರಳಿ ಗಿಡ ಎಲ್ಲೋ ಮನಿ ಮೇಲೆ ಕುಂಬಿ ಮೇಲೆ ಗಾಡಿ ಒಳಗೆ ಹುಡುತ್ತದೆ. ಯಾಕಂದ್ರೆ ಅರಳಿ ಹಣ್ಣನ್ನು ತಿಂದು ಕಾಗೆ ಅಲ್ಲಿ ಹೋಗಿ ಮಲ ಮಾಡಿರ್ತದೆ, ಅಲ್ಲಿ ಹೊಲಸು ಮಾಡಿರ್ತದೆ. ಆ ಕಾಗೆ ಮಲದಲ್ಲಿ ಬಿದ್ದು ಹುಟ್ಟುತ್ತದೆ. ಹಾಗಾಗಿ ಕಾಗೆ ಮಲದಲ್ಲಿ ಬಿದ್ದು ಹುಟ್ಟಿ ಬಂದ ಅರಳಿ ಗಿಡ ಬಹಳ ಶ್ರೇಷ್ಠವಾಯಿತು ಪೂಜೆಗೆ. ಹಾಗಾಗಿ ಕಾಗೆ ಮಲದಲ್ಲಿ ಹುಟ್ಟಿ ಬಂದದ್ದು ಅದು ಶ್ರೇಷ್ಠ ಅಂತ. ಯಾವುದನ್ನ ನಾವು ಅಪವಿತ್ರ ಅಂತ ಕಾಣ್ತೀವಿ ಅದು ಪವಿತ್ರವಾಗಿರ್ತದೆ ಕೆಲವು ಸಾರ್ತಿ ಅಂತ ಹೀಗೆ ಒಗಟಿನಂತ ಹೇಳ್ತಾರೆ. ಇಂಥದ್ದು ಮಹಾಭಾರತದಲ್ಲಿ 8800 ಶ್ಲೋಕ ಇದೆ. ಅದರ ಕಥೆ ಮತ್ತೆ ಬೇರೆ ಇದೆ. ಆ ಗಣಪತಿ ಮಹಾಭಾರತವನ್ನು ಬರೀಲಿಕ್ಕೆ ಕರೆದ್ರು ವೇದವ್ಯಾಸ ದೇವರು. ಕರೆದಾಗ ಗಣಪತಿ ಹೇಳಿದಂತೆ, ಇಲ್ಲ ಬರಿತೀನಿ, ಆದರೆ ನಮಗೆ ಹೇಳೋ ಕಾಲಕ್ಕೆ ಸ್ವಲ್ಪ ತಡಿ ಅನ್ನಬಾರ್ದು. ನೀವು ಒಂದು 10 ಶ್ಲೋಕ ಬರೆದ ಮೇಲೆ ತಡಿ ವಿಚಾರ ಮಾಡಿ ಹೇಳ್ತೀನಿ, ತಡಿ ಅನ್ನಬಾರ್ದು. ಹೇಳ್ತಿರ್ಬೇಕು ನಾ ಬರಿತಿರ್ತೀನಿ ಅಂತ. ವೇದವ್ಯಾಸ ದೇವರಿಗೇನು ಸರ್ವಜ್ಞರಾದ ವೇದವ್ಯಾಸ ದೇವರು ಅಂದ್ರೆ ಅದೆಲ್ಲ ಸರಿ ಹೇಳ್ತೀನಿ, ಆದರೆ ನಾನು ಹೇಳಿ ಶ್ಲೋಕ ಯಾವುದು ಸುಮ್ಮನೆ ಬರಿಬಾರ್ದು, ತಿಳ್ಕೊಂಡೇ ಬರಿಬೇಕು. ನೀನು ಅರ್ಥ ತಿಳ್ಕೊಂಡೇ ಬರೀಬೇಕು ಅಂದರು. ಗಣಪತಿ ಬಹಳವಾಗಿ ವೇಗ ಹೊಂಟ ಅಂದ್ರೆ ಇಂಥದ್ದೊಂದು ಶ್ಲೋಕ ಹೇಳ್ತಿದ್ರಂತವ್ರು. ಗಣಪತಿ ಅದನ್ನು ಮಾಡಿ ವಿಚಾರ ಮಾಡಿ ಬರ್ಲಿಕ್ಕೆ ಟೈಮ್ ಹಿಡಿದಿತ್ತು, ಮತ್ತೆ ವೇಗವನ್ನು ಸಮ ಮಾಡ್ತಿದ್ರು ಅವನು. ಹೀಗೆ ಗಣಪತಿಗೂ ತಲೆ ಕೆಡಿಸಿಕೊಳ್ಳುವಂತ 8800 ಶ್ಲೋಕ ಹೇಳಿದ್ರು. ಅದು ಮಹಾಭಾರತದಲ್ಲಿದೆ. ಇದು ಗುಹ್ಯ ಭಾಷಾ. ದರ್ಶನ ಭಾಷಾ ಅಂದರೆ ದರ್ಶನಾಂತರ ನಿಮಿತ್ತೀಕೃತ್ಯ. ಕೆಲವು ಕಡೆಗೆ ಪುರಾಣಗಳಲ್ಲೇ ಬರ್ತದೆ ದುರ್ಗೆ ಸರ್ವೋತ್ತಮಳು, ಕೆಲವು ಕಡೆಗೆ ಶೈವ ಪಾಶುಪತಗಳಲ್ಲಿ ರುದ್ರ ಸರ್ವೋತ್ತಮ, ಗಣಪತಿ ಸರ್ವೋತ್ತಮ, ಸ್ಕಂದ ಸರ್ವೋತ್ತಮ ಅಂತ ಬೇರೆ ಬೇರೆಗಳಲ್ಲಿ ಬೇರೆ ಬೇರೆ ದೇವತೆಗಳನ್ನು ಸರ್ವೋತ್ತಮ ಅಂತ ಹೇಳಿದ್ದು ಬರ್ತದೆ. ಅದಕ್ಕೆ ದರ್ಶನ ಭಾಷೆ. ದರ್ಶನ ಅಂದರೆ ಶಾಸ್ತ್ರ ಅಂತ ಅರ್ಥ. ದರ್ಶನ ಭಾಷೆ ಅಂದರೆ ಎಲ್ಲಿ ಏನು ಹೇಳಿದ್ರು ಅದರ ಅಂತರ್ಯಾಮಿಯಾಗಿರೋ ಪರಮಾತ್ಮನೇ ಸರ್ವೋತ್ತಮನಾದವನು ಅಂತ ಹೇಳಲಿಕ್ಕೆ ಹೊರಟದ್ದು ದರ್ಶನ ಭಾಷೆಗಳು. ಇದನ್ನು ದರ್ಶನ ಭಾಷೆ ಅಂತ ಕರೀತಾರೆ ಅಂತ ಆಚಾರ್ಯ ತಾತ್ಪರ್ಯದಲ್ಲಿ ಇದನ್ನೆಲ್ಲ ವಿಸ್ತಾರವಾಗಿ ಹೇಳಿಕೊಡ್ತಾರೆ. ಹೀಗೆ 3 ಭಾಷೆ ಇದೆ, 100 ರೀತಿ ಇದೆ. ಪ್ರಗಸ, ಗೌಡಿ, ಗೋಮೂತ್ರಿ ಅಂತ ಒಂದು ರೀತಿ. ಅದು ಆಗ ಹೋಗೋ ಕಾಲಕ್ಕೆ ಆಕಳು ಮೂತ್ರ ಹೆಂಗೆ ಮಾಡ್ತದೆ ಹಂಗೊಂದು ರೀತಿಯಲ್ಲಿ ಹೇಳ್ತಾರೆ. ಪ್ರಗಸ ರೂಪದಲ್ಲಿ ಬೇರೆ 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 ಕ್ರಮದಲ್ಲಿ ಹೇಳ್ಕೊಡ್ತಾರೆ. ಒಂದು ಪುರಾಣವನ್ನು ಹೇಳಬೇಕು ಅಂದ್ರೆ ಅಷ್ಟೆಲ್ಲ ಭಾಷಾ ಜ್ಞಾನ ಇರಬೇಕಾಗತ್ತೆ. ಆದರೆ ಆಚಾರ್ಯರು ಮಹಾಭಾರತ ತಾತ್ಪರ್ಯಣೆಯ ಭಾಗವತ್ ತಾತ್ಪರ್ಯಣೆ ಬರೆದಿದ್ದಾರೆ ಅಂತ ಗೊತ್ತಾಗ್ತಿಲ್ಲದ್ರೆ ಅಷ್ಟೆಲ್ಲ ಜ್ಞಾನ ಇದ್ದು ಹೇಳೋರು ಯಾರು? ಇಷ್ಟೆಲ್ಲ ಭಾಷೆಗಳನ್ನು ನೀವು ಪ್ರಯೋಗ ಮಾಡಿದ್ದೀರಿ, ಮನುಷ್ಯರಿಗೆ ಅದನ್ನು ಓದೋದೇ ಕಷ್ಟ. ಹಾಗಾಗಿ ಮಹಾಭಾರತದಿಂದ ಅರ್ಥ ಆಗೋದಿಲ್ಲ.
ಸಮಾಧಿ ಭಾಷೆಯಿಂದ ನೇರವಾಗಿ ಭಗವಂತನ ಜ್ಞಾನ ಆಗಬೇಕು, ಭಾಗವತ ಧರ್ಮಗಳ ಜ್ಞಾನ ಆಗಬೇಕು. ಹಾಗೆ ಭಗವಂತನ ಪ್ರೀತಿಗಾಗಿ ಮಾಡಬೇಕಾದ ಭಾಗವತ ಧರ್ಮಗಳ ಜ್ಞಾನ ಸುಲಭವಾಗಿ ಆಗುವಂಥ ಒಂದು ಗ್ರಂಥ ಮಾಡಿರಿ ಎಂದು ಪ್ರಾರ್ಥನೆ ಮಾಡಿದಾಗ ಮಾಡಿದ್ದೆ ಶ್ರೀಮದ್ ಭಾಗವತ. ಆದ್ದರಿಂದ ಭಗವಂತನ ಪ್ರೀತಿಗಾಗಿ ಮಾಡಬೇಕಾದ ಧರ್ಮಗಳನ್ನು ಹೇಳಿಕೊಡುವ ಗ್ರಂಥವನ್ನು ಮಾಡಿರಿ ಎಂದು ಪ್ರಾರ್ಥನೆ ಮಾಡಿದ್ರು. ಆದ್ದರಿಂದ ಆ 30 ಧರ್ಮಗಳನ್ನು ಹೇಳಲಿಕ್ಕೆ ವೇದವ್ಯಾಸ ದೇವರು ಈ ಗ್ರಂಥ ಮಾಡಿದ್ರು ಅಂತ ಹೇಳಿದ್ರಿಂದಲೂ ಕೂಡ, ಇಲ್ಲ ಅಂದರೆ ನಾರದರು ಕೇಳಿದ್ದು ಬೇರೆ, ವೇದವ್ಯಾಸ ದೇವರು ಹೇಳಿದ್ದು ಬೇರೆ ಅಂತ ಆಗ್ಬಿಡ್ತದೆ. ನಾರದರು ಕೇಳಿದ್ದು ಅದೇ, ಇವರು ಬರೆದದ್ದು ಅದೇ. ಆದ್ದರಿಂದ ಮನುಷ್ಯರಿಗೆ ಭಗವಂತನ ಪ್ರೀತಿಗಾಗಿ ಆಚರಣೆ ಮಾಡಲು ಯೋಗ್ಯವಾದ ಭಾಗವತ ಧರ್ಮಗಳನ್ನು ತಿಳಿಸಿಕೊಡ್ಲಿಕ್ಕೆ ಗ್ರಂಥ ಮಾಡಿಕೊಡ್ರಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಹೇಳಿಸಿ ಗುರುಕ್ರಮಸ್ಯ ಯದ್ವಿಚೇಷ್ಟಿತಂ ಅಂತ ಹೇಳಿ ಕೊಡ್ತಾರೆ. ನಾರದರು ಮಾಡಿದ ಪ್ರಾರ್ಥನೆ, ವೇದವ್ಯಾಸದೇವರು ಹೇಳಿದ ಧರ್ಮ ಎರಡೂ ಒಂದೇ. ಈ ಧರ್ಮವನ್ನು, ಈ 30 ಧರ್ಮವನ್ನು ಮಾಡ್ತೀವಲ್ಲ, ಈ 30 ಧರ್ಮವನ್ನು ಹೆಂಗೆ ಮಾಡಬೇಕು? ಪ್ರೋಜ್ಜಿತ ಕೈತವ, ಮೋಸರಹಿತವಾಗಿ ಮಾಡಬೇಕು. ಹಾಗಾಗಿ ಪ್ರೋಜ್ಜಿತ ಕೈತವ ಅಂತನ್ನೋದು ಮುಖ್ಯ ಧರ್ಮ. ಮೋಸ ಇಲ್ಲದೆ ಮಾಡಬೇಕು ಅಂತನ್ನೋದು ಮುಖ್ಯ ಧರ್ಮ. ಆ ಪ್ರೋಜ್ಜಿತ ಕೈತವಾಗಿ ಆಚರಣೆ ಮಾಡಬೇಕಾದ್ರೆ ಈ 30 ಧರ್ಮದ ಲಕ್ಷಣದ ಧರ್ಮಗಳು. ಹಾಗಾಗಿ ಕಿತವ ಅಂದ್ರೆ ಏನು? ಕಿತವ ಅಂದ್ರೆ ಮೋಸ, ಕೈತವ ಅಂದ್ರೆ ಮೋಸದಿಂದ ಕೂಡಿದ್ದು. ಕೈತವ ಅಂದ್ರೆ ಮೋಸದಿಂದ ಕೂಡಿದ ಧರ್ಮ. ಪ್ರೋಜ್ಜಿತ ಕೈತವ ಅಂದ್ರೆ ಮೋಸದಿಂದ ಕೂಡಿರದ ಮೋಸವಿಲ್ಲದ ಧರ್ಮ. ಅಲ್ಲ, ನಾವ್ಯಾರಿಗೂ ಮೋಸ ಮಾಡಿಲ್ಲ, ನಾವೇನು ಯಾರಿಗೂ ಮೋಸ ಮಾಡಿಲ್ಲಲ್ಲ. ನಾವೇ ದುಡ್ಡು ಕೊಡ್ತೀವಿ ಅಂತ ಹೇಳಿ ಕೊಡೋದಿಲ್ಲ ಅಂದಿಲ್ಲ, ಯಾರ್ದು ದುಡ್ಡು ಎತ್ತಿ ಹಾಕಿಲ್ಲ, ಯಾರ್ದು ಆಸ್ತಿ ಎತ್ತಿ ಹಾಕಿಲ್ಲ, ಯಾರ್ದು ಬೆಳ್ಳಿ ಬಂಗಾರ ಎತ್ತಿ ಹಾಕಿಲ್ಲ, ಯಾರ್ದು ಕಂಪೌಂಡ್ ಎನ್ಕ್ರೋಚ್ ಮಾಡಿಲ್ಲ. ನಾವೇನು ಮೋಸ ಮಾಡಿಲ್ಲ. ಅಂದರೆ ಮೋಸ ಅಂದ್ರೆ ಇದೊಂದೇ ಮೋಸ ಅಲ್ಲ. ಬೇರೆಯವರಿಗೆ ಮೋಸ ಮಾಡದೇ ಇದ್ರು ನಿನಗೆ ನೀನು ಮೋಸ ಮಾಡ್ಕೋತಿ ಅಂತ ಭಾಗವತ. ಆತ್ಮವಂಚನೆ ಮಾಡ್ಕೋತಾ ಇದ್ದೀನಿ. ಏನದು? ಫಲದ ಆಸೆಯಿಂದ ಕರ್ಮ ಮಾಡು, ಫಲದ ಆಸೆಯಿಂದ ಕರ್ಮ ಮಾಡು. ಫಲದ ಆಸೆಯಿಂದ ಕರ್ಮ ಮಾಡಿದರೆ ಅಥರ್ವಣೋಪನಿಷತ್ತಲ್ಲಿ ಈ ಮಾತನ್ನು ಹೇಳ್ತದೆ. ಫಲದ ಆಸೆಯಿಂದ ಕರ್ಮ ಮಾಡುವವರು ಮತ್ತೆ ಈ ಲೋಕದಲ್ಲಿ ಹುಟ್ಟು ಬರಬೇಕಾಗತ್ತೆ. ಯಾಕಂದ್ರೆ ದೇವರ ಪ್ರೀತಿಗಾಗಿ ನೀನು ಫಲ ಬೇಕು ಅಂತ ಕರ್ಮ ಮಾಡಿದೆ. ಆದರೆ ನೀನು ಮಾಡಿದ ಕರ್ಮಗಳನ್ನು ಎಲ್ಲಿ ಒಂದು ಜನ್ಮದಲ್ಲಿ ಭೋಗಿಸ್ಲಿಕ್ಕೆ ಎಲ್ಲ ಆಗುತ್ತೆ. ಕರ್ಮಗಳು ಬಹಳ ಆಗತ್ತೆ. ಭೋಗ ಮಾಡಲಿಕ್ಕೆ ಅವಕಾಶ ಎಷ್ಟಿದೆ? ಇಷ್ಟು ಪಾಪ ಪುಣ್ಯಗಳ ಭೋಗ ಮಾಡೋದ್ರೊಳಗೆ ತಲೆ ಕೆಳಗಾಗಿ ನಿಂತು ಸಾಕಾಗ್ಬಿಟ್ಟಿರ್ತಾನೆ ಜನ್ಮಕ್ಕೆ. ಆದರೆ ಕರ್ಮಗಳು ಎಷ್ಟಾಗ್ತದೆ? ಜೀವನ್ ಚತುರ್ದಶಾದ ಊರ್ಧ್ವಂ ಪುರುಷೋ ನಿಯಮೇನತು ಸ್ತ್ರೀವಾಪ್ಯನೂನ ದಶಕಂ ದೇಹಂ ಮಾನುಷ ಮಾರ್ಜತೆ. ಆಚಾರ್ಯ ಗೀತಾ ಭಾಷೆ ಗೀತಾ ತಾತ್ಪರ್ಯದಲ್ಲಿ ಹೇಳುವ ಪ್ರಮಾಣ ಇದು. ಒಬ್ಬ ಮನುಷ್ಯ 14 ವರ್ಷಕ್ಕಿಂತ ಜಾಸ್ತಿ, ಮನುಷ್ಯ ಅಂದರೆ ಪುರುಷನಾಗಲಿ ಸ್ತ್ರೀ ಆಗಿರಲಿ, 14 ವರ್ಷಕ್ಕಿಂತ ಜಾಸ್ತಿ ಬದುಕಿದರೆ ಆಮೇಲೆ ಪ್ರತಿ ದಿವಸಕ್ಕೆ, ಒಂದು ದಿವಸಕ್ಕೆ ಕನಿಷ್ಠ 10 ಜನ್ಮಕ್ಕಾಗುವಷ್ಟು ಕರ್ಮ ಮಾಡ್ತಾರೆ. ಅದು ಪಾಪನೂ ಸರಿ ಪುಣ್ಯನೂ ಸರಿ, ಎರಡೂ ಆಗುತ್ತೆ. ಪುಣ್ಯ ಮಾಡಿದ್ರಿಂದ ಮುಂದೆ ಸುಖ ಆಗುತ್ತೆ, ಪಾಪ ಮಾಡಿದ್ರೆ ದುಃಖ ಆಗುತ್ತೆ. ಎರಡು ಸೇರೆ ಮಾಡ್ತಿರ್ತಾನೆ. 1-2 ಸಾಧನೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯೋಗ್ಯತೆ ಜಾಸ್ತಿ ಇದ್ರೆ ಪುಣ್ಯ ಜಾಸ್ತಿ ಮಾಡ್ತಾನೆ, ಯೋಗ್ಯತೆ ಕಡಿಮೆ ಪಾಪ ಜಾಸ್ತಿ ಮಾಡ್ತಾನೆ. ಅಂತೂ ಪಾಪ ಪುಣ್ಯಗಳು ಎರಡೂ ಆಗುತ್ತೆ. ಒಂದು ದಿವಸ ಬದುಕಿದ್ರೆ ಕನಿಷ್ಠ 10 ಸಾರ್ತಿ ಹುಟ್ಟಿ ಬರ್ಲಿಕ್ಕೆ ಬೇಕಾಗುವಷ್ಟು ಕರ್ಮ ಸಾಧನೆ ಸಂಗ್ರಹ ಮಾಡ್ಕೊತಾನಂತ. ಅಂದ್ರೆ ಒಂದು ದಿವಸಕ್ಕೆ 10 ಜನ್ಮ ಕನಿಷ್ಠ ಅಂತ ಆದರೆ, ಒಂದು 100 ವರ್ಷ ಬದುಕಿದ್ರೆ 36,000 ದಿವಸ ಆಗುತ್ತೆ. ಇಂಟು 10 3,60,000. ಇಲ್ಲ, 14 ವರ್ಷ ಬೇಡ ಅಂತ ಹೇಳಿದ್ದಾರಲ್ಲ, 14 ವರ್ಷ ಆದ್ಮೇಲೆ ಅಂತ ಹೇಳಿದ್ದಾರೆ. 14 ವರ್ಷ ಕರ್ಮಲೇಪ ಇಲ್ಲ ಅಂತ ಹೇಳಿದ್ದಾರೆ. 100 ವರ್ಷ ಇದ್ದಾಗ ನೀವು ಪೂರ್ತಿ 70-80 ಇರ್ತಾರೆ. ಕಡಿಮೆ ಬೇಡ, ಬಿಟ್ಬಿಟ್ಟು 50 ಇಟ್ಟುಕೋ. 50 ವರ್ಷ ಇಟ್ಕೊಂಡ್ರೆ 18,000 ದಿವಸ ಆಯ್ತು. 50 ವರ್ಷಕ್ಕೆ 18,000 ದಿವಸ, 18,000 ಇಂಟು 10, 1,80,000. ಒಂದು ಜನ್ಮ ಕಳೆಯೋದ್ರೊಳಗೆ 1,80,000 ಸಾರ್ತಿ ಹುಟ್ಟು ಬರಬೇಕಾದಷ್ಟು ಕರ್ಮ ಸಂಗ್ರಹ ಆಗುತ್ತೆ. ಇದನ್ನು ಭೋಗ ಮಾಡಿ ಮುಗಿಸೋದು ಯಾವಾಗ? ಆದ್ದರಿಂದ ಈ ಒಂದು ಜನ್ಮದಲ್ಲಿ ಎಲ್ಲ ಭೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಭೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅದಕ್ಕಾಗಿ ಮತ್ತೆ ಹುಟ್ಟು ಬರಬೇಕು. ಯಾಕಂದ್ರೆ ಭಗವಂತನ ಪ್ರಿಯ ಇವನಿಗೂ ಕರ್ಮ ಮಾಡಿದ್ದಾನೆ, ಮಾಡಿದ ಕರ್ಮ ವ್ಯರ್ಥ ಆಗೋಂಗಿಲ್ಲ. ಮಾಡಿದ ಕರ್ಮ ಅದು ಪುಣ್ಯ ಆಗಲಿ ಪಾಪ ಆಗಲಿ ವ್ಯರ್ಥ ಆಗೋಂಗಿಲ್ಲ. ಪುಣ್ಯ ಮಾಡಿದರೆ ಪುಣ್ಯ ಅನುಭವಿಸ್ಲಿಕ್ಕೆ ಹುಟ್ಟು ಬರಬೇಕು, ಪಾಪ ಮಾಡಿದರೆ ಪಾಪ ಅನುಭವಿಸ್ಲಿಕ್ಕೆ ಆದರೂ ಹುಟ್ಟು ಬರಬೇಕು. ಹಾಗಾಗಿ ನೀನು ಎಷ್ಟು ಕರ್ಮ ಜಾಸ್ತಿ ಮಾಡ್ತೀಯ ಅಷ್ಟು ಜಾಸ್ತಿ ಹುಡ್ತಾ ಹೋಗಬೇಕು. ಹಾಗಾಗಿ ಸಂಸಾರದ ಬಂಧನ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಫಲದ ಆಸೆಯಿಂದ ಕರ್ಮ ಮಾಡೋದು ನಿನ್ನ ಸಂಸಾರವನ್ನು ನೀನೇ ಹೊಸ ಚೈನ್ ಉದ್ದು ಮಾಡ್ತಾ ಹೋಗ್ತ. ಆದ್ದರಿಂದ ಫಲದ ಆಸೆಯಿಂದ ಕರ್ಮ ಮಾಡೋದು ನಿನಗೆ ನೀನೇ ಮಾಡಿಕೊಳ್ಳುವ ಮೋಸ. ಆದ್ದರಿಂದ ಪ್ರೋಜ್ಜಿತ ಕೈತವ. ಈ ರೀತಿಯಾಗಿ ಫಲದ ಆಸೆಯಿಂದ ಮಾಡುವ ಕರ್ಮ ನಿನಗೆ ಮಾಡಿಕೊಳ್ಳುವ ಮೋಸ.
ಅದರಿಂದ ಫಲದ ಆಸೆ ಬಿಟ್ಟು ಕರ್ಮ ಮಾಡು. ಭಾಗವತ ಎಲ್ಲೂ ಫಲ ಹೇಳೋದಿಲ್ಲ. ಭಗವಂತನ ಪ್ರೀತಿ ಆಗ್ತದೆ, ಜ್ಞಾನ ಬರ್ತದೆ ಅಂತ ಇಷ್ಟೇ ಹೇಳೋದನ್ನು ಬಿಟ್ಟರೆ ಬೇರೆ ಯಾವ ಫಲವನ್ನು ಹೇಳೋದಿಲ್ಲ. ವೇದಗಳಲ್ಲಿ ಫಲ ಹೇಳ್ತದೆ. ಆಗ ವೇದವನ್ನು ಕಿತವ ಅಂತ ಕರೆದಾರೆ. ವೇದಗಳಲ್ಲಿ ಫಲ ಹೇಳ್ತದೆ. ಯಾರು ಪವಮಾನ ಪಾರಾಯಣ ಮಾಡ್ತಾರೆ, ಪಾವಮಾನಂ ಪರಂ ಬ್ರಹ್ಮ ಯೇ ಪಠಂತಿ ಮನೀಷಿಣಃ ಸಪ್ತಜನ್ಮ ಭವೇದ್ವಿಪ್ರಹಾಧನಾಢ್ಯೋ ವೇದ ಪಾರಗ. ಪವಮಾನವನ್ನು ಪಾರಾಯಣ ಮಾಡಿದರೆ 7 ಜನ್ಮಗಳಲ್ಲಿ ಶ್ರೀಮಂತನಾದ ಬುದ್ಧಿವಂತನಾದ ಬ್ರಾಹ್ಮಣನಾಗಿ ಹುಡ್ತಾನೆ ಅಂತ ವೇದ ಹೇಳ್ತದೆ. ಪವಮಾನ ಹೇಳಿಕೊಡ್ತದೆ. ಅಲ್ಲಿ ಫಲದ ಆಸೆಯನ್ನು ತೋರಿಸ್ತದೆ. ಆದರೆ ಭಾಗವತ ಹೇಳೋದಿಲ್ಲ. ಹೀಗೆ ಫಲದ ಅಲ್ಲಿ ಅದಕ್ಕೆ ಆಚಾರ ವ್ಯವಸ್ಥೆ ಮಾಡಿಕೊಟ್ಟಾರೆ. ಅಲ್ಲಿ ಕ್ಷುದ್ರವಾದ ಫಲವನ್ನು ಹೇಳೋದಕ್ಕೋಸ್ಕರ ವೇದ ಉದ್ದೇಶ ಇಲ್ಲ. ಅದು ಹೊರಟದ್ದು ರೋಚನಾರ್ಥಂ ಫಲಶ್ರುತಿ. ಕರ್ಮದಲ್ಲಿ ಆಸಕ್ತಿ ಮೂಡಿಸ್ಲಿಕ್ಕೆ ಹೇಳ್ತಾ ಇರೋದು. ಅದರ ಉದ್ದೇಶ ಮಾತ್ರ ಭಗವಂತನ ಪ್ರೀತಿಗಾಗಿ ವೇದ ಹೊರಟದ್ದು. ಅದ್ರ ಎಲ್ಲರೂ ವೈರಾಗ್ಯ ಭಕ್ತಿ ಅಂತ ಇಷ್ಟೇ ಕರೆದು ಬರೋದಿಲ್ಲ. ಕೆಲವರಿಗೆ ಕೆಲವು ಪದಾರ್ಥಗಳ ಅಪೇಕ್ಷೆ ಇರ್ತದೆ. ಹಂಗಾಗಿ ಕರೀತಾರೆ ನೋಡ್ರಿ, ನಿಮಗೆ ಲಗ್ನ ಆಗಿಲ್ಲ, ಚರ್ಚಿಗೆ ಬರ್ರಿ, ಲಗ್ನ ಆಗುತ್ತೆ. ನಿಮ್ಮ ನೌಕರಿ ಸಿಕ್ಕಿಲ್ಲ, ನಮ್ಮ ಚರ್ಚಿಗೆ ಬರ್ರಿ ಶುಕ್ರವಾರ ದಿವಸ, ನಿಮಗೆ ಆದಿತ್ಯವಾರ ದಿವಸ ಬರ್ರಿ, ನಿಮಗೆ ನೌಕರಿ ಸಿಕ್ತು. ಇಲ್ಲ ನಮ್ಮ ಶುಕ್ರವಾರ ಮಸೀದಿಗೆ ಬರ್ರಿ, ನೀವು ಕೇಳಿದ್ದೆಲ್ಲ ಸಿಕ್ತು. ಏನೋ ಎಲ್ಲ ಅಪಾಯಿಂಟ್ಮೆಂಟ್ ಲೆಟರ್ ಖಾಲಿ ಕೈ ಹಿಡ್ಕೊಂಡು ಕೂತಾನೆ ನಿಮ್ಮ ದೇವರು. ಪ್ರಾರಬ್ಧ ಯೋಗ ಇದ್ದವನಿಗೆಲ್ಲಾದರೂ ಸಿಗುತ್ತೆ, ಇಲ್ಲ ಇದ್ದವನಿಗೆ ಎಲ್ಲಿ ಹೋದ್ರಿ? ಪಾಪಿ ಮೊಣಕ ಸಮುದ್ರಕ್ಕೆ ಹೋದ್ರು ಮೊಣಕಾಲು ನೀರೇ. ಆದರೆ ಇಲ್ಲಿಲ್ಲ ಅಂತ ಅಲ್ಲಿ, ಅಲ್ಲಿಲ್ಲ ಅಂತ ಇಲ್ಲಿ, ಎಲ್ಲ ಕಡೆಗೆ ಅಡ್ಡಾಡಿ ಶ್ರಮ ಪಡೋದಷ್ಟೇ. ಹಾಗಾಗಿ ಒಳ್ಳೆ ಪುಣ್ಯವನ್ನು ಯೋಗ ಸಂಪಾದನೆ ಮಾಡ್ಕೋಬೇಕಷ್ಟೇ ಹೊರತಾಗಿ ಮರಳಿ ತಾ ಪಡೆಯದ ಭಾಗ್ಯಕ್ಕೆ ಹೊರಳಿ ಹತ್ತರೆ ಬಂದಿತ್ತೆ. ಗುಡಿಗೆ ಹೋದ್ರು ಅಷ್ಟೇ, ಮಸೀದಿಗೆ ಹೋದ್ರು ಅಷ್ಟೇ, ಗುರುದ್ವಾರಕ್ಕೆ ಹೋದ್ರು ಅಷ್ಟೇ, ಎಲ್ಲಿ ಹೋದ್ರು ಅಷ್ಟೇ. ಆದರೆ ಮನುಷ್ಯನಿಗೆ ಇಲ್ಲಿ ಬಿಟ್ಟು ಅಲ್ಲಿ ಬಿಟ್ಟು ಇಲ್ಲಿ ಹೋಗಬೇಕು ಅಂತ ಕುತೂಹಲ ಉತ್ಸಾಹ ಇರುತ್ತೆ, ಕರೆದು ಮೋಸ ಮಾಡ್ತಾರೆ. ಹಾಗಾಗಿ ಈ ಕರ್ಮಗಳನ್ನು ಫಲದಾಸೆಯಿಂದ ಮಾಡೋದಿದೆಯಲ್ಲ, ಇದು ಬಹಳ ಬಂಧಕವಾದ ಕರ್ಮ, ಬಂಧನ ಮಾಡ್ತದೆ. ಹಾಗಾಗಿ ಈ ಕರ್ಮವನ್ನು ಏನು ಮಾಡಬೇಕು? ಭಗವಂತನ ಪ್ರೀತಿಗಾಗಿ ಆಗಬೇಕು. ಅದರಲ್ಲಿ 2 ಇರಬೇಕು ಅಂತ ಹೇಳಿದರು. ಧರ್ಮ ಪ್ರೋಜ್ಜಿತ ಕೈತವತ್ರ ಪರಮಃ. ಪ್ರೋಜ್ಜಿತ ಕಿತವ, ಮೋಸ ಕೂಡಿರಬಾರ್ದು, ಫಲದಾಸೆಯಿಂದ ಕೂಡಿರಬಾರ್ದು, ಪರಮ ಆಗಿರಬೇಕು. ಪ್ರೋಜ್ಜಿತ ಕೈತವ ಪರಮ ಅಂದ್ರೇನು? ಶ್ರೇಷ್ಠವಾಗಬೇಕು. ಶ್ರೇಷ್ಠ ಆಗೋದು ಹೆಂಗೆ? ಬಹಳ ಒಳ್ಳೆ ತುಪ್ಪ ತಂದು ಹಾಕಿ ನೀನು ಶ್ರೇಷ್ಠನ? ಆಚಾರ್ಯಗೆ ಬಹಳ ದಕ್ಷಿಣೆ ಕೊಟ್ಟು ನೀನು ಶ್ರೇಷ್ಠ ಕರ್ಮನ? ಅಥವಾ ಬಹಳ ಜನ ಕರೆಸಿ ಊಟಕ್ಕೆ ಹಾಕಿದ ಶ್ರೇಷ್ಠ ಕರ್ಮನ? ಯಾವುದರಿಂದ ಶ್ರೇಷ್ಠ ಆಗೋದು? ಈಶ್ವರಾರ್ಪಣೆಯನ ಪರಮಃ. ಆಚಾರ್ಯ ಗೀತಾ ಭಾಷೆಯಲ್ಲಿ ಬರೆದು, ನೀನು ಮಾಡಿದ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಅದು ಪರಮ ಶ್ರೇಷ್ಠ ಕರ್ಮ, ಇಲ್ಲದ್ರೆ ಇಲ್ಲ. ಹಾಗಾಗಿ ಕರ್ಮ ಶ್ರೇಷ್ಠ ಆಗೋದು 2ರಿಂದ. ಫಲದ ಆಸೆಯಿಂದ ಕರ್ಮ ಮಾಡಬಾರ್ದು, ಆ ಮಾಡಿದ ಕರ್ಮವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಇಷ್ಟು ಮಾಡಿದ ಫಲ. ಇಲ್ಲದೇ ಇದ್ರೆ ಅದು ಶ್ರೇಷ್ಠ ಕರ್ಮ ಆಗೋದಿಲ್ಲ. ಅದಕ್ಕೆ ಉದಾಹರಣೆ ಬರೀತಾರೆ ವಿಷ್ಣುತೀರ್ಥರು. ದ್ರವ್ಯ ಬೇಕು, ಸಂಪತ್ತು ಬೇಕು, ಕೀರ್ತಿ ಬರಲಿ, ಸಂತಾನ ಆಗಲಿ, ಏನೋ ಅಪೇಕ್ಷೆಯಿಂದ ಜನರನ್ನು ಕರೆಯೋದು, ಊಟಕ್ಕೆ ಹಾಕೋದು, 100 ಜನರನ್ನು ಕರೆಸೋದು, ಉತ್ಸವ ಇತ್ಯಾದಿಗಳನ್ನು ಮಾಡೋದು, ಮನಸ್ಸಲ್ಲಿ ಅದೆಲ್ಲ ಬೇಕು ಅಂತ ಅಪೇಕ್ಷೆ. ಆದರೆ ಸಂಕಲ್ಪ ಮಾತ್ರ ವಿಷ್ಣು ಪ್ರೇರಣ ವಿಷ್ಣು ಪ್ರೀತ್ಯರ್ಥಂ ಅಂತ ಜೋರಾಗಿ ಕೃಷ್ಣಾರ್ಪಣ ಅಂತ ಹೋದ್ರು. ಹಾಗಾಗಿ ಮನಸ್ಸಲ್ಲಿ ಒಂದು, ಮಾತಲ್ಲಿ ಒಂದು, ಇದೇ ಕಪಟ. ಹೀಗಿರಬಾರ್ದು. ಹೀಗಿಲ್ಲದೆ ಇರೋದೇ ಕೈತವ. ಈಗ ಇದನ್ನು ಮಾಡದೇ ಇರೋದೇ ಪ್ರೋಜ್ಜಿತ ಕೈತವ, ಬಿಟ್ಟು ಬರುವುದು. ಇಷ್ಟಲ್ಲದೆ ಇದು ಮೋಸ ಇಲ್ಲದೆ ಮಾಡಬೇಕು. ಇನ್ನೊಂದು, ಅದು ಪರಮ, ಭಗವಂತನ ಪ್ರೀತಿಗಾಗಿ ಮಾಡ್ತೀನಿ, ಭಗವಂತ ಮಾಡಿಸ್ತಾನೆ ಅಂತ ಅನ್ಕೊಂಡು ಮಾಡ್ತಿರಬೇಕು. ಹೀಗೆ ಮಾಡಿದ್ದೇ ಮೋಕ್ಷ ಸಾಧನ. ಫಲದ ಆಸೆಯನ್ನು ಬಿಟ್ಟು ಮಾಡಿ ಭಗವಂತನಿಗೆ ಸಮರ್ಪಿತವಾದ ಕರ್ಮವೇ ಮೋಕ್ಷ ಸಾಧನ. ಇಲ್ಲದ ಕರ್ಮ ಮೋಕ್ಷ ಸಾಧನ ಆಗೋದಿಲ್ಲ, ಬೇರೆ ಸಾಧನ ಆಗ್ತದಷ್ಟೆ. ಮೋಕ್ಷ ಸಾಧನ ಆಗ್ತದೆ ಅಂತ ಈ ಭಾಗವತ ಧರ್ಮಗಳನ್ನು ಹೇಳಿಕೊಡ್ತಾರೆ. ಇದೇ ಭಾಗವತ ಧರ್ಮಗಳನ್ನು ಮತ್ತೊಮ್ಮೆ ಏಕಾದಶ ಸ್ಕಂದದಲ್ಲಿ ಕೃಷ್ಣ ಹೇಳಿಕೊಡ್ತಾನೆ. ಅಲ್ಲಿ ಇದೇ ಭಾಗವತ ಧರ್ಮಗಳನ್ನೇ ಹೇಳಿಕೊಡ್ತಾರೆ. ಈ ರೀತಿ ಮಾಡಿದ ಧರ್ಮಗಳೇ ಸಂಸಾರದ ಬಂಧನದಿಂದ ನಮ್ಮನ್ನು ಕಡೆಗೆ ಹಾಯಿಸೋದು. ಇಲ್ಲದಿದ್ರೆ ಅದು ಮತ್ತೆ ಕಟ್ಟಿ ಹಾಕಿಬಿಡ್ತದೆ. ಇಲ್ಲಿ ನಾಹಂಕರ್ತ ಧರ್ಮ ಮಾಡೋ ಕಾಲಕ್ಕೆ ನಾಹಂಕರ್ತ ಹರಿಕರ್ತ ಅಂತ ಅನ್ಕೋಬೇಕು. ಕರ್ಮ ಮಾಡುವ ನಾನಲ್ಲ, ಭಗವಂತ ಮಾಡುವವ. ನಾನು ಮಾಡಿದ ಎಲ್ಲ ಕರ್ಮಗಳು ಭಗವಂತನ ಪೂಜೆ ಅಂತ ಅನ್ಕೊಂಡು ಮಾಡಬೇಕು. ಇದೇ ಮುಕ್ತಿಯ ದಾರಿ, ಇದೇ ಸಂಸಾರದಿಂದ ಬಿಡುಗಡೆಯ ದಾರಿ. ಈ ದಾರಿ ಬಹಳ ಆತಂಕದಿಂದ ಕೂಡಿದ ದಾರಿ ಅಲ್ಲ, ಬಹಳ ಕಷ್ಟದಿಂದ ಕೂಡಿದ ಹಠಯೋಗದಂತ ದಾರಿ ಅಲ್ಲ. ಇದೇ ಭಕ್ತಿ ಮಾರ್ಗ. ಆದ್ದರಿಂದ ಮುಕ್ತಿಗೆ ಹೋಗಬೇಕು ಅಂತನೋರು ಇದೇ ಮಾರ್ಗವನ್ನೇ ಹಿಡಿಯಬೇಕು. ಇದನ್ನ
ಅಯೋಗ್ಯರಿಗೆ ತಿಳಿದೇ ಇರುವ ಮಾರ್ಗ ಇದು. ಆದ್ದರಿಂದ ಯೋಗ್ಯರಿಗೆ ಮಾತ್ರ ಹೇಳಿಕೊಡಬೇಕು ಅಂಥೇಳಿ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ನವೈ ವಿದುರ ಋಷಿಯೋ ನಾಪಿ ಮನುಷ್ಯೋತ್ತಮರು ಗಂಧರ್ವರೇ ತಿಳಿಯೋದಿಲ್ಲ ಅಂತ ಆದರೆ ಅಯೋಗ್ಯರಿಗೆ ಹೆಂಗೆ ತಿಳಿಯುತ್ತದೆ? ಅಯೋಗ್ಯರಿಗೆ ತಿಳಿಯಲಾಗದ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂತ ಹೇಳಿಕೊಡ್ತಾರೆ. ಈ ಭಾಗವತದ ಧರ್ಮವನ್ನು ಆಚರಣೆ ಮಾಡುವ ಮನುಷ್ಯ ಎಂದಿಗೂ ತಪ್ಪು ಹೆಜ್ಜೆ ಹಾಕೋದಿಲ್ಲ. ಅಕಸ್ಮಾತ್ತಾಗಿ ತಪ್ಪಿದರೂ ಮತ್ತೆ ತಿರುಗಿ ಬರ್ತಾನೆ, ಪ್ರಾಯಶ್ಚಿತ್ತ ಮಾಡ್ಕೋತಾನೆ, ತನ್ನ ಮಾರ್ಗದಲ್ಲಿ ಹೋಗಿಬಿಡ್ತಾನೆ. ಅವನು ಕಣ್ಣು ಮುಚ್ಚಿ ಓಡಿದರೂ ಎಡೆ ಬೀಳುವುದಿಲ್ಲ, ಅಷ್ಟು ಶ್ರೇಷ್ಠವಾದ ಮಾರ್ಗದಲ್ಲಿ ಹೋಗಿದ್ದಾನೆ. ಆದ್ದರಿಂದ ಇಲ್ಲಿ ಭಕ್ತಿಯಿಂದ ಕೂಡಿದ ಧರ್ಮ ಇದು. ಆದರೆ ಈ ಎಲ್ಲ 30 ಧರ್ಮಗಳನ್ನು ಆಚರಣೆ ಮಾಡುವ ಕಾಲಕ್ಕೂ ಭಕ್ತಿಯಿಂದಲೇ ಮಾಡಿರಬೇಕು. 30 ಧರ್ಮಗಳನ್ನು ಬಹಳ ಚೆನ್ನಾಗಿ ಆಚರಣೆ ಮಾಡ್ತಾನೆ, ನಿಷ್ಕಾಮನೆಯಿಂದ ಮಾಡ್ತಾನೆ, ಭಕ್ತಿ ಇಲ್ಲ ಅಂತ ಆದರೆ ಅದು ಭಗವಂತನ ಪ್ರೀತಿಗೆ ಸಾಧನ ಆಗೋದಿಲ್ಲ. ಅಭಕ್ತಿ ಉದಾಹೃತಂ ನೈವ ಫಲದಾತ್ರ ಭವಿಷ್ಯತಿ ಅಂತ ಭಕ್ತಿ ಇಲ್ಲದೆ ಮಾಡಿದ ಧರ್ಮ ಆ ಮಹಾಫಲವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದರು. ಇದನ್ನೇ ಹೇಳಿಕೊಡ್ತಾರೆ. ಯಾಕೆಂದರೆ ಭಕ್ತಿ ಅಂದ್ರೇನು? ಪ್ರೀತಿ. ತನ್ನ ಮೇಲೆ ತನಗಿರುವ ಅಭಿಮಾನ ಪ್ರೀತಿ, ಅದನ್ನೇ ದೇವರ ಮೇಲೆ ಮಾಡಿದರೆ ಭಕ್ತಿ. ದೇವರು ಅಂತ ಒಂದೇ ಅಲ್ಲ, ತನಗಿಂತ ಉತ್ತಮರಲ್ಲಿ ಮಾಡಿದರೆ ಭಕ್ತಿ, ತನ್ನಲ್ಲಿ ಸಮಾನರಲ್ಲಿ ಮಾಡಿದರೆ ಸ್ನೇಹ ಮೈತ್ರಿ, ತನಗಿಂತ ಕಡಿಮೆಯವರಲ್ಲಿ ಮಾಡಿದರೆ ಅದು ದಯ. ಆ ಪ್ರೇಮದ 3 ಮಜಲ ಸ್ವರೂಪ. ಹಾಗಾಗಿ ಅನುವೃತ್ತಿ ಸೇವೆ ಅಂತ ಕರೀತಾರೆ. ಆದರೆ ವೈರಾಗ್ಯ ಇಲ್ಲದೆ ಎಂದಿಗೂ ಭಕ್ತಿ ಬರೋದಿಲ್ಲ. ವೈರಾಗ್ಯ ಇಲ್ಲದೆ ಭಕ್ತಿ ಬರೋದಿಲ್ಲ. ಯಾಕಂದರೆ ನಮ್ಮ ಮನಸ್ಸಿಗೆ ಶಕ್ತಿ ಸೀಮಿತ ಇದೆ. ಈ ಮನಸ್ಸು ಬೇರೆ ಕಡೆಗೆಲ್ಲ ಹೋಯ್ತು ಅಂತಂದರೆ ದೇವ್ರ ಕಡೆಗೆ ಬರೋದಿಲ್ಲ. ದೇವ್ರ ಕಡೆಗೆ ಬಂತು ಅಂದರೆ ಬೇರೆ ಕಡೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಶಕ್ತಿ ಸ್ವಲ್ಪ ಇದ್ದಾಗ. ಯಾಕಂದರೆ ಮನುಷ್ಯನ ಕಿಸೆಯಲ್ಲಿ ಕಾರ್ಡಲ್ಲಿರೋ ರೊಕ್ಕ ನೋಡ್ಕೊಂಡು ಮಾರ್ಕೆಟಿಂಗ್ ಮಾಡಬೇಕು. ಅವನಲ್ಲಿ ಬ್ಯಾಲೆನ್ಸ್ ಇದ್ದಷ್ಟು ಸಾಮಾನು ತಗೋಬೇಕಲ್ಲ. ಸ್ವಂತ ದುಡ್ದಿದ್ದ ಅಂದರೆ, ದುಡ್ಡಿನ ಬೆಲೆ ಗೊತ್ತಿತ್ತು ಅಂದರೆ ಅವನು ತನ್ನ ಶಕ್ತಿ ಇದ್ದಷ್ಟು ಎಷ್ಟು ಬೇಕೋ ಅಷ್ಟು ತೊಗೊಂಡು ಮನೆಗೆ ಬರ್ತಾನೆ. ಖರ್ಚು ಮಾಡೋದು ಅಪ್ಪ ದುಡ್ಡು ಹಾಕ್ತಾನೆ, ಅಪ್ಪನ ಅಕೌಂಟಲ್ಲಿ ದುಡ್ಡು ಹಾರಿಸೋದು ಅಂತ ಆದರೆ ಅವ್ರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಒಂದು ದಿವಸಕ್ಕೆ 10-20 ಲಕ್ಷ ಖರ್ಚು ಮಾಡ್ಕೊಂಡು ಕ್ರೆಡಿಟ್ ಅಪ್ಪನ ಹೆಸರಲ್ಲಿ ಸಾಲ ಮಾಡಿಟ್ಟು ಬಂದು ಮಲ್ಕೊಂಡ್ಬಿಡ್ತಾರೆ. ಹಾಗಾಗಿ ಬೇರೆ ಕಡೆ ವೈರಾಗ್ಯ ಇಲ್ಲ ಅಂತ ಆದರೆ ದೇವರಲ್ಲಿ ಓಡೋದಿಲ್ಲ ಮನಸ್ಸು. ಹಾಗಾಗಿ ದೇವರಲ್ಲಿ ಮನಸ್ಸು ಓಡಬೇಕು ಅಂತಾದರೆ ಬೇರೆ ಕಡೆಗೆ ಮನಸ್ಸನ್ನು ಹೋಗಬಾರ್ದು. ಬೇರೆ ಕಡೆಗೆ ಹೋದರೆ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಎಲ್ಲೋ ಒಂದು ಕಡೆಗೆ ಹೋಗ್ತದೆ, ತಕ್ಕಡಿ ಇದ್ದಂಗೆ. ಅದು ಇದು ಕೆಳಗೆ ಬಂದರೆ ಇದು ಮೇಲೆ, ಇದು ಕೆಳಗೆ ಬಂದರೆ ಕೆಳಗೆ ಹೋಗುತ್ತೆ. ಹಾಗಾಗಿ ಮನಸ್ಸನ್ನು ಎಲ್ಲಿ ನಿಲ್ಲಿಸಬೇಕು. ಹಂಗಾಗಿ ಒಬ್ಬ ಕವಿ ದೇವರನ್ನು ಪ್ರಾರ್ಥನೆ ಮಾಡ್ತಾನೆ, ಕೃಷ್ಣನನ್ನು ಪ್ರಾರ್ಥನೆ ಮಾಡಿದ ದೇವರನ್ನು. ಸ್ವಾಮಿ, ನನ್ನ ಮನಸ್ಸಿದೆ ಎಲ್ಲ ದುಂಬಿ ಇದ್ದಂಥದ್ದು, ದುಂಬಿ ಅಂತ ಮನಸ್ಸು ಬಹಳ ಚಂಚಲ, ಬೇರೆ ಕಡೆಗೆ ಎಲ್ಲ ಕಡೆಗೆ ಹಾರಾಡ್ತದೆ, ಆದರೆ ನಿನ್ನ ಹತ್ರ ಬರೋದೇ ಇಲ್ಲ. ಅದಕ್ಕೆ ನೀವೊಂದು ಕೆಲಸ ಮಾಡಿ, ನನ್ನ ಮನಸ್ಸಿದೆಯಲ್ಲ, ಅವನು ಅದ್ಭುತವಾಗಿ ಪ್ರಾರ್ಥನೆ ಮಾಡ್ತಾನೆ. ಹೇ ಕೃಷ್ಣ ಕೃಷ್ಣ ಭಗವನ್ ಮಮ ಚಿತ್ತ ಭೃಂಗ ಯಾತ್ ಕದಾಪಿ ಭವತಶ್ಚರಣಾರವಿಂದೆ ದೇಹಾದಿ ಪುಷ್ಪ ನಿರತಃ ಕೃಪಯಾ ತದಾನೀಂ ವೀಕ್ಷಸ್ವ ವಾಮನಯನೇನ ನಿಜಂ ಪದಾಬ್ಜಂ. ಅವನು ಕವಿ ಅಂದ, ಹೇ ಕೃಷ್ಣ ಭಗವನ್ ಮಮ ಚಿತ್ತ ಭೃಂಗ, ನನ್ನ ಮನಸ್ಸು ಅಂತ ಅನ್ನೋ ದುಂಬಿ ಉಂಟಲ್ಲ, ಜೇನು ಹುಳ, ಅದು ಬೇರೆ 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 ಪದಾರ್ಥಗಳಲ್ಲಿ ಹಾರಾಡ್ತದೆ. ಸಂಸಾರ, ಹೆಂಡತಿ, ಮಕ್ಕಳು, ಬಂಧು ಬಳಗ, ದುಡ್ಡು, ಕೀರ್ತಿ ಇತ್ಯಾದಿಗಳೆಲ್ಲ ಹೋಗ್ತಿರ್ತದೆ. ನಿನ್ನ ಹತ್ರ ಬರೋದೇ ಕಷ್ಟ. ಆದ್ರೆ ಅಕಸ್ಮಾತ್ತಾಗಿ ಯಾವಾಗಲಾದರೂ ನಿನ್ನ ಪಾದ ಕಮಲಗಳ ಮೇಲೆ ಬಂದು ಕೂತು ಅಂದರೆ ಯಾವಾಗಲೂ ಒಂದು ದೇವರು ಒಂದು ನೆನಪಾಗ್ತದೆ. ಹೊಂಟಾಗ ದೇವಸ್ಥಾನ ಕಾಣ್ತು, ದೇವರು ಏನೋ ಒಂದು ನೆನಪೇ ಬಂತು, ಇವನು ಜನ್ಮಾಂತರ ಪುಣ್ಯ ನೆನಪು ಬಂತು. ಆವಾಗ ಮನಸ್ಸಿಗೆ ದೇವರು ನೆನಪು ಬಂದ, ದೇವರ ಪಾದಕ್ಕೆ ಮನಸ್ಸು ಹೋಯ್ತಿದ್ದು, ಮನಸ್ಸು ಅಂತ ದುಂಬಿ. ಆವಾಗ ಅಂದ, ನೀವೊಂದು ಕೆಲಸ ಮಾಡು, ನನ್ನನ್ನು ನೋಡಬೇಡ ನೀನು. ಯಾಕೆಂದ್ರೆ ನನ್ನನ್ನು ನೀನು ಕಣ್ಣು ತೆರೆದು ನೋಡುವಷ್ಟು ಯೋಗ್ಯತೆ ನನಗಿಲ್ಲ. ಆವಾಗ ನೀನೇನು ಮಾಡಬೇಕು? ಅವ ಭಕ್ತ ಪ್ರಾರ್ಥನೆ ಮಾಡ್ದ, ವೀಕ್ಷಸ್ವ ವಾಮನಯನೇನ, ನಿನ್ನ ಎಡಗಣ್ಣಿನಿಂದ ನಿನ್ನ ಪಾದವನ್ನು ನೋಡ್ಕೊಂಡ್ಬಿಡು ಅಂದ. ನಾನು ಬಂದು ನನ್ನ ಮನಸ್ಸಂತನು ತುಂಬಿ ನಿನ್ನ ಪಾದ ಮೇಲೆ ಬಂದು ಕೂತಿರ್ತದಲ್ಲ, ಅವಾಗ ನೀನೇನು ಮಾಡಬೇಕು? ನಿನ್ನ ಎಡಗಣ್ಣಿನಿಂದ ನಿನ್ನ ಪಾದವನ್ನು ನೋಡ್ಕೊಂಡ್ಬಿಡು ಅಂದ. ಅವನ ಅಭಿಪ್ರಾಯ ಏನು ಅಂದರೆ, ದೇವರ ಎಡಗಣ್ಣಿನಲ್ಲಿ ಚಂದ್ರ ಇದ್ದಾನೆ, ದೇವರ ಬಲಗಣ್ಣಿನಲ್ಲಿ ಸೂರ್ಯ ಇದ್ದಾನೆ, ಎಡಗಣ್ಣಿನಿಂದ ಚಂದ್ರ ಇದ್ದಾನೆ. ಹಾಗಾಗಿ ದೇವರ ಎಡಗಣ್ಣಿನಿಂದ ನೋಡ್ದ ಅಂದ್ರೆ ಚಂದ್ರನ ಕಿರಣ ಆ ದೇವರ ಪಾದ ಕಮಲದ ಮೇಲೆ ಬೀಳ್ತದೆ. ಆ ಚಂದ್ರನ ಕಿರಣ ಬಿದ್ದರೆ ಕಮಲ ಮುಚ್ಕೊಂಡ್ಬಿಡ್ತದೆ. ಸೂರ್ಯ ಕಿರಣ ಬಿದ್ದರೆ ಕಮಲ ಅರಳ್ತದೆ, ಚಂದ್ರ ಕಿರಣ ಬಿದ್ದರೆ ಕಮಲ ಮುಚ್ಕೊಂಡ್ಬಿಡ್ತದೆ.
ಅದಕ್ಕೆ ಅವನಂದ, ನಿನ್ನ ಪಾದ ಕಮಲದ ಮೇಲೆ ನನ್ನ ಮನಸ್ಸು ಬಂದು ಕೂತಾಗ ನೀನು ನಿನ್ನ ಕಣ್ಣಿನಿಂದ ಅದನ್ನ ನೋಡಿ ಅಂದ್ರೆ ಚಂದ್ರಕಿರಣ ಬಿದ್ದರೆ ಪಾದ ಕಮಲ ಮುಚ್ಕೊಂಡ್ಬಿಡ್ತಲ್ಲ, ನನಗೆ ಹೊರಗೆ ಹೋಗ್ಲಿಕ್ಕೆ ಬರೋದಿಲ್ಲ, ನನ್ನ ಮನಸ್ಸು ಅಲ್ಲೇ ಕೂತ್ಕೊಂಡ್ಬಿಡ್ತದೆ. ಹಾಗಾಗಿ ನನ್ನ ಮನಸ್ಸು ಅಕಸ್ಮಾತ್ತಾಗಿ ಬಂದಾಗ ನಿನ್ನ ಕಣ್ಣಿನಿಂದ ನೋಡಿ ಆ ಪಾದ ಕಮಲ ಮುಚ್ಕೊಂಬಂತೆ ಮಾಡಿ ನನ್ನ ಮನಸ್ಸು ಅಲ್ಲೇ ಕೂಡುವಂತೆ ಮಾಡು ಅಂತ ಪ್ರಾರ್ಥನೆ ಮಾಡಿದ್ದ. ಹಾಗಾಗಿ ನನ್ನನ್ನು ನೋಡ್ಲಿಕ್ಕೆ ನಿನಗೆ ಯೋಗ್ಯತೆ, ನನಗೆ ಯೋಗ್ಯತೆ ಇಲ್ಲದೆ ಇರ್ಬೋದು, ನಿನ್ನ ಪಾದವನ್ನೇ ನೀನು ನೋಡು, ಆದ್ರಿಂದ ನನ್ನ ಮನಸ್ಸಲ್ಲೇ ಉಳಿತದೆ ಅಂತ ಪ್ರಾರ್ಥನೆ ಮಾಡಿದ್ದ. ಹಾಗೆ ಈ ಭಗವಂತನ ಕಡೆಗೆ ಹೋಗದೇ ಇರೋ ಮನಸ್ಸು ಬೇರೆ ಕಡೆಗೆ ಹೋಗುತ್ತೆ, ಬೇರೆ ಕಡೆಗೆ ಹೋಗೋ ಮನಸ್ಸು ದೇವರ ಹತ್ರ ಬರೋದಿಲ್ಲ. ಆದ್ದರಿಂದ ಇದೇನು ಬಹಳ ಸುಲಭ. ಅದರಿಂದ ವೈರಾಗ್ಯ ಬೇಕು. ವಿರಕ್ತನಾದ್ರೆ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಆಗ್ತದೆ. ಹಾಗೆ ವೈರಾಗ್ಯ ಹಂಗೇನೆ ಬಹಳ ಸುಲಭದ ಕೆಲಸ ಅಂದ್ರೆ ವಿಷ್ಣುದೇವ. ಮನೆ ಮಾರು ಅದು ಇದೆಲ್ಲ ಬಿಟ್ಟು ಅರಣ್ಯಕ್ಕೆ ಹೋಗ್ಬಿಡು. ಅರಣ್ಯಕ್ಕೆ ಹೋದವರೆಲ್ಲ ವಿರಕ್ತರೇನಲ್ಲ, ಅರಣ್ಯಕ್ಕೆ ಹೋದವರೆಲ್ಲ ವಿರಕ್ತರು ಅಂತೇನಲ್ಲ, ಊರಲ್ಲಿ ಇದ್ದವರೆಲ್ಲ ಅಥವಾ ಕಾವಿ ಬಟ್ಟೆ ಹಾಕ್ಕೊಂಡವರೆಲ್ಲ ವಿರಕ್ತರು ಅಂತೇನಲ್ಲ, ಕೆಂಪು ಬಟ್ಟೆ ಹಾಕಿದವರೆಲ್ಲ ವಿರಕ್ತರಾಗಿರಬೇಕು ಅಂತೇನಿಲ್ಲ. ಕೆಲವು ಒಳ್ಳೆ ಸಾಮಾನ್ಯ ಗೃಹಸ್ಥನ ವೇಷದಲ್ಲಿದ್ದು ಒಬ್ಬನು ಭಾರಿ ವಿರಕ್ತನ, ಮಾನಸಿಕವಾಗಿ ವಿರಕ್ತನಾಗಿರಬಹುದು. ಒಬ್ಬನು ಏನೋ ಒತ್ತಾಯದಿಂದ ಯಾವುದೋ ಕಾರಣದಿಂದ ಸನ್ಯಾಸಿ ವೇಷ ಹಾಕ್ಕೊಂಡವನು ವೈರಾಗ್ಯ ಇಲ್ಲೇ ಇರಬಹುದು. ಆದ್ರೆ ಸಾಮಾನ್ಯವಾಗಿ ವಿರಕ್ತರಾಗೇ ಸನ್ಯಾಸಿ ತಗೋತಾರೆ ಅಂತಿದ್ದದಕ್ಕಾಗಿ ಸನ್ಯಾಸಿಗಳನ್ನು ವಿರಕ್ತರು ಅಂತ ವ್ಯವಹಾರ ಮಾಡ್ತದೆ. ಬಹಳ ಚೆನ್ನಾಗಿ ಇದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಬಟ್ಟೆ ಹಾಕೊಂಡು ಮಾತ್ರಕ್ಕೆ ವೈರಾಗ್ಯ ಬರ್ತದೆ ಅಂತೇನಿಲ್ಲ. ಬಟ್ಟೆ ಹಾಕೊಂಡು ಮಾತ್ರಕ್ಕೆ ವೈರಾಗ್ಯ ಬರ್ತದೆ ಅಂತ ಬಟ್ಟೆಗೂ ವೈರಾಗ್ಯಕ್ಕೂ ಏನು ಸಂಬಂಧ ಇಲ್ಲ. ಹಾಗಾಗಿ ಅರಣ್ಯಕ್ಕೆ ಹೋಗಿಬಿಟ್ರೆ ಆಯ್ತು, ವೈರಾಗ್ಯ ಬರ್ತದೆ. ಅಂದ್ರೆ ವೈರಾಗ್ಯ ಅಷ್ಟು ಸುಲಭ ಅಲ್ಲ. ಜ್ಞಾನ ವೈರಾಗ್ಯಗಳು ನಹಿ ವಣಿಗ್ವೀಚ್ಛಾಮ್ ವರ್ತಂತೆ ಅಂತಾರೆ ಟೀಕಾರಾಯ. ದುರ್ಗದ ಬೆಲೆಯೊಳಗೆ ವ್ಯಾಪಾರ ಅಂಗಡಿ ಒಳಗೆ ಸಿಗೋ ಪದಾರ್ಥ ಅಲ್ಲ, ಅನಂತ ಜನ್ಮಗಳ ಸಾಧನೆಯಿಂದ ಅದನ್ನು ಪಡ್ಕೋಬೇಕಾಗ್ತದೆ. ಆದ್ದರಿಂದ ಅರಣ್ಯಕ್ಕೆ ಹೋಗಿಬಿಟ್ರೆ ಬರ್ತದೆ ಅಂತಿಲ್ಲ. ಅರಣ್ಯಕ್ಕೆ ಹೋಗಿಬಿಟ್ರೆ ವೈರಾಗ್ಯ ಬರ್ತದೆ. ಭಗವಂತ ಒಲಿತಾನೆ ಅಂತ ಆಗ್ಬಿಟ್ರೆ ಕೆಲವರು ಊರನ್ನೇ ನೋಡಿಲ್ಲ, ಅರಣ್ಯದಲ್ಲೇ ಹುಟ್ಟಿ ಅರಣ್ಯದಲ್ಲೇ ಇರ್ತಾರೆ. ಆದಿವಾಸಿಗಳು ಇವತ್ತಿಗೂ ಎಷ್ಟೋ ದ್ವೀಪಗಳಿದೆ, ಅಲ್ಲಿಗೆ ನಾಗರಿಕ ಜನಾಂಗ ಹೋಗ್ಲಿಕ್ಕೆ ಆಗೋದಿಲ್ಲ. ಹತ್ರ ಹೋದ್ರೆ ಹೊಡ್ಕೊಳ್ತಾರೋ, ಒಳಗೆ ಬಿಟ್ಟಿಲ್ಲ. ಇನ್ನು ಇವತ್ತಿನ ತನಕ ನಾಗರಿಕ ಜನಾಂಗದವ್ರನ್ನ ಒಳಗೆ ಬಿಡದೇ ಇದ್ದ ದ್ವೀಪಗಳಿದೆ. ಆ ದ್ವೀಪದ ಹತ್ರ ಹೋದ್ರೆ ಸರ್ಕಾರ ಅಲ್ಲೆಲ್ಲ ಬ್ಯಾನ್ ಹಾಕಿ ಮಿಲಿಟರಿ ಇಟ್ಟಾರೆ, ಅಲ್ಲಿ ಹತ್ರ ಹೋದ್ರೆ ಹೊಡ್ಕೊಳ್ತಾರೋ, ಒಳಗೆ ಬಿಡೋದಿಲ್ಲ ಅವರು. ಹಾಗೆ ದೇಶವನ್ನೇ ನಾಗರಿಕ ಊರುಗಳನ್ನೇ ನೋಡಿದ ಜನ ಇದ್ದಾರಲ್ಲ, ಅವ್ರಿಗೆ ವೈರಾಗ್ಯ ಬಂದಿದೆಯಾ? ಅವರು ವಿರಕ್ತರಾಗಿ ಮೋಕ್ಷಕ್ಕೆ ಹೋಗ್ತಾರ? ಹಾಗಾಗಿ ಅರಣ್ಯವಾಸ, ನಗರವಾಸ, ಮನೆವಾಸ ಬಹಳ ಮಹತ್ವದ್ದಲ್ಲ. ಎಲ್ಲಿದ್ರೂ ನಿನ್ನ ಮನಸ್ಸು ಹೇಗಿದೆ ಅಂತ ಅನ್ನೋದು ನೀನು ವಿರಕ್ತ ಹೌದಲ್ಲ ಅಂತ ನಿರ್ಣಯ ಮಾಡಿ. ಆದ್ದರಿಂದ ವೈರಾಗ್ಯ ಅಷ್ಟು ಸುಲಭದಲ್ಲಿ ಬರೋದಿಲ್ಲ ಅಂತ ಹೇಳಿ, ಆದ್ದರಿಂದ ಸರ್ವತು ಮನಸ್ಸು ಅಸಂಗಂ ಅಂತ ಹೇಳಿದ್ರು. ಆದ್ದರಿಂದ ಅರಣ್ಯಕ್ಕೆ ಹೋದ್ರೆ ಏನು ಮಾಡಿದಿ ನೀನು? ಪದಾರ್ಥಗಳನ್ನು ಬಿಡ್ತಿ ಅಷ್ಟೇ. ಪದಾರ್ಥದ ಮೋಹ ಬಿಡೋದು ಹೇಗೆ? ಪದಾರ್ಥ ಬಿಡೋದು ವೈರಾಗ್ಯ ಅಲ್ಲ. ಪದಾರ್ಥ ಬಿಡೋದು ವೈರಾಗ್ಯವನ್ನು ಗಳಿಸ್ಲಿಕ್ಕೆ ಒಂದು ಪ್ರಯತ್ನ ಅಷ್ಟೇ. ಪದಾರ್ಥವನ್ನು ನೋಡಿ 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 ಅದು ಬೇಕು ಅಂತ ಅನ್ನಿಸ್ತದೆ, ಕಾಣದೇ ಇದ್ರೆ ಅದು ಕೇಳದೆ ಇದ್ದಿತ್ತು, ಕೇಳದೆ ಇರಲಿ ಅಂತ ಹೇಳಿ ಪದಾರ್ಥವನ್ನ ಬಿಡೋದು ವೈರಾಗ್ಯವನ್ನು ಗಳಿಸ್ಲಿಕ್ಕೆ ಸಾಧನ ಅಷ್ಟೇ ಹೊರತಾಗಿ ಪದಾರ್ಥ ಬಿಟ್ಟು ಮಾತ್ರಕ್ಕೆ ವೈರಾಗ್ಯ ಬಂತು ಅಂತೇನಿಲ್ಲ. ಕೆಲವರಿಗೆ ಉಲ್ಟಾ ಪದಾರ್ಥ ಬಿಟ್ಟ ಮೇಲೆ ಅದು ಬೇಕು ಅಂತ ಬೆನ್ನ ಹತ್ತಿ ಬಿಡ್ತಾರೆ, ಅದೇ ಬೇಕಾಗ್ಬಿಡ್ತದೆ. ಬಿಟ್ಟು ಬಂದು ಯಾತ್ರೆ ಗಿತ್ರಕ್ಕೆ ಹೋಗಿರ್ತಾರೆ ನೋಡ್ರಿ, ಯಾತ್ರಕ್ಕೆಲ್ಲ ಹೋಗಿರ್ತಾರಲ್ಲ, ಹೊಂಟಾಗೆ ಕೇಳ್ತಿರ್ತಾರೆ, ಯಾತ್ರಕ್ಕೆ ಬರ್ರಿ, ಇದನ್ನ ಯಾತ್ರಾ ಮಾಡಿ ಪ್ಯಾಕೇಜ್ ಹಾಕಿವಿ ಅಂತಂದ್ರೆ 2 ಹೊತ್ತು ಕೊಡ್ತಿರಿಲ್ಲ. ಮತ್ತೆ ಬೆಳಗ್ಗೆ ಸಾಯಂಕಾಲ ಹುಬ್ಳಿ ಧಾರವಾಡದವ್ರಾದ್ರೆ ಚಾ ಕೊಡ್ತಿರಲ್ಲ ಅಂತ ಕೇಳ್ತಾರೆ, ಬೆಂಗಳೂರವರಾಗಿದ್ರೆ ಕಾಫಿ ಇದೆ ಇಲ್ಲ ಅಂತ ಕೇಳ್ತಾರೆ. ಅಂತೂ ಟೈಮ್ಗೆ ಅದಿಲ್ಲ, ಅದಿದ್ರೆ ಹೋಗ್ತಾರೆ, ಇಲ್ಲದಿಲ್ಲ. ಹೆಂಗೆ ಕರ್ಕೊಂಡು ಹೋಗ್ತಿ, ಎಲ್ಲಿ ಆಚೆ ಕರ್ಕೊಂಡು ಹೋಗ್ತಿ, ಅಡಿಗೆ ಊಟ ಹೆಂಗೆ, ಯಾವ ಊರು, ಎಷ್ಟೊತ್ತಿ ದರ್ಶನ, ವ್ಯವಸ್ಥೆ ಏನು ಮಾಡಿ, ಅದೇನು ಬಹಳ ಮಹತ್ವದಿಲ್ಲ. ಅದ್ರ ವ್ಯವಸ್ಥೆ ಇದೆ ಇಲ್ಲ ಅಂತ ಕೇಳೋದು, ಆಮೇಲೆ ಹೋಗೋದು. ಯಾಕೆಂದ್ರೆ ಅದು ಮನಸ್ಸು ಅಡಿಕ್ಷನ್ ಆಗಿದೆ, ಬೇಕಾಗಿದೆ. ಹಾಗಾಗಿ ಪದಾರ್ಥಗಳನ್ನು ಬಿಟ್ಟು ಹೋಗೋದು ಬಹಳ ದೊಡ್ಡದಲ್ಲ. ಬಿಟ್ಟು ಹೋದ್ರು ಅಲ್ಲಿ ಹೋದಾಗ ಅದೇ ಬೇಕಾಗ್ತದೆ. ಆದರೆ ಪದಾರ್ಥಗಳನ್ನು ಬಿಡಬೇಕು, ಮತ್ತೆ ಪದಾರ್ಥಗಳನ್ನು ಬಿಡಬೇಕು, ಅದರ ಮೇಲೆ ಅಭಿಮಾನವನ್ನು ಬಿಡಬೇಕು. ಆದರೆ ಪದಾರ್ಥವನ್ನು ಬಿಟ್ಟು ಅಭಿಮಾನ ಬಿಟ್ಟಿಲ್ಲ ಅಂದರೂ ಅದೇನು ವೈರಾಗ್ಯ ಅಲ್ಲ ಅಂತ ಅನ್ನೋದಕ್ಕೆ ಹೇಳಿದ್ದಷ್ಟೇ. ಆದರೆ ಪದಾರ್ಥಗಳ ಮಧ್ಯೆ ಇದ್ದು ನಾವು ಮೋಹ ಬಿಡ್ತೀವಿ ಅಂತ ಅನ್ಲಿಕ್ಕೆ ಎಲ್ಲರಿಗೂ ಆಗೋದಿಲ್ಲ. ಮಹಾಜ್ಞಾನಿಗಳಾದವ್ರಿಗೆ, ಶ್ರೀಪಾದರಾಜರಂಥವ್ರಿಗೆ ಆಗತ್ತೆ. ಅವರು ದಿನ 60 ಭಕ್ಷ್ಯ ಉಣ್ತಿದ್ರಂತ. 60 ಭಕ್ಷ್ಯ ಇಲ್ಲ, ಅಡಿಗೆ ಇಲ್ಲ, ಊಟ ಇಲ್ಲ, ನೈವೇದ್ಯ ಇಲ್ಲ. ಅವರು ಅಷ್ಟು ಮಾಡಿದ್ರೆ ಅವ್ರಿಗೆ ಯೋಗಿಗಳು ವಿರಕ್ತರು ಅಂತಂದ್ರು. ಈಗ ದಿನ 60 ಭಕ್ಷ್ಯ ಯಾರು ತಿಂತಾರೆ?
60 ಭಕ್ಷ ನಾವೇನು ತಿನ್ನೋದಿಲ್ಲ, ಒಂದೇ ತಿನ್ನೋಂಗಿಲ್ಲ, ಒಂದು ತಿನ್ನೋಂಗಿಲ್ಲ. ಡಾಕ್ಟರ್ ಅಂತಾನೆ ನೀವು ಶುಗರು ತಿನ್ನಬಾರ್ದು, BP ಉಪ್ಪು ತಿನ್ನಬಾರ್ದು, ಎಸಿಡಿಟಿ ಖಾರ ಹುಳಿ ತಿನ್ನಬಾರ್ದು, ಇರೋದೇ 6 4 ತಿನ್ನಬಾರ್ದು, ಉಪ್ಪು ತಿನ್ನಬಾರ್ದು, ಹುಳಿ ತಿನ್ನಬಾರ್ದು, ತಿನ್ನಬಾರ್ದು, ಕೈ ತಿನ್ನೋದೇನು. ಹಾಗಾಗಿ ಏನು ತಿಂದೇ ಇರೋದೇ ಜಾಸ್ತಿ ಆಗೋತ್ತು. ಮನೆಯೊಳಗೆ ದಿನಸ ತಿನ್ನೋದೇನು ತಿನ್ನೋದು? ಅನ್ನ ಅಂದರೆ ಅನ್ನ ತಿನ್ನೋಂಗಿಲ್ಲ, ಅನ್ನ ಶುಗರ್ ತಿನ್ನೋಂಗಿಲ್ಲ, ಭಕ್ರ ಜೀರ್ಣ ಆಗೋಂಗಿಲ್ಲ, ಚಪಾತಿ ತಡೆಯೋಂಗಿಲ್ಲ. ಹಂಗಾಗಿ ತಿನ್ನಬಾರದಿಷ್ಟೆಲ್ಲ ಮಾಡಿ ತಿನ್ನೋ ದಿನ ಒಂದು ಅನ್ನ ಜುಣ್ಕೋ, ಒಂದು ಪಳದಿನೋ, ಒಂದು ಅನ್ನ, ಒಂದು ಸೌಟ್ ಸಾರು ತಿನ್ನೋದು, ಹೆಸರು ಬೇಳೆ ಸಾರು ತಿನ್ನೋದು ರಗಡ ಆಗೋಯ್ತು. ಅಷ್ಟು ತಿಂದರೂ ಇವನು ವಿರಕ್ತನಲ್ಲ. 60 ಭಕ್ಷ್ಯಗಳನ್ನು ಭೋಗ ಮಾಡಿದರೂ ಅವರು ವಿರಕ್ತರಾದ, ಅವ್ರಿಗೆ ವಿರಕ್ತರು ಅಂತಾಯ್ತು. ಹಾಗಾಗಿ ಬರೀ ಪದಾರ್ಥಗಳನ್ನು ಬಿಟ್ಟದ್ದು ಭೋಗ ಮಾಡೋದು ಬಹಳ ದೊಡ್ಡದಲ್ಲ. ಇವನು ಈ ಪದಾರ್ಥಗಳನ್ನು ಭೋಗ ಮಾಡದೇ ಇರೋದು ಯಾಕೆ? ಇಲ್ಲ ಅಥವಾ ತಡೆಯೋದಿಲ್ಲ. ಸಂಪತ್ತೆಲ್ಲ ತಗೊಳ್ಲಿಕ್ಕೆ ಆಗೋದಿಲ್ಲ ಅಂತ ಬಿಟ್ಟಾನೆ, ಅಥವಾ ಮನೆಯಲ್ಲಿ ಡಬ್ಬಿ ಒಳಗಿದ್ರು ತಿಂದ್ರು ತಡೆಯೋದಿಲ್ಲ, ಡಾಕ್ಟರ್ ಬೇಡ ಅಂದಾರೆ ಅಂತ ಬಿಟ್ಟಾನೆ. 2 ಕಾರಣಕ್ಕೆ ಬಿಟ್ಟಾನೆ. ತರ್ಲಿಕ್ಕೆ ಆಗೋದಿಲ್ಲ, ತಡ್ಕೊಳಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಬಿಟ್ಟವನಷ್ಟೇ. ಆದರೆ ಅದು ಬೇಡ ಅಂತಿಲ್ಲ ಇವನಿಗೆ. ಜ್ಞಾನಿಗಳು ಭೋಗ ಮಾಡಿದ್ರು ಅಮೋಹ ಇಲ್ಲ ಅದರ ಮೇಲೆ. ಆ ಭೋಗವನ್ನು ಭಗವಂತನ ಪ್ರಾರಬ್ಧ ಆಜ್ಞೆಯಿಂದ ಭೋಗ ಮಾಡ್ತಾರೆ, ಅದ್ರ ಮೇಲೆ ಅಭಿಮಾನ ಇಲ್ಲ ಅವರಿಗೆ. ಅಭಿಮಾನ ಬಿಟ್ಟದ್ರಿಂದ ಅವರು ವಿರಕ್ತರಾದ, ಅದರ ಮೇಲೆ ಅಭಿಮಾನ ಇಲ್ಲ. ಇದೆ ಭೋಗ, ಇದು ಭಗವಂತನ ಆಜ್ಞೆ, ಜನ್ಮಾಂತರದ ಪುಣ್ಯ ಇದೆ, ಭೋಗ ಮಾಡಬೇಕಾದ್ರಿಂದ ಮಾಡೋದಷ್ಟೇ ಹೊರತಾಗಿ ಅದ್ರ ಮೇಲೆ ಮೋಹ ಇಲ್ಲ. ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಂಬೋದಿಲ್ಲ, ಇದ್ದದಕ್ಕೆ ಭೋಗ ಮಾಡ್ತಾರೆ. ಹಾಗಾಗಿ ಜ್ಞಾನಿಗಳು ಅಜ್ಞಾನಿಗಳ ಭೋಗದಲ್ಲಿ ಇಷ್ಟು ವ್ಯತ್ಯಾಸ. ಜ್ಞಾನಿಗಳ ಭೋಗ ಹೆಂಗೆ ಮಾಡ್ತಾರೆ? ನಾಲಿಗೆಯಂತೆ ಭೋಗ ಮಾಡ್ತಾರೆ. ಅಜ್ಞಾನಿಗಳ ಭೋಗ ಹೆಂಗಿರ್ತದೆ? ಕೈಯಂತೆ ಮಾಡ್ತಾರೆ. ಕೈಯಂತೆ ಇವರು ಅನ್ನ ಮಾಡಿ, ಹೋಳು ಮಾಡಿ, ಪದಾರ್ಥ ಹಾಕಿ, ಪಾಯಸ ಮಾಡಿ, ತುಪ್ಪ ಹಾಕಿದರೆ ತಿನ್ನೋದು ಯಾವುದು? ನಾಲಿಗೆ. ಎಲ್ಲ ಪದಾರ್ಥ ತಿನ್ನೋದು, ತುಪ್ಪ ತಿನ್ನೋದು ನಾಲಿಗೆ. ಆದ್ರೆ ತುಪ್ಪ ಹತ್ತಿಕ್ಕೆ ಹೊಲಸಾಕೋದು ಕೈ. ಯಾಕಂದ್ರೆ ನಾಲಿಗೆ ತಿಂತದೆ, ಅದ್ರ ಮೇಲೆ ಅದಕ್ಕೆ ಮೋಹ ಇಲ್ಲ, ಅಭಿಮಾನ ಇಲ್ಲ. ತಿಂದ ಕ್ಷಣದಲ್ಲಿ ನಾಲಿಗೆ ಸ್ವಚ್ಛ ಆಗಿಬಿಡ್ತದೆ, ನಾಲಿಗೆ ಹೊಲಸಾಗೋದಿಲ್ಲ. ಕೈಗೇನು ತಿನ್ಲಿಕ್ಕೆ ಬರೋದಿಲ್ಲ ಪಾಪ, ಅದನ್ನು ಕಲಿಸಿ ನಾಲಿಗೆ ತನಕ ಒಯ್ದು ಕೊಟ್ಟದಷ್ಟೇ ಇದು ಕೆಲಸ. ಆದ್ರೆ ಊಟ ಆದ ಕೂಡಲೇ ಏನು ತುಪ್ಪ ಹಾಕಿದ್ರಪ್ಪ, ಸ್ವಲ್ಪ ಸೀಗೆಕಾಯಿ ಸೋಪಿನ ಪುಡಿ ಕೊಡ್ರಿ ನಮಗೆ ಅಂತ ಕೈ ಹೊಲಸಾಯ್ತು, ನಾಲಿಗೆ ಹೊಲಸಾಗಲಿಲ್ಲ. ಯಾಕಂದ್ರೆ ನಾಲಿಗೆ ತಿಂದ ತಕ್ಷಣ ಅದನ್ನು ಮರಿ ಕೆಳಗೆ ಕಳಿಸು, ಮತ್ತೆ ತನ್ನ ಕೆಲಸ ತಾ ಮಾಡ್ತದೆ. ನಾಲಿಗೆಗೆ ಪದಾರ್ಥದ ಮೋಹ ಇಲ್ಲ. ನಿಜವಾಗಿ ಭೋಗ ಮಾಡಿದ್ದದೆ, ರುಚಿ ನೋಡಿದ್ದದೆ, ಆದ್ರೆ ಮೋಹ ಇಲ್ಲ. ಹಾಕಿದ ಮೇಲೆ ಕೆಳಗೆ ಕಳಿಸಿ ಸುಮ್ಮನೆ ಕೂತ್ಕೊಂಡ್ಬಿಡ್ತದೆ. ನಾಲಿಗೆ ರುಚಿ ಕೇಳ್ತದೆ. ಪದಾರ್ಥ ಬಾಯಲ್ಲಿ ಹಾಕಿದರೆ ಗಂಟಲಕ್ಕೆ ಹೋಗೋ ತನಕ ರುಚಿ, ಗಂಟ್ಲ ದಾಟ್ತಂದ್ರೆ ಮತ್ತೆ ಏನು ಹೊಟ್ಟೆ ರುಚಿ ಕೇಳೋದಿಲ್ಲ. ಹೊಟ್ಟೆಗೆ ಹೋದ್ಮೇಲೆ ರುಚಿನೂ ಅಷ್ಟೇ, ಕೈನೂ ಅಷ್ಟೇ, ಚೀನು ಎಲ್ಲ ಒಂದೇ. ಹೊಟ್ಟೆಗೆ ಹೋದ್ಮೇಲೆ ಇದು ಪಥ್ಯನ ಅಪಥ್ಯನ, ಆರೋಗ್ಯನ ಅನಾರೋಗ್ಯನ ವಿಚಾರ ಶುರುವಾಗ್ತದೆ. ನಾಲಿಗೆ ಒಳಗಿರೋ ತನಕ ಹೆಂಗಿದೆ, ಹುಳಿನ ಖಾರ ರುಚಿನ ಸೇರ್ತದ, ರುಚಿ ವಿಚಾರ ನಾಲಿಗೆ ಮಾಡ್ತದೆ. ನಾಲಿಗೆ ದಾಟಿ ಹೊಟ್ಟೆ ಒಳಗೆ ಹೋಯ್ತು ಅಂದ್ರೆ ಇದು ಪಥ್ಯನ ಅಪಥ್ಯನ, ತಿನ್ಬೇಕಾದ ತಿನ್ನಬಾರದ್ದ, ಇದರಿಂದ ಆರೋಗ್ಯ ಬರ್ತಾ ಅನಾರೋಗ್ಯ ಬರ್ತಾ ಅಂತ ಅನ್ನೋ ವಿಚಾರ ಹೊಟ್ಟೆ ಒಳಗೆ ಶುರುವಾಗುತ್ತೆ. ಹಾಗಾಗಿ ನಿಜವಾಗಿ ತಿನ್ನುವ ನಾಲಿಗೆ ಲೇಪ ಇಲ್ಲ, ಅದನ್ನೇನು ತೊಳಿಬೇಕಾಗಿಲ್ಲ. ತಿನ್ಲಿಕ್ಕಾಗದೆ ಇದ್ದ ಕೈಯನ್ನು ತೊಳಿಬೇಕು, ಸೋಪ್ ಹಚ್ಚಿ ತೊಳಿಬೇಕು, ಅದೆಲ್ಲ ಆ ತುಪ್ಪದಿಂದ ಅಂಟುಗೋದು. ಹೀಗೆ ಪದಾರ್ಥಗಳ ಮಧ್ಯದಲ್ಲಿ ಇದ್ದು ಅದರ ಮೋಹ ಇಲ್ಲದೆ ಇದ್ದರೆ ಅದೊಂದು ವೈರಾಗ್ಯ. ಜ್ಞಾನಿಗಳು ಹಂಗಿರ್ತಾರೆ. ಪದಾರ್ಥಗಳ ಮಧ್ಯದಲ್ಲಿ ಇದ್ರೆ ಅಂಟುಕೊಂಡ್ಬಿಡೋದು ಅಜ್ಞಾನಿಯ ವೈಭೋಗ ಆಗ್ತಾ, ಅವನಿಗೆ ಸಿಕ್ಕೋತಾನೆ. ಹಾಗಾಗಿ ಅಜ್ಞಾನಿಗೆ ಹೇಳ್ತಾರೆ, ನೀನು ಪದಾರ್ಥದಿಂದಲೂ ದೂರ ಇರು, ಅದರ ಮೇಲೆ ಅಭಿಮಾನದಿಂದಲೂ ದೂರ ಇರು. ಪದಾರ್ಥಗಳ ಮಧ್ಯದಲ್ಲೇ ಇದ್ದದನ್ನು ಬಿಡೋದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಮೊದಲಿಗೆ ಪದಾರ್ಥಗಳನ್ನು ಬಿಟ್ಟು ಆ ಮನಸ್ಸನ್ನು ಅಷ್ಟು ಟ್ರೈನ್ ಮಾಡಿ ಆದಮೇಲೆ ಅದ್ರ ಮೇಲೆ ಮೋಹ ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಪದಾರ್ಥಗಳ ಸಂಘ ಬಿಡೋದು, ಮನಸ್ಸನ್ನು ಇಲ್ಲೇದ್ದನ್ನು ವಿಚಾರ ಮಾಡ್ತಾ ಹೋಗ್ತದೆ. ಏನು ವಿಚಾರ ಮಾಡಿದರೆ ಮನಸ್ಸು ಆ ಕಡೆಗೆ ಜಾಸ್ತಿ ಎಳೀತದೆ. ಹಿಂಗೊಂದು ಕತೆ ಹೇಳ್ತಾರೆ. ಇಬ್ರು ಸನ್ಯಾಸಿಗಳು, ಯುವಕರು ಸನ್ಯಾಸಿಗಳಾಗ್ಬಿಟ್ರು. ಸಣ್ಣ ವಯಸ್ಸಿಗೆ ವೈರಾಗ್ಯ ಬಂತು, ಮನೆಯೊಳಗೆ ಎಷ್ಟು ಬೇಡ ಅಂದ್ರೂ ಕೇಳಲಿಲ್ಲ, ಹೋಗಿ ಸನ್ಯಾಸಿಗಳಾಗ್ಬಿಟ್ರು. ನಾವು ಸಾಧನೆ ಮಾಡ್ತೀವಿ, ಇದು ಮೋಕ್ಷ ಪಡಿತೀವಿ ಅಂತ ಹೇಳಿ ಮಾಡಿ ಮನೆ ಬಿಟ್ಟು ಸಣ್ಣ ವಯಸ್ಸಿಗೆ ಹೋಗಿ ಸನ್ಯಾಸಿಗಳಾಗ್ಬಿಟ್ರು. ಸನ್ಯಾಸಿಗಳಾಗಿ ಊರೂರು ಸಂಚಾರ ಮಾಡ್ಕೊಂಡಿದ್ರು. ಒಂದು ದಿನ ಸಂಚಾರ, ಈಗ ಒಂದು ಹೋಗೋ ಕಾಲಕ್ಕೆ ಭಾರಿ ಮಳೆ ಆಯಿತು, ಪ್ರವಾಹ ಬಂತು. ಪ್ರವಾಹ ಬಂದು ಈ ಒಂದು ನದಿ ತೀರ ಹಿಡ್ಕೊಂಡು ಹೊರಟಿದ್ರು. ಒಂದು ನದಿ ಒಳಗೆ ಪ್ರವಾಹ ಬಂತು. ಒಂದು ಸಣ್ಣ ವಯಸ್ಸಿನ ಹುಡುಗಿ ಯುವತಿ ನದಿ ಮಧ್ಯದಲ್ಲಿ ಕಲ್ಲಿತ್ತು, ಗಡ್ಡೆ ಮೇಲೆ ಬಟ್ಟೆ ಒಗೆದು ಏನೋ ಕೆಲಸ ಮಾಡ್ತಾ ಕೂತಿದ್ಲು. ಪ್ರವಾಹ ಬಂದ್ಬಿಡ್ತು, ಸುತ್ತಲೂ ನದಿ ಬಂತು, ದಾಟಿ ಬರ್ಲಿಕ್ಕೆ ಆಗ್ತಾ ಇಲ್ಲ. ರಕ್ಷಣೆ ಮಾಡಿ ಅಂತ ಒದರ್ತಾ ಇದ್ಲು.
ಇದರಲ್ಲಿ ಒಬ್ಬ ಸನ್ಯಾಸಿಗೆ ಚೆನ್ನಾಗಿ ಈಜು ಬರ್ತಿತ್ತು, ರೂಢಿ ಇತ್ತು. ಹೋಗಿ ಆಕೆಯನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ಕರ್ಕೊಬಂದು ದಂಡೆ ಮೇಲೆ ಇಳಿಸಿದ. ಇವ್ರು ಹೊರಟು ಮುಂದೆ ಹೋದ್ರು. ರಾತ್ರಿ ಆಯಿತು. ಎಲ್ಲೋ ಒಂದು ದೇವಸ್ಥಾನ ಸಿಕ್ತು, ಹಳೆ ಜಾಗ, ಊರಿನ ಹೊರಗೆ. ಸನ್ಯಾಸಿಗಳು ಊರ ಹೊರಗೆ ದೇವಸ್ಥಾನ ಖಾಲಿ ಜಾಗ ಸಿಕ್ತು. ಗಿಡದ ಕೆಳಗೆ ಬಟ್ಟೆ ಒಣಗಿ ಹಾಕಿ ಬಟ್ಕೊಂಡು ಬೇರೆ ಬಟ್ಟೆ ಉಟ್ಕೊಂಡು ಮಲ್ಕೊಂಡ್ರು. ಮಲ್ಕೊಂಡಾಗ ಜೊತೆಗಿದ್ದವನು ಕೇಳ್ದ, ಅಲ್ಲ ಮುಂಜಾನಿಂದ ನಾನು ಕೇಳಬೇಕು ಅಂತ ಮಾಡೀನಿ, ಏನು ತಪ್ಪು ತಿಳ್ಕೊಬೇಡ. ಸನ್ಯಾಸಿ ಆದವ ಹೆಣ್ಣಿನ ಕಟ್ಟಿಗೆ ಗೊಂಬೆ ಕೂಡ ಮುಟ್ಟಬಾರ್ದು ಅಂತಿದೆ. ಹೆಣ್ಣಿನ ಕಟ್ಟಿಗೆ ಗೊಂಬೆ ಕೂಡ ಮುಟ್ಟಬಾರ್ದು ಅಂತಿದೆ. ನೀನು ಆಕೆಯನ್ನ ಮುಟ್ಟಿ ಎತ್ಕೊಂಡ್ಬಂದ್ಬಿಟ್ಟು ನಿನ್ನ ಸನ್ಯಾಸ ಧರ್ಮ ಹಾಳಾಯ್ತು. ನಿನ್ನ ಸನ್ಯಾಸ ಧರ್ಮ ಹಾಳಾಯ್ತು, ನೀನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂದೇವ. ಅದಕ್ಕೆ ಅವ ಅಂದ, ಪ್ರಾಯಶ್ಚಿತ್ತ ನೀ ಮಾಡ್ಕೊಂಡ. ಪ್ರಾಯಶ್ಚಿತ್ತ ನೀ ಮಾಡ್ಕೋಬೇಕು, ನನಗೇನು ಪ್ರಾಯಶ್ಚಿತ್ತ ಮಾಡ್ಕೊಂಬ ಕಾರಣ ಇಲ್ಲ. ನಾನು ಆಕೆಯನ್ನು ಹೆಣ್ಣು ಅಥವಾ ಹುಡುಗಿ ಅಂತ ಕರ್ಕೊಂಬಂದಿಲ್ಲ. ಪ್ರಾಣ ರಕ್ಷಣೆ ಅಂತ ಒದರ್ತಾ ಇದ್ಲು, ಕಷ್ಟದಲ್ಲಿದ್ದವರು ರಕ್ಷಣೆ ಮಾಡಬೇಕು ಅಂತ ಕರ್ಕೊಂಬಂದೆ. ಆಕೆ ಯಾರು ಅಂತ ನಾನು ನೋಡಿಲ್ಲ, ಆಕೆ ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಆಕೆನ ರಕ್ಷಣೆ ನೋಡ್ಲಿಕ್ಕೆ ಹೋಗಿಲ್ಲ ಯಾರು ಅಂತ ಹೇಳಿ. ಪ್ರಾಣ ರಕ್ಷಣೆ ಶ್ರೇಷ್ಠವಾದ ಧರ್ಮ ಅಂತ ಹೇಳಿದ್ದಾರೆ. ಆಕೆನ ಕರ್ಕೊಂಬಂದೆ, ಅಲ್ಲಿ ಇಳಿಸಿದೆ, ನಾನು ಬಂದ್ಬಿಟ್ಟೆ. ಇಳಿಸಿ ಬಂದಾಗಿಂದ ಆಕೆ ಯಾರು ಅಂತ ನನಗೆ ನೆನಪೇ ಬಂದಿಲ್ಲ. ಹಾಗಾಗಿ ನಾನು ಆಕೆಯನ್ನು ಹೆಗಲ ಮೇಲೆ ಕೂಡಿಸ್ಕೊಂಬಂದದ್ದು 5 ನಿಮಿಷ. ನೀನು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಆಕಿನ ಮನಸ್ಸಿನಾಗ ಹೊತ್ಕೊಂಡು ಅಡ್ಡಾಡಿ ಆಕಿನ ಮುಟ್ಟದ ಅಂತ ಹೇಳಿ ಆಕೆ ನೀನು ಮನಸ್ಸಲ್ಲೇ ಹೊತ್ಕೊಂಡು ಅಡ್ಡಾಡಿದ್ದೀರಿ. ಆದ್ದರಿಂದ ಆಕೆ ಹೆಚ್ಚು ಸ್ಮರಣೆ ಮಾಡಿದ್ದು ನೀನೇ ಪ್ರಾಯಶ್ಚಿತ್ತ ಮಾಡ್ಕೊಂಡವ. ನಾನು ಅಲ್ಲಿ ಇಳಿಸಿ ಬಂದೆ, ನನಗೇನು ಸಂಪರ್ಕ ಬಂದಿಲ್ಲ, ನಾನು ವಿಚಾರ ಮಾಡಿಲ್ಲ. ಆಕೆ ಬಗ್ಗೆ ಹೆಚ್ಚು ಸ್ಮರಣೆ ಮಾಡ್ತಾ ಇದ್ದವು ನೀನು. ಹಾಗಾಗಿ ಮನಸ್ಸು ನಿನ್ನದೇ ಮಲಿನ ಆಗಿದೆ, ನೀನು ಪ್ರಾಯಶ್ಚಿತ್ತ ಮಾಡ್ಕೊಂಡು. ಹೀಗೆ ಪದಾರ್ಥಗಳನ್ನು ನೆನೆಸ್ತಾ ಅದರ ಬಗ್ಗೆ ಹೆಚ್ಚು ಸ್ನೇಹ ಆಗುತ್ತೆ. ಹಾಗಾಗಿ ಪದಾರ್ಥಗಳನ್ನು ಬಿಡೋದು, ಪದಾರ್ಥಗಳ ಬಗ್ಗೆ ಸ್ನೇಹ ಬಿಡೋದು, ಎರಡು ವೈರಾಗ್ಯದ 2 ಭಾಗ. ಹಾಗಾಗಿ ವೈರಾಗ್ಯ ಇಲ್ಲದೆ ಭಕ್ತಿ ಇರೋದಿಲ್ಲ. ಆದ್ದರಿಂದ ಸರ್ವತೋ ಮನಸ್ಸು ಅಸಂಗಂ ಅಂತ ಹೇಳಿ ಭಗವಂತನಲ್ಲಿ ಭಗವಂತನ ಭಕ್ತರಲ್ಲಿ ಭಕ್ತಿಯನ್ನು ಮಾಡುವುದು ವಿಶೇಷವಾದ ಸಾಧನ ಅಂಥೇಳಿ. ಹಾಗೆ ಸಾಧುಡು ಸಂಗಮ್, ಭಗವಂತನಲ್ಲಿ ಭಕ್ತಿ ಮಾಡಬೇಕು, ಭಗವದ್ಭಕ್ತರಲ್ಲಿ ಸಂಘ ಮಾಡಬೇಕು. ಭಗವದ್ಭಕ್ತರ ಸಂಘ ಮಾಡಬೇಕು, ಭಗವದ್ಭಕ್ತರಲ್ಲೇ ಇದ್ದವ್ರ ಸಂಘವನ್ನು ಬಿಡಬೇಕು. ಇದೇ ಸರ್ವತೋ ಮನಸ್ಸೋ ಅಸಂಗಂ ಅಂತ ಹೇಳಿ ಭಕ್ತಿಯನ್ನು ಮಾಡಬೇಕು ದೇವರಲ್ಲಿ ಅಂತ ಹೇಳಿದ್ರು. ಭಕ್ತಿ ಅಂದ್ರೆ ಏನು? ವಿಷ್ಣು ಹೆಸರು ಬರೀತಾರೆ. ಪ್ರತಿಯೊಬ್ಬನಿಗೂ ತನ್ನ ಮೇಲೆ ತನಗೆ ಗೌರವ ಇದೆ, ತನ್ನ ಮೇಲೆ ತನಗೆ ಅಭಿಮಾನ ಇದೆ. ಪ್ರತಿಯೊಬ್ಬರಿಗೂ ತಾನೇ ಸರಿ, ಇನ್ನೊಬ್ಬರು ತಪ್ಪು. ಸರಿ ಇದ್ದವನು ತನ್ನೇನೆ ಸರಿ ಅನ್ಕೋತಾನೆ, ತಪ್ಪಿದ್ದವನು ತಂದೆ ಸರಿ ಅಂತ ಅನ್ಕೋತಾನೆ. ಆಚಾರ್ಯ ಮಾತನ್ನು ಹೇಳ್ತಾರೆ, ಅನುವ್ಯಾಖ್ಯಾನ ಸ್ವಾದರ ಸರ್ವ ಜಂತೂನಾಂ ಸಂಸಿದ್ಧೋ ಹಿ ಸ್ವಭಾವತಃ ಅಂತ. ತನ್ನ ಮೇಲೆ ತನಗೆ ಪ್ರೀತಿ ಅಂತ ಅನ್ನೋದು ಎಲ್ಲರಿಗೂ ಇರ್ತದೆ, ತನ್ನ ಮೇಲೆ ತನಗೆ ಗೌರವ ಎಲ್ಲರಿಗೂ ಇರ್ತದೆ. ಹಾಗಾಗಿ ಎಲ್ಲರೂ ಇನ್ನೊಬ್ರು ಬದಲಾಗಲಿ ಅಂತ. ಜಗತ್ತೊಳಗೆ ಏನಾದರೂ ಕಷ್ಟಕ್ಕೆ ಮನುಷ್ಯ ಜಗತ್ತು ಬದಲಾಗಲಿ ಅಂತ ಅಷ್ಟೇ ಹೊರತಾಗಿ ತಾನು ಬದಲಾಗಬೇಕು ಅಂತ ವಿಚಾರ ಮಾಡೋದಿಲ್ಲ. ತಾನು ಬದಲಾಗಬೇಕು ಅಂತ ವಿಚಾರ ಮಾಡಿದರೆ ಬಹಳಷ್ಟು ಕಷ್ಟದ ಪರಿಹಾರ ಆಗಿಬಿಡ್ತದೆ. ಆದರೆ ತಾನು ಬದಲಾಗಲಿಕ್ಕೆ ವಿಚಾರ ಮಾಡೋದಿಲ್ಲ. ಹಾಗಾಗಿ ತನ್ನ ಮೇಲೆ ತನಗೆ ಅಭಿಮಾನ ಇದೆ, ತನ್ನ ಮೇಲೆ ತನಗೆ ಅಭಿಮಾನ ಇದೆ. ಆದ್ದರಿಂದ ತನ್ನ ಬಗ್ಗೆ ತಾನು ಗೌರವ ಕೊಟ್ಕೋತಾನೆ, ತನ್ನ ಬಗ್ಗೆ ಅಭಿಮಾನ ಮಾಡ್ಕೋತಾನೆ. ಆದರೆ ತನ್ನ ಮೇಲೆ ತನಗೆ ಅಭಿಮಾನ ಇದ್ರೂ ಕೂಡ ತನ್ನ ಮನೆಗೆ ರಾಜ ಬಂದ, ಇವನ ಮನೆಗೆ ಯಾವುದೋ ಕಾರಣಕ್ಕೆ ದೇಶದ ರಾಜ ಬಂದ ಅಂತಾದರೆ ತನ್ನ ಮೇಲೆ ಮಾಡುವ ಗೌರವಕ್ಕಿಂತ ಹೆಚ್ಚು ಗೌರವ ಕೊಡ್ತಾನೆ. ತಾನು ನೆಲದ ಮೇಲೆ ಕೂಡ್ತಿರ್ತಾನೆ, ಪೇಪರ್ ಮೇಲೆ ಒಂದು ಮಣಿ ಹಾಕೊಂಡು ಕೂಡ್ತಿರ್ತಾನೆ, ಚಾಪೆ ಮೇಲೆ ಕೂಡ್ತಿರ್ತಾನೆ. ಅವನು ಬಂದ ಅಂದರೆ ದೊಡ್ಡ ಕುರ್ಚಿ ಹಾಕಿ ಎತ್ತರ ಮೇಲೆ ಕೂಡಿಸ್ತಾನೆ. ಹಾಗಾಗಿ ತನ್ನ ಮನೆಗೆ ರಾಜ ಬಂದ ಅಂತಂದ್ರೆ, ಚಕ್ರವರ್ತಿ ಬಂದ ಅಂತಂದ್ರೆ ಅವನಿಗೆ ಯೋಗ್ಯವಾದ ತನಗಿಂತ ಹೆಚ್ಚಿನ ಗೌರವ ಕೊಡ್ತಾನೆ. ಅವನ ಜೊತೆಗೆ ಬಂದಿರ್ತಾರಲ್ಲ ಮಂತ್ರಿಗಳು, ಅವರಿಗೂ ಯಥಾಯೋಗ್ಯವಾದ ಗೌರವ ಕೊಡ್ತಾನೆ. ಅವರಿಗೆ ಕೆಳಗಿನ ಆಸನದಲ್ಲಿ ಕೂಡಿಸ್ತಾನೆ. ಅವನಿಗಿಂತ ಕಡಿಮೆ ಅಧಿಕಾರಿಗಳಿಗೆ ಅವರಿಗಿಂತ ಕಡಿಮೆ ಗೌರವ ಕೊಡ್ತಾನೆ. ಹೀಗೆ ತನ್ನ ಮೇಲೆ ತನಗೆ ಪ್ರೀತಿ ಇದ್ರೂ ಗೌರವ ಇದ್ರೂ ರಾಜನಿಗೆ ಹೆಚ್ಚು ಕೊಡ್ತಾನೆ, ಅವನಿಗಿಂತ ಕಡಿಮೆಯವರಿಗೆ ಕಡಿಮೆ ಕೊಡ್ತಾನೆ, ಅವನಿಗಿಂತ ಕಡಿಮೆಯವರಿಗೆ ಕಡಿಮೆ ಕೊಡ್ತಾನಲ್ಲ. ಇದೇ ತಾರತಮ್ಯೋಪೇತವಾದ ಭಕ್ತಿ ಎಂದು ವಿಷ್ಣುದೇವ್. ಈ ಜಗತ್ತಿನ ಚಕ್ರವರ್ತಿ ಯಾರು? ಪರಮಾತ್ಮ. ಆದ್ದರಿಂದ ಎಲ್ಲರಿಗಿಂತ ಹೆಚ್ಚು ಗೌರವ ಪರಮಾತ್ಮನಿಗೆ ಕೊಡಬೇಕು. ಅದೇ ಹೆಚ್ಚಿನ ಭಕ್ತಿ, ಅನನ್ಯವಾದ ಭಕ್ತಿ. ಅದು ಬೇರೆಯವರಿಗೆಲ್ಲ ಅವನಿಗಿಂತ ಕಡಿಮೆ ಗೌರವವನ್ನು ಭಕ್ತಿಯನ್ನೇ ಮಾಡಬೇಕು ಅವರಲ್ಲಿ. ನಮಗೆಲ್ಲ ದೇವರು ಒಂದೇ. ಯಾವ ದೇವರಾದ್ರೇನು, ಯಾವ ಗುರುಗಳಾದ್ರೇನು, ದೇವರಂದ್ರೆ ಎಲ್ಲ ಒಂದೇ ರೂಪ.
ಅಂತ ಹಿಂಗೆ ಪಂಚಾಯತನ ಪೂಜೆ ಮಾಡೋದಿರ್ತಾರಲ್ಲ, ದುರ್ಗಾ ಪಂಚಾಯತನ, ಗಣೇಶ್ ಪಂಚಾಯತನ ಅಂತ ಹೇಳಿ ಒಟ್ಟಿಗೆ ಕೂಡಿಸ್ಕೊಂಡು ಪಂಚಾಯತನ ಪೂಜೆ ಪದ್ಧತಿ ಎಲ್ಲರೂ ಒಂದೇ ಒಟ್ಟಿಗೆ ಮಾಡೋದು. ಒಟ್ಟಿಗೆ ಮಾಡಿದ್ರೆ ಏನಾಗ್ತದೆ? ಉತ್ತಮರಿಗೆ ಅಪಮಾನ ಆಗುತ್ತೆ, ಉತ್ತಮರಿಗೆ ಅಪಮಾನ ಆಗುತ್ತೆ. ಕೆಳಗಿನವ್ರಿಗೇನು ಸನ್ಮಾನ ಬರೋದಿಲ್ಲ ಅದರಿಂದ. ಒಂದು ದೊಡ್ಡ ಸಭೆ ಮಾಡಿ, ಹುಬ್ಬಳ್ಳಿಯ ಕಾರ್ಪೊರೇಟರ್ ಸಭೆ, ಕಾರ್ಪೊರೇಟರು ಹುಬ್ಬಳ್ಳಿ ಎಲ್ಲ ಕಾರ್ಪೊರೇಟರು, ಮೇಯರು ಎಲ್ಲ ಸಭೆ ಇತ್ತು. ಆ ಮೇಯರ್ ಸಮಾನವಾಗಿ ಒಂದು ಪ್ರಧಾನಮಂತ್ರಿ ಕುರ್ಚಿ ಹಾಕು. ಪ್ರಧಾನಮಂತ್ರಿ ರಾಷ್ಟ್ರಪತಿ ಬಂದಾಗ ಇವರು ಸಮಾನವಾಗಿ ಕುರ್ಚಿ ಹಾಕಿ ಕೂಡಿಸೋದು, ಕೂಡ್ರಿ ಅಂತ ಕರೆಯೋದು. ಅವ ಅಪಮಾನ ಅಂತ ನನಗೆ ಪ್ರೋಟೋಕಾಲ್ ಕೆಟ್ಟು ಹೋಯ್ತು ನಾನು. ಹಾಗಾಗಿ ನನ್ನ ಪ್ರೋಟೋಕಾಲ್ ಕೆಡ್ತದೆ. ನನ್ನ ಸಮಾನ ಅಧಿಕಾರಿಗಳ ಸಮಾನ ಇದ್ದವ್ರು ಬೇಕು ನನಗೆ ಜೊತೆಗೆ. ನಾವೇನು ಅಪಮಾನ ಮಾಡಿ ಬೈದಿಲ್ಲಲ್ಲ ಅವ್ರಿಗೆ, ನಾವೇನು ಬೈದಿವೇನು, ನಾವೇನು ಹೊಡೆದಿವೇನು, ಏನು ರಂದಿವೇನು, ನಾವೇನು ಅಪಮಾನ ಮಾಡಿಲ್ಲ. ಅಂದರೆ ಅಪಮಾನ ಅಂದರೆ ಬೈಯುವುದು, ಹೊಡೆಯೋದು, ಏನೋ ಮಾಡೋದಂದೇ ಅಪಮಾನ ಅಲ್ಲ. ಅಪಮಾನ ಅಂದರೆ ಯಾರಿಗೆ ಎಷ್ಟು ಮರ್ಯಾದೆ ಗೌರವ ಕೊಡಬೇಕು ಅದಕ್ಕಿಂತ ಕಡಿಮೆ ಕೊಡೋದು ಅಪಮಾನವೇ. ಯಾರು ಎಷ್ಟು ಗೌರವಕ್ಕೆ ಅರ್ಹರಾಗಿದ್ದಾರೆ ಅದಕ್ಕಿಂತ ಕಡಿಮೆ ಗೌರವ ಕೊಡೋದು ಅಪಮಾನ ಆಗತ್ತೆ. ಹಾಗಾಗಿ ದೇವರು ಸರ್ವೋತ್ತಮ ಅಂತ ಆದಮೇಲೆ ಸರ್ವೋತ್ತಮವಾದ ಭಕ್ತಿ ಅವನಲ್ಲಿ ಮಾಡಬೇಕು. ಅವನಿಗಿಂತ ಕಡಿಮೆ ದೇವತೆಗಳಲ್ಲಿ ಕಡಿಮೆಯನ್ನೇ ಮಾಡ್ತಾ ಬರಬೇಕು. ಎಲ್ಲರಲ್ಲೂ ಸಮಾನವಾಗಿ ಮಾಡ್ತೀವಿ ಅಂತಂದರೆ ಸರ್ವೋತ್ತಮನಾದ ದೇವರಿಗೆ ಮಾಡಿದ ಅಪಮಾನ. ಸಾಮಾನ್ಯ ದೇವತೆಗಳ ಜೊತೆಗೆ ದೇವರಿಗೆ ಭಕ್ತಿ ಮಾಡಿ ಅಷ್ಟೇ ಮಾಡಿಬಿಟ್ರೆ, ಸಾಮಾನ್ಯ ಮೇಯರ್ ಜೊತೆಗೆ ರಾಷ್ಟ್ರಪತಿಗಳನ್ನು ಕೂಡಿಸಿದರೆ ಹೆಂಗೆ ಅಪಮಾನವೋ ಹಾಗೆ ಬೇರೆ ದೇವತೆಗಳಿಗೆ ಸಮಾನವಾದ ಭಕ್ತಿ ದೇವರಲ್ಲಿ ಮಾಡಿದರೆ ಅದು ದೇವರಿಗೆ ಮಾಡಿದ ಅಪಮಾನ ಆಗುತ್ತೆ. ನಾವೇನು ದೇವರಿಗೆ ಅಪಮಾನ ಮಾಡಿಲ್ಲ ಅಂತ ಅನ್ಕೋಬೋದು, ಅದು ಅಪಮಾನವೇ. ಅಪಮಾನ ಅಂದರೆ ಬೈಯೋದಷ್ಟೇ ಅಪಮಾನವಲ್ಲ, ತಿರಸ್ಕಾರ ಅಪಮಾನವಲ್ಲ. ಅವರಿಗೆ ಸಲ್ಲಬೇಕಾದ ಮರ್ಯಾದೆಗಿಂತ ಕಡಿಮೆ ಕೊಡೋದೇ ಅಪಮಾನ. ಆದ್ದರಿಂದ ಅಷ್ಟು ದೇವರಲ್ಲಿ ಸರ್ವೋತ್ತಮವಾದ ಭಕ್ತಿಯನ್ನು ಮಾಡಬೇಕು. ಆದ್ದರಿಂದ ಅವರಿಗೆ ಯೋಗ್ಯವಾದ ಭಕ್ತಿ, ದೇವರಲ್ಲಿ ಅನನ್ಯವಾದ ಭಕ್ತಿಯನ್ನು ಮಾಡುವುದೇ ನಿಜವಾದ ಸಾಧನ, ಭಗವಂತನಿಗೆ ಪ್ರಿಯವಾದದ್ದು ಅಂಥೇಳಿ ಅಮಾಯಯ ಅನುವೃತ್ತ ಅನುತುಷ್ಯೇತ್ ಮಾಯಯ ಹರಿಹಿ ಅಂತ ಹೇಳಿ ಒಂದೊಂದೇ ಅಸಂಗಂ ಸರ್ವತೋ ಮನಸ್ಸೋ ಅಸಂಗಂ ಆದವು ಸಂಗಂಚ ಸಾಧುಷು ಅಂಥೇಳಿ ಅಸಂಗ ಅಂತ ಮೊದಲೇ ಅದ್ರ ಬಗ್ಗೆ ವಿಷ್ಣು ತೀರ್ಥರು ಹೇಳಕ್ಕೆ ಶುರು ಮಾಡ್ತಾರೆ. ಅಸಂಗ ಅಂದ್ರೆ ಏನು? ಈಗ ಹೇಳಿದಲ್ಲ, ವಿಷಯಗಳ ಬಗ್ಗೆ ಆಸಕ್ತಿಯನ್ನು ಕಡಿಮೆ ಮಾಡ್ಕೊಂಬ. ಸರ್ವತೋ ಮನಸ್ಸೋ ಅಸಂಗಂ, ಇದು ಮೊದಲನೇ ಧರ್ಮವನ್ನಾಗಿ ಹೇಳಿದ್ರಿ. ಮನಸ್ಸು ಅಸಂಗಂ ಈ ಲಕ್ಷಣವನ್ನು ಹೇಳ್ಕೊಡ್ಬೇಕು. ಬೇರೆ ಎಲ್ಲ ಧರ್ಮಗಳನ್ನು ಮಾಡೋ ಕಾಲಕ್ಕೂ ಇದು ಬೇಕು. ಮತ್ತೆ ಇದನ್ನು ಮೊದಲು ಯಾಕೆ ಹೇಳಿದ್ರು ಅಂದರೆ, ಬೇರೆ ತಪಸ್ಸು ಮಾಡೋ ಕಾಲಕ್ಕೂ ಮನಸ್ಸು ತಪಸ್ಸು ದೇವರನ್ನು ಬಿಟ್ಟು ಬೇರೆ ಎಲ್ಲಿ ಹೋಗದೇ ಇದ್ದಂತೆ ಮಾಡ್ಕೋಬೇಕು ಅದನ್ನು. ಹಾಗಾಗಿ ಎಲ್ಲ ಧರ್ಮಾಚರಣೆ ಮಾಡುವ ಕಾಲಕ್ಕೂ ಮನಸ್ಸು ಅಸಂಗ, ಎಲ್ಲೂ ದೇವರನ್ನು ಬಿಟ್ಟು ಬೇರೆ ಕಡೆಗೆ ಹೋಗದೇ ಇದ್ದಂತೆ ಮಾಡ್ಕೊಳ್ಳಿಕ್ಕೆ ಬೇಕು. ಆದ್ದರಿಂದ ಪ್ರಧಾನ ಧರ್ಮ ಆಗಿ ಮೊದಲು ಹೇಳಿಕೊಟ್ರು. ಅಂದರೆ ಸರ್ವತೋ ಮನಸ್ಸು ಅಸಂಗಂ ಅಂದರೆ ಮನಸ್ಸನ್ನ ದೇವರ ಗುಣ, ಭಗವಂತನ ಗುಣಗಳು, ಭಗವಂತನ ಸ್ವರೂಪ, ಮಹಿಗಳ ಬಗ್ಗೆ ಚಿಂತನೆ ಮಾಡೋದು ಬಿಟ್ಟು ಬೇರೆ ಎಲ್ಲೂ ಹೋಗದೇ ಇದ್ದಂತೆ ಮಾಡ್ಕೊಂಬ. ಮನಸ್ಸು ಭಗವಂತನ ಗುಣಗಳಲ್ಲಿ, ಮಹಿಮೆಗಳಲ್ಲಿ ತೊಡಗಬೇಕು, ಬೇರೆ ಕಡೆಗೆ ಹೋಗಬಾರ್ದು. ಇದೆ ಮನಸ್ಸು ಅಸಂಗಂ, ಇದೆ ಇದರಿಂದಲೇ ಜ್ಞಾನ ಹುಟ್ಟೋದು. ಇದಾಗೋದು ಯಾವಾಗ? ಭಗವಂತನ ಮಹಾತ್ಮೆಯನ್ನು ತಿಳ್ಕೊಂಡು ಭಗವಂತನ ಮಹಿಮೆಯನ್ನು ತಿಳಿದು ಅವನಲ್ಲಿ ಪ್ರೀತಿ ಇದ್ದಾಗ ಹುಟ್ಟುತ್ತದೆ. ಇದನ್ನೇನೆ ಅಸಂಗ ಅಂತ ಕರೆದು. ವೈರಾಗ್ಯ ಅಂತ ಹೇಳ್ಬೋದಾಗಿತ್ತಲ್ಲ. ಅಂದರೆ ವೈರಾಗ್ಯ ಅಂದರೆ ಸಂಸಾರದಲ್ಲಿ ಮೋಹ ಬಿಡೋದು ಅಂತ ಅಷ್ಟೇ ಸಾಮಾನ್ಯ ಅರ್ಥ ಆಗಿಬಿಡ್ತದೆ ನಮ್ಗೆ. ಆದರೆ ಅಸಂಗ ಅಂತ ಹೇಳಿದ ಈ ಕಾರಣಕ್ಕೆ. ಅಸಂಗ ಅಂದರೆ ಎಲ್ಲೂ ಮನಸ್ಸು ಹೋಗದೇ ಇರೋದು, ಆದರೆ ಮನಸ್ಸಿನಲ್ಲಿ ಭಗವಂತನಲ್ಲಿ ಯಾವಾಗಲೂ ತೊಡಗಿರೋದು. ಅಂದ್ರೆ ಬ್ರಹ್ಮ, ಅಂದ್ರೆ ಪರಮಾತ್ಮ, ಅಂದ್ರೆ ವಿಷ್ಣು, ಐತಿ ಬ್ರಹ್ಮ. ಅಸಂಗ ಅಂದ್ರೆ ಪರಮಾತ್ಮನಲ್ಲಿ ಸಂಘ, ಅಥವಾ ಅಸಂಗ ಅಂದ್ರೆ ಬೇರೆ ಕಡೆಗೆ ಸಂಘ ಮಾಡದೇ ಇರೋದು. ಎರಡು ಸಂಘ ಅಂದರೆ ಪರಮಾತ್ಮನಲ್ಲಿ ಸಂಘ ಅಂತ ಅರ್ಥ, ಅಸಂಗ ಅಂದ್ರೆ ಸಂಘ ಮಾಡದೇ ಇರೋದು. ದೇವರಲ್ಲಿ ಸಂಘ ಮಾಡ್ತಾನೇ ಇರೋದು, ಬೇರೆ ಕಡೆಗೆ ಮಾಡದೇನೆ ಇರೋದು ಅಸಂಗ ಅಂತ ಅನ್ನೋ ಶಬ್ದಕ್ಕೆ ಅರ್ಥ. ಹೀಗೆ ಅಸಂಗ ಅಂತ ಅನ್ನೋದು ಎರಡು ಶಬ್ದ ಹೇಳಿಕೊಡ್ತದೆ. ಆದ್ದರಿಂದ ಆತ್ಮವಿಮರ್ಶನಂ ಅಂತ ಹೇಳಿಕೊಟ್ಟು ಈ ಗುಣವನ್ನೇ ಅಸಂಗ ಅಂದ್ರೂ ಅಷ್ಟೇ, ವೈರಾಗ್ಯ ಅಂದ್ರೂ ಅಷ್ಟೇ. ಅಸಂಗ ಅಂತ ಹೇಳಿದ್ದು ಈ ಕಾರಣಕ್ಕೆ ಹೇಳಿಕೊಟ್ಟಿದ್ದೀವಿ. ಇಲ್ಲಿ ಹೇಳ್ತಾರೆ, ಈ ಭಾಗವತ ಧರ್ಮದ ಅನುಷ್ಠಾನ ಒಂದೇ ಆಗೋದು ಅಂತಂದ್ರೆ, ಭಾಗವತ ಧರ್ಮ ಅನುಷ್ಠಾನ ಮಾಡಿದರೆ ಜ್ಞಾನ ಭಕ್ತಿ ವೈರಾಗ್ಯ ಈ ಒಂದು ಮಾಡಿಬಿಟ್ರೆ ಸಾಧು ಅಸಂಗ, ಬೇರೆ ಎಲ್ಲೂ ಮನಸ್ಸನ್ನು ಹೋಗಿಸಿಲ್ಲ ಅಂತಂದ್ರೆ ಇದರಿಂದ ಮೋಕ್ಷ ಏನಾಗೋದಿಲ್ಲ. ಮೋಕ್ಷ ಆಗಬೇಕು ಅಂತಂದ್ರೆ ಆತ್ಮವಿಮರ್ಶನ, ಜ್ಞಾನ ಭಕ್ತಿ ವೈರಾಗ್ಯಗಳೆಲ್ಲ ಬರಬೇಕು.
ಇವೆಲ್ಲ ಹೆಂಗೆ ಬರ್ತದೆ ಅಂತಂದ್ರೆ ಅದಕ್ಕಾಗಿ ಎರಡನೇದು ಹೇಳಿದ್ರು ಸಾಧು ಸಂಗಮ್. ಮೊದಲು ಅಸಂಗ, ದೇವರಲ್ಲೇ ಮನಸ್ಸು ಹೋಗೋದು, ಬೇರೆ ಎಲ್ಲೂ ಮನಸ್ಸು ಹೋಗದೇ ಇರು, ಮನಸ್ಸು ಹೋಗದೇ ಇರು, ಹೀಗೆ ಮಾಡುವುದೇ ಸಾಧನ. ಎರಡು ಅಸಂಗ ಅಂತದಕ್ಕೆ ಎರಡು ಅರ್ಥ ಮಾಡಿದ್ರಿ. ಈಗ ದೇವರಲ್ಲಿ ಯಾವಾಗಲೂ ಮನಸ್ಸನ್ನು ತೊಡಗಿಸೋದು, ಬೇರೆ ಕಡೆಗೆ ಮನಸ್ಸನ್ನ ಹೋಗದೇ ಇದ್ದಂತೆ ಮಾಡುವುದೇ ಅಸಂಗಂ, ಮೊದಲೇ ಧರ್ಮ, ಭಾಗವತ ಧರ್ಮ. ಎರಡನೇದ್ದು ಸಾಧುಷು ಸಂಗಮ್, ಸಾಧುಗಳಲ್ಲಿ ಸಂಘ ಮಾಡಬೇಕು. ಸಾಧುಗಳಾದ ಭಗವತ್ ಭಕ್ತರ ಸಹವಾಸವೇ ಮುಖ್ಯ ಸಾಧನ ಅನ್ಕೋಬೇಕು. ಅದಕ್ಕೆ ಹಿಂದೂ ವಿಷ್ಣು ತೀರ್ಥರು ಬೇರೆ ಪ್ರಕರಣ ಮಾಡಿದ್ದಾರೆ, ಮಹತ್ ಸಮಾಗಮ ಪ್ರಕರಣ ಅಂತ ಒಂದು ಪ್ರಕರಣ ಮಾಡಿ ಹೇಳಿಕೊಟ್ಟಿದ್ದಾರೆ. ಅದರೊಳಗೆ ಮಾಡಬೇಕು ಅದನ್ನ ಅಂತ ಹೇಳಿ. ಯಾಕಂದ್ರೆ ಇದೇ ಜ್ಞಾನ ಭಕ್ತಿ ವೈರಾಗ್ಯ ತಂದುಕೊಡೋದು. ಮೋಕ್ಷಕ್ಕೆ ಅವಶ್ಯವಾಗಿ ಬೇಕಾದ ಯಾವುದು? ಜ್ಞಾನ ಭಕ್ತಿ ವೈರಾಗ್ಯ. ಇದನ್ನ ನೀವು ಪಡ್ಕೋಬೇಕು ಅಂದ್ರೆ ಎಲ್ಲಿಂದ ಯಾರ ಹತ್ರ ಹೋಗಬೇಕು? ಅದು ಯಾರ ಹತ್ರದೇ ಅಲ್ಲಿ ಹೋಗಬೇಕು. ಜ್ಞಾನ ಭಕ್ತಿಯ ವೈರಾಗ್ಯ ಇದ್ದವ್ರ ಹತ್ರ ಹೋಗ್ಬೇಕು. ಅವ್ರು ಅದನ್ನು ನಮಗೆ ಬರುವಂತೆ ಮಾಡ್ತಾರೆ. ಜಗತ್ತಿನ ನಿಯಮ ಅಲ್ಲ. ದುಡ್ಡು ಬೇಕು ಅಂದ್ರೆ ಯಾರ ಹತ್ರ ದುಡ್ಡು? ಅವನು ಕೊಡ್ತಾನೋ ಬಿಡ್ತಾನೋ ಬೇರೆ ಪ್ರಶ್ನೆ. ಕೇಳಿದವರೆಲ್ಲ ಕೊಡೋದಿಲ್ಲ. ಅಂತೂ ಯಾರೋ ಒಬ್ರು ಕೊಡ್ತಾರೆ. ಅಂತೂ ಅವನ ಹತ್ರ ಇಲ್ಲ ಅಂದ್ರೆ ನಮಗೇನು ಕೊಡು? ಅವನ ಹತ್ರ ಇಲ್ಲ, ಅವನೇ ಮಧ್ಯಾಹ್ನಕ್ಕೆ ಲಾಟ್ರಿ ಹೊಡಿತಾನೆ, ತಿನ್ಲಿಕ್ಕಿಲ್ಲ ಅಂದ್ರೆ ನಮಗೇನು ಕೊಡ್ತಾನೆ? ಹಾಗಾಗಿ ಏನಾದರೂ ಕೇಳಬೇಕು ಅಂದ್ರೆ ಇದ್ದವ್ರ ಹತ್ರ ಹೋಗಬೇಕು. ಅಭಯ ಬೇಕು, ನಿಂಗೆ ರಕ್ಷಣೆ ಬೇಕು. ಯಾರೋ ನಿಂಗೆ ತೊಂದರೆ ಕೊಡ್ತಾರೆ ಅಂದ್ರೆ ನಿನಗೆ ರಕ್ಷಣೆ ಮಾಡುವ ಸಾಮರ್ಥ್ಯ ಇದ್ದ, ರಾಜಕೀಯ ಬಲ ಇದ್ದವನ ಹತ್ರ ಹೋಗ್ಬೇಕು. ನಿನಗೆ ದುಡ್ಡು ಬೇಕು ಅಂದ್ರೆ ದುಡ್ಡಿದ್ದವನ ಹತ್ರ ಹೋಗಬೇಕು. ನಿನಗೆ ಆರೋಗ್ಯ ಬೇಕು, ಔಷಧಿ ಬೇಕು ಅಂದ್ರೆ ಔಷಧಿ ಕೊಡುವ ಯೋಗ್ಯತೆ ಇದ್ದ ವೈದ್ಯನ ಹತ್ರ ಹೋಗಬೇಕು. ಹೀಗೆ ಯಾರ ಹತ್ರ ಏನಿದೆಯೋ ಅವ್ರ ಹತ್ರ ಹೋಗಿ ಅದನ್ನು ಪಡಿಬೇಕು. ಹೀಗೆ ಜ್ಞಾನ ಬೇಕು, ಭಕ್ತಿ ಬೇಕು, ವೈರಾಗ್ಯ ಬೇಕು ಅಂದ್ರೆ ಯಾರ ಹತ್ರ ಇದೆ? ಸಾಧುಗಳ ಹತ್ರ ಇದೆ, ಸಜ್ಜನರ ಹತ್ರ ಇದೆ. ಅವ್ರ ಹತ್ರ ಹೋಗಬೇಕು. ಸಾಧುಷು ಸಂಗಮ್. ಹಾಗಾಗಿ ಸಾಧು ಸಂಘ, ಸಜ್ಜನರ ಸಹವಾಸ ಅಂತ ಅನ್ನೋದು 30 ಧರ್ಮಗಳಲ್ಲಿ ಎರಡನೇ ಧರ್ಮ. ಹಾಗಾಗಿ ಇಲ್ಲಿ ಸಾಧು ಸಂಗಮ್ ಅಂತ ಹೇಳಿಕೊಟ್ರು. ಇಲ್ಲಿ ಸಂಗತಿ ಮೊದಲಾದವನ್ನೆಲ್ಲ ಬಿಟ್ಟು ವಿಶೇಷವಾಗಿ ಸಾಧು ಸಂಘ ಮಾಡ್ರಿ ಅಂತ ಹೇಳಿದರು. ಭಾಗವತ ಹೇಳ್ತದೆ, ಏಕಾದಶ ಸ್ಕಂದಲ್ಲೇ ಬರುವ ಮಾತಿದು. ಸಾಧನೆ ಮಾಡಬೇಕು ಅಂದ್ರೆ ಒಬ್ಬನೇ ಇರಬೇಕು. ಇನ್ನೊಬ್ಬರು ಸೇರಿದ್ರೆ ಹರಟೆ ಆಗ್ತದೆ. ಇಬ್ಬರು ಸೇರಿ ಹರಟೆ ಶುರುವಾಗ್ತದೆ. 3-4 ಜನ ಸೇರಿದ್ರೆ ಜಗಳ ಶುರುವಾಗ್ತದೆ. ಅವ ಹಂಗಂತೆ, ಇವ್ ಹಿಂಗಂತೆ, ಇವ್ರು ಹಿಂಗಂತೆ, ಹಂಗಂತೆ ಅಂತ ಹೇಳಿ 3 ಜನ ಸೇರಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಮಾತಾಡ್ತಿದ್ದಾರೆ ಅಂತ ಅಲ್ಲಿದ್ದ 4ನೇದವನು ಬೈತಿದ್ದಾರೆ ಅಂತ ಅರ್ಥ. 3 ಜನ ಸೇರಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿದ್ದ ಇಲ್ಲಿ ಯಾರಿಲ್ಲ, 4ನೇದವ ಇದ್ದಲ್ಲ, ಅವ್ನು ಬೈತಿದ್ದಾರೆ ಅಂತ ಅರ್ಥ. ಹಾಗಾಗಿ ಏಕೋ ಬಹುನಾಮ ಕಲಹ, ಬಹಳ ಜನ ಸೇರಿದ ಕಲಹ ಆಗ್ತದೆ. ಆದ್ದರಿಂದ ಏಕಾಂತದಲ್ಲಿರಬೇಕು, ಒಬ್ಬನೇ ಇರಬೇಕು ಅಂತ ಹೇಳಿದೆ. ಅಲ್ಲೇ ಒಂದು 24 ಗುರುಗಳಲ್ಲಿ ಒಂದು ಕತೆ ಹೇಳ್ತಾರೆ. ಕುಮಾರಿಯ ಬಳೆಯ ಕತೆ ಹೇಳ್ತಾರೆ. ಒಬ್ಬ ಯುವತಿ ಕೈ ಒಳಗೆ ಬಳೆ ಹಾಕ್ಕೊಂಡಿದ್ಲು. ಆ ಮನೆಗೆ ಯಾರೋ ಬೀಗರು ಬಂದಿದ್ರು. ಹಾಗಾಗಿ ಏನೋ ಪದಾರ್ಥ ಮಾಡಬೇಕಾಗಿತ್ತು. ಕುಟ್ಟಿಗೆ ಶುರು ಮಾಡಿದ್ರೆ ಅದು ಬಳೆ ಸಪ್ಪಳ ಮಾಡ್ತು. ಹಾಗಾಗಿ ತೆಗೆದು ಒಂದೇ ಬಳೆ ಹಾಕ್ಕೊಂಬಿಟ್ಲು. ಸಪ್ಪಳ ಕಡಿಮೆ ಆಯಿತು. ಆದ್ದರಿಂದ ಒಬ್ಬರೇ ಇರ್ರಿ ಅಂತ ಹೇಳ್ತಾ. ಅಲ್ಲೇ ಆಚಾರ್ಯರು ಒಬ್ಬನೇ ಇರ್ರಿ ಅಂತಂದ್ರೆ ಈಗ ಎಲ್ಲರೂ ಒಬ್ಬರೇ ಇರ್ತಾರೆ. ಮೊಬೈಲ್ ಇರ್ತದೆ. ಮೊಬೈಲ್ ಇದಾದ್ರಿಂದ ಯಾರಿಗೂ ಜನ ಬ್ಯಾಡ. ಈಗ ಮೊದಲು ಬೇಸರ ಬರ್ತದೆ ಅಂತ ಹೇಳಿ ಕಟ್ಟಿ ಕೊಡೋದು, ಜನರ ಹತ್ರ ಮಾತಾಡೋದು ಮಾಡ್ತಿದ್ರು. ಈಗ ಜನ ಬಂದು ಕೂತ್ರೆ ಬೇಸರ ಬರ್ತದೆ. ಮೊಬೈಲ್ ನೋಡ್ಬೇಕಾಗಿರೋದು ಯಾರೋ ಬಂದು ಕೂತ್ ಬಿಡ್ತಾರೆ. ಮೊಬೈಲ್ ಏನೋ ನೋಡಬೇಕು, ಇವ್ನು ನೋಡ್ತಿರ್ತಾನೆ, ಬಂದು ಕೂತ್ ಮಾತಾಡ್ತೀವಿ. ಯಾವಾಗ ಹೋಗ್ತಾನೆ ಏನೋ ನೋಡೋದು ಕೆಲಸ ಇರ್ತದೆ ಪಾಪ. ಹಂಗಾಗಿ ಈಗ ಏಕಾಂತವಾಸ ಅಂತ ಅನ್ನೋದು ಬಹಳ ಪ್ರಿಯ ಎಲ್ಲರಿಗೂ. ಹಂಗಾಗಿ ಎಲ್ಲರೂ ಮನೆಯೊಳಗೆ ಇರ್ತಾರೆ. ಮಗಳು ಮಗ ಎಲ್ಲರೂ ಮನೆಯೊಳಗೆ ಇದ್ದಾರೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಬಾಗಿಲು ಹಾಕೊಂಡು ಒಳಗೆ ಕೂತಿರ್ತಾರೆ ಅವರು. ಆದರೆ ಅವರು ಇಡೀ ಜಗತ್ತಿನ ಜೊತೆ ಅವ್ರ ಸಂಪರ್ಕದೊಳಗಿರ್ತಾರೆ. ನಾವು ಮನೆಯೊಳಗೆ ಕೂತಾರೆ, ಒಳಗಿದ್ದಾರೆ ನಾವು ತಿಳ್ಕೊಂಡು ಇಡೀ ಜಗತ್ತಿನ ಜೊತೆಗೆ ಅವ್ರಿಗೇನೋ ಫೇಸ್ಬುಕ್ ಅಂತೆ, ವಾಟ್ಸಪ್ ಅಂತೆ, ಇನ್ಸ್ಟಾಗ್ರಾಮ್ ಅಂತೆ, ಏನೇನೋ ಇದ್ದೇ ಇರ್ತಾವೆ. ಅವಾಗ ಅದ್ರ ಮುಖಾಂತರ ಇಡೀ ಜಗತ್ತಿನ ಜೊತೆಗೆ ಅವ್ರು ಸಂಪರ್ಕ ಮಾಡ್ಕೊಂಡು ಜೊತೆಗೆ ಎಲ್ಲ ಹೋಗಿ ಅಡ್ಡಾಡ್ತಿರ್ತಾರೆ. ದೇಹ ಹಟ್ಟೆ ಇಲ್ಲಿದೆ, ಅವ್ರ ದೇಹ ಇಲ್ಲಿದೆ, ಆತ್ಮ ಹೊರಗಿದೆ, ಅವರು ಸಂಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಒಬ್ಬನೇ ಕೊಡೋದು ಬಹಳ ದೊಡ್ಡದಲ್ಲ. ಅದಕ್ಕೆ ಆಚಾರ ಅಲ್ಲೇ ನಿರ್ಣಯ ಮಾಡಿಬಿಟ್ರು. ಸಹವಾಸ ಜಾಸ್ತಿ ಮಾಡಬೇಡ್ರಿ ಅಂತಂದ್ರೆ ಅಯೋಗ್ಯ ಜನರ ಸಹವಾಸವನ್ನು ಮಾಡಬೇಡಿ, ಸಜ್ಜನರ ಸಹವಾಸವನ್ನು ಮಾಡಲೇಬೇಕು. ಹೆಚ್ಚೆಚ್ಚು ಸಜ್ಜನರ ಸಹವಾಸ ಮಾಡಿದಷ್ಟು ನಿಮಗೆ ಸದ್ಗುಣಗಳು ಬರುತ್ತೆ. ಆದ್ದರಿಂದ ಸಜ್ಜನರ ಸಹವಾಸವನ್ನು ಮಾಡಲೇಬೇಕು ಅಂತ ಹೇಳಿ ಮಹತಾಂ ಗತೇಹೇ, ಸಜ್ಜನರ ಸಹವಾಸ ಮಾಡಬೇಕು. ಆ ಸಜ್ಜನರಲ್ಲಿ 3 ತರಹ ಇರ್ತಾರೆ. ಅದನ್ನು ವಿಷ್ಣು ತೀರ್ಥರು ವ್ಯಾಖ್ಯಾನ ಮಾಡಿದ್ರಿ. ಆ ಸಜ್ಜನರಲ್ಲಿ ಕೆಲವರು ನಮಗಿಂತ ಉತ್ತಮ ಸಜ್ಜನರಿದ್ದಾರೆ. ಬಹಳ ಸಜ್ಜನರು ಯೋಗ್ಯತೆಯಲ್ಲಿ ನಮಗಿಂತ ಬಹಳ ಉತ್ತಮರು, ಜ್ಞಾನ ಭಕ್ತಿ ವೈರಾಗ್ಯಗಳು ನಮಗಿಂತ ಉತ್ತಮರು. ಇನ್ನು ಕೆಲವರು ನಮ್ಮಷ್ಟೇ ಜ್ಞಾನ ಭಕ್ತಿ ವೈರಾಗ್ಯಗಳು ಇದೆ, ಅವರು ಸಜ್ಜನರೇ. ಇನ್ನು ಕೆಲವರು ಸಜ್ಜನರಿದ್ದಾರೆ, ನಮಗಿಂತ ಜ್ಞಾನ ಭಕ್ತಿ ಕಡಿಮೆ ಇದೆ ಅವರು ಸಜ್ಜನರೇ.
ಹಾಗಾಗಿ ನಮಗಿಂತ ಹೆಚ್ಚು ಜ್ಞಾನ ಭಕ್ತಿ ವೈರಾಗ್ಯವುಳ್ಳ ಸಜ್ಜನರಲ್ಲಿ ಭಕ್ತಿ ಮಾಡಬೇಕು. ನಮ್ಮ ಸಮಾನವಾದ ಜ್ಞಾನ ಭಕ್ತಿ ವೈರಾಗ್ಯವುಳ್ಳವರಲ್ಲಿ ಸ್ನೇಹ ಮಾಡಬೇಕು, ಅದು ಚರ್ಚೆ ಮಾಡಿ ಅಭಿವೃದ್ಧಿ ಮಾಡ್ಕೋಬೇಕು. ನಮಗಿಂತ ಜ್ಞಾನ ಭಕ್ತಿ ಕಡಿಮೆ ಇದ್ದವರಲ್ಲಿ ದಯ ಮಾಡಬೇಕು. ಹಾಗಾಗಿ ಭಕ್ತಿಯ 3 ಪ್ರಕಾರ, 3 ಜನರ ಸಜ್ಜನರಲ್ಲಿ 3 ಥರ ಮಾಡಬೇಕು. ಸಜ್ಜನ ಸಹವಾಸ ಅಂದ್ರೆ ಹೋಗಿ ಎಲ್ಲರದ್ದು ಕಾಲು ಹಿಡ್ಕೊಂಬೋದಲ್ಲ. ಅವ್ರು ನಮ್ಗಿಂತ ಕಡಿಮೆ ಯೋಗ್ಯತೆ ಜ್ಞಾನ ಭಕ್ತಿ ಕಡಿಮೆ ಇದೆ, ಆದರೆ ಯೋಗ್ಯ ಸಜ್ಜನರಾಗಿದ್ದರೆ, ನಮ್ಗಿಂತ ಉತ್ತಮನಾಗಿದ್ದರೆ ಅವರಿಂದ ಕೇಳಿ ತಿಳ್ಕೋಬೇಕು. ನಮ್ಮ ಸಮಾನರಾಗಿದ್ದರೆ ಸ್ನೇಹ ಮಾಡಬೇಕು, ಚರ್ಚೆ ಮಾಡಬೇಕು. ನಮಗಿಂತ ಕಡಿಮೆಯವರಾಗಿದ್ದರೆ ಉಪದೇಶ ಮಾಡಬೇಕು, ಅವ್ರಿಗೆ ಉಪದೇಶ ಮಾಡಿ ಅವರಿಗೆ ತಿಳಿಸಿಕೊಡ್ಬೇಕು. ಹೀಗೆ 3 ತರಹದ ಸಜ್ಜನರಲ್ಲೂ ಸಹವಾಸ ಮಾಡಬೇಕು. ಇದೆ ಸಾಧು ಸಂಗಮ್ ಅಂತ 2ನೇ ಧರ್ಮ. ಈ ರೀತಿ ಮಾಡಬೇಕು ಅಂತ ಹೇಳಿದರು. 3ನೇದ್ದು ಶೌಚಂ, ಶೌಚವನ್ನು ಮಾಡಬೇಕು ಅಂತ ಹೇಳಿದರು. ಶೌಚ ಅಂದ್ರೇನು? ಶುದ್ಧಿ. ಶೌಚ ಅಂದರೆ ಶುದ್ಧಿ. ಹಾಗಾಗಿ ಮೊದಲೆಲ್ಲ ಶೌಚಕ್ಕೆ ಹೋಗೋದು ಅಂತ ಅಂತಿದ್ರು. ಶೌಚಕ್ಕೆ ಶುದ್ಧಿ ಮಾಡ್ಕೊಂಡು ಒಳಗೆ ಬರ್ಬೇಕು, ಅದಕ್ಕೆ ಅಂತ ಶೌಚ ಅಂತ ಕರಿತಿದ್ರು. ಶೌಚ ಅಂದರೆ ಶುದ್ಧಿ, ಅಶೌಚ ಅಂದರೆ ಮೈಲಿಗೆ ಅಂತ ಅರ್ಥ. ಅಶೌಚ ಬಂದೆ ಅಂದರೆ ಮೈಲಿಗೆ ಬಂದೆ ಅಂತ ಅರ್ಥ. ಶೌಚ ಅಂದರೆ ಶುದ್ಧಿ. ಇದು ನೋಡ್ರಿ, ಶೌಚದ ಕಾನ್ಸೆಪ್ಟು ನಮ್ಮದು, ನಮ್ಮ ಭಾರತೀಯ ಶಾಸ್ತ್ರದ ಕಾನ್ಸೆಪ್ಟು ಶೌಚದ್ದು. ಶೌಚ ಅಂದರೆ ಪದಾರ್ಥಗಳ ಒಳಗಿರುವ ಶುದ್ಧತೆಯನ್ನು ಚೆಕ್ ಪದಾರ್ಥ ಶುದ್ಧವಾಗಿರ್ಲಿಕ್ಕೆ ಪ್ರಯತ್ನ ಮಾಡೋದು. ಬಾಹ್ಯವಾದ ಸ್ವಚ್ಛತೆಯ ಕಾನ್ಸೆಪ್ಟು ಪಾಶ್ಚಾತ್ಯರದ್ದು. ಅವ್ರಿಗೆ ಪದಾರ್ಥ ಎಲ್ಲಿಂದ ಬಂತು, ಅದರ ಮೂಲ ಏನು, ಮಾಡಿದವರು ಯಾರು, ಅದರೊಳಗೆ ಏನು ಹಾಕಿದ್ದಾರೆ, ಅದೇನು ಪ್ರಶ್ನೆ ಇಲ್ಲ. ಅದು ನೋಡ್ಲಿಕ್ಕೆ ಸ್ವಚ್ಛ ಇದ್ರೆ ಆಯ್ತು. ಮಾಡೋ ಕಾಲಕ್ಕೆ ಹೈಜಿನಿಕ್ ಆಗಿರ್ಬೇಕು. ಮಾಡೋ ಕಾಲಕ್ಕೆ ಹೈಜಿನಿಕ್ ಆಗಿರ್ಬೇಕು. ಕೈಯಿಂದ ಮುಟ್ಟಬಾರ್ದು. ಮಾಡೋನು ಏಪ್ರಿನ್ ಹಾಕ್ಕೋಬೇಕು, ತಲೆಗೆ ಟೋಪಿ ಹಾಕ್ಕೋಬೇಕು, ಕೈ ಗ್ಲೌಸ್ ಹಾಕ್ಕೋಬೇಕು, ಕೈಯಿಂದ ಮುಟ್ಟಬಾರ್ದು. ಒಳ್ಳೆ ಸ್ವಚ್ಛವಾದ ಪಾತ್ರೆಗಳನ್ನು ಮಾಡಬೇಕು. ಮಾಡೋ ವಾತಾವರಣ ಸ್ವಚ್ಛವಾಗಿರಬೇಕು. ಹೈಜಿನಿಕ್ ಆಗಿ ಅದನ್ನು ಒಳ್ಳೆ ಪದಾರ್ಥಗಳನ್ನು ಮಾಡಿ ಪ್ಯಾಕ್ ಮಾಡಿ ತಂದು ಟೇಬಲ್ ಮೇಲೆ ಇಟ್ಬಿಟ್ರೆ ಅದು ತಿನ್ನಲಿಕ್ಕೆ ಯೋಗ್ಯ, ಅದು ಸ್ವಚ್ಛ. ಅದು ಮಾಡಿದವ್ರು ಯಾರು, ಅದರಲ್ಲಿ ಹಾಕಿದ ಪದಾರ್ಥ ಎಂಥದ್ದು, ಅದರಿಂದ ಮನಸ್ಸಿಗೇನು ಪರಿಣಾಮ ಆಗ್ತದೆ, ಆ ಪದಾರ್ಥ ತಿಂದರೆ ಮನಸ್ಸಿಗೇನಾಗ್ತದೆ ಅಂತ ಶುದ್ಧಿಯ ಬಗ್ಗೆ ಅವ್ರಿಗೆ ವಿಚಾರ ಇಲ್ಲ. ಹಂಗಾಗಿ ಮೈ ತುಂಬ ಬಟ್ಟೆ ಹಾಕ್ಕೊಂಡು, ಸೂಟು ಬೂಟ್ ಹಾಕ್ಕೊಂಡು, ಏಪ್ರನ್ ಹಾಕ್ಕೊಂಡು, ಗ್ಲೌಸ್ ಹಾಕ್ಕೊಂಡು ಸ್ವಚ್ಛವಾಗಿ ಸ್ವಚ್ಛವಾದ ಬ್ಯಾಕ್ಟೀರಿಯಾಗಳಿಲ್ಲದ ಜಾಗದಲ್ಲಿ ಮಾಡಿ ತಂದಿಟ್ರೆ ಅದು ಶುದ್ಧಿ ಸ್ವಚ್ಛತೆ ಅಂತ ಪಾಶ್ಚಾತ್ಯರ ಕಲ್ಪನೆ. ನಮ್ಮ ಪರಂಪರೆ ಹಂಗಲ್ಲ. ನಮ್ಮಲ್ಲಿ ಪದಾರ್ಥ ಶುದ್ಧಿ. ಪದಾರ್ಥ ಎಲ್ಲಿಂದ ಬಂತು, ತಂದವ್ರು ಯಾರು, ಮಾಡಿದವ್ರು ಯಾರು, ಅಡಿಗೆ ಮಾಡಿದವ್ರು ಯಾರು, ಆ ಪದಾರ್ಥಗಳನ್ನು ಬೇಯಿಸಿ ತಂದು ಇಟ್ಟವ್ರು ಯಾರು, ಅದು ನೈವೇದ್ಯ ಆಗಿದೆಯೋ ಇಲ್ಲೋ, ಸಮರ್ಪಣೆ ಆಗಿದ್ರೆ ಶುದ್ಧ, ಇಲ್ಲದಿಲ್ಲ. ಹೀಗೆ ನಾವು ಪದಾರ್ಥ ಮಾಡೋರು ಹೆಂಗಿದ್ದಾರೆ ತಲೆ ಕೆಡಿಸೋಮಂಗಲಿ. ಎಷ್ಟು ಪಂಜಿ ಸಣ್ಣ ಆದರೂ ಉಟ್ಕೋ, ಎಂಥ ಕರಿ ಪಂಜಿ ಆದರೂ ಉಟ್ಕೋ, ದಾಬಿ ಉಟ್ಕೋ, ಕರಿ ಪಂಜಿ ಉಟ್ಕೋ, ಅದು ಬೇಕಾದಷ್ಟು ಹೊಗೆ ಇರಲಿ, ಜಾಗ ಇಲ್ಲ, ಅದು ದೊಡ್ಡದಲ್ಲ. ಪದಾರ್ಥಗಳು ಮೂಲ ಶುದ್ಧ ಇರಬೇಕು. ಮಾಡುವವ ಶುದ್ಧವಾಗಿ ಮಾಡಿರಬೇಕು. ಅದನ್ನು ಶುದ್ಧವಾಗಿ ತಂದು ಸಮರ್ಪಣೆ ಮಾಡಿರಬೇಕು. ಆಮೇಲೆ ಸ್ವೀಕಾರ ಮಾಡಬೇಕು. ಹಾಗೆ ಪದಾರ್ಥದ ಮೇಲೆ ಕಾಣುವ ಸ್ವಚ್ಛತೆಯ ಕಾನ್ಸೆಪ್ಟು ಪಾಶ್ಚಾತ್ಯರದ್ದಾದರೆ ಪದಾರ್ಥದ ಒಳಗಿನ ಶುದ್ಧಿ ಭಾರತೀಯ ಕಲ್ಪನೆ. ಭಾರತೀಯರು ಹೇಳಿದ್ದು ಶುದ್ಧವಾದ ಪದಾರ್ಥಗಳನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ. ಸ್ವಚ್ಛತೆಗೂ ಶುದ್ಧಿಗೂ 2 ವ್ಯತ್ಯಾಸ. ಅವರದ್ದು ಸ್ವಚ್ಛತೆ, ನಮ್ಮದು ಶುದ್ಧಿ. ಹಾಗಾಗಿ ಶೌಚ ಅಂದರೆ 2. ಶೌಚ 2. ಹೊರಗಿನ ಶೌಚ 1, ಅಂತರಂಗದ ಶೌಚ ಇನ್ನೊಂದು. ಬಾಹ್ಯ ಶೌಚ ಅಂದ್ರೆ ಏನು? ದೇಹವನ್ನು ಹೊರಗಿಂದ ಶುದ್ಧ ಮಾಡೋದು. ಮಣ್ಣಿನಿಂದ, ನೀರಿನಿಂದ, ಗೋಮಯ ಮೃತ್ತಿಕಾದಿಂದ, ಬೇರೆ ಬೇರೆ ಹೇಳಿದ್ದಾರೆ. ದೇಹಕ್ಕೆ ನಿತ್ಯದಲ್ಲಿ ಮೃತ್ತಿಕಾ ಸ್ನಾನ ಮಾಡಬೇಕು, ಮೃತ್ತಿಕಾ ಹಚ್ಕೋಬೇಕು. ಅದಕ್ಕೆ ಮೃತ್ತಿಕಾ ಶೌಚ ಮಾಡದವನ ಕರ್ಮ ಮಾಡಿದರೆ ಏನು ಫಲ ಅಂತ ಪುರಂದಾಸ ಅಂತ ಮೃತ್ತಿಕಾ ಶೌಚ ಮಾಡ್ಕೋಬೇಕು. ನೀರಿನಿಂದ ಸ್ನಾನ ಮಾಡಬೇಕು. ಆಮೇಲೆ ವಿಶೇಷ ಸಂದರ್ಭಗಳಲ್ಲಿ ಗೋಮಯ ಹಚ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಗೋಮೂತ್ರ ಸ್ನಾನ ಹೇಳಿದ್ದಾರೆ. ಜನಿವಾರ ಇತ್ಯಾದಿ ಹಾಕೋಬೇಕು. ಗೋಮಯ, ಗೋಮೂತ್ರ ಇತ್ಯಾದಿ 3 ಸ್ನಾನಗಳನ್ನು ಹೇಳಿದ್ದಾರೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಶೌಚಕ್ಕೆ ತುಪ್ಪದ ಆಚಮನ ಹೇಳಿದ್ದಾರೆ. ತುಪ್ಪದ ಆಚಮನ ಮಾಡಿ ದೇಹ ಶುದ್ಧ ಮಾಡ್ಕೋಬೇಕು. ಕೆಲವಕ್ಕೆ ಪ್ರಾಣಾಯಾಮ ಹೇಳಿದ್ದಾರೆ. ಪ್ರಾಣಾಯಾಮದಿಂದ ಶುದ್ಧ ಆಗಬೇಕು. ಒಂದೊಂದಕ್ಕೆ ಒಂದೊಂದು ಶುದ್ಧಿ. ಈ ದೇಹಕ್ಕೆ ಶುದ್ಧಿ ಎಲ್ಲದಕ್ಕೂ ಒಂದೇ ಅಲ್ಲ. ಈಗ ಎಲ್ಲದಕ್ಕೂ ಒಂದೇ ಸಬೀನ ಹಾಕಿ ತೊಳೆದು ಬಿಡ್ತಾರೆ. ಆದ್ರೆ ಮೊದಲೆಲ್ಲ ಒಂದೊಂದಕ್ಕೆ ಒಂದೊಂದು ಶುದ್ಧಿ ಪದಾರ್ಥ ಇತ್ತು. ತಾಮ್ರಕ್ಕೆ ಹುಣಸೆಹಣ್ಣು ಹಚ್ಚಬೇಕು. ತಾಮ್ರ ಮಾಮಲೇನ ಶುದ್ಧತಿ. ತಾಮ್ರ ಪಾತ್ರೆಗೆ ಹುಣಸೆಹಣ್ಣು ಹಚ್ಚಿ ತೊಳಿಬೇಕು. ಬೆಳ್ಳಿ ಪಾತ್ರೆಗೆ ಬೂದಿ ಹಚ್ಚಬೇಕು. ಬೆಳ್ಳಿ ಪಾತ್ರೆ ಬೂದಿ ಹಚ್ಚಿ ತೊಳಿಬೇಕು. ಈ ಸ್ಟೇನ್ಲೆಸ್ ಸ್ಟೀಲ್ ಅವಾಗ ಇದ್ದಿದ್ದಿಲ್ಲ, ಹಂಗಾಗಿ ಹೇಳಿಲ್ಲ. ಈಗ ಅದಕ್ಕೆಲ್ಲ ವಿಮ್ ಗಿಮ್ ಹಚ್ಚಿ ತೊಳ್ಕೊತ. ಒಂದೊಂದಕ್ಕೆ ಒಂದೊಂದು ಶುದ್ಧಿ ಹೇಳಿದ್ದಾರೆ. ಪಾತ್ರೆ ನಾಯಿ ಮುಟ್ಟಿದ್ರೆ
ನಾಯಿ ಮುಟ್ಟಿದ ಪಾತ್ರೆಯನ್ನು ತಗೋಬಾರ್ದು. ಅಕಸ್ಮಾತ್ ತಗೊಳ್ಳೋದು ಅನಿವಾರ್ಯತೆ ಇದ್ದರೆ, ಕಂಚಿನ ಪಾತ್ರೆ ಇತ್ಯಾದಿಗಳಿದ್ದರೆ ಆ ಪಾತ್ರೆಯನ್ನು ಅಗ್ನಿಯಲ್ಲಿ ಹಾಕಿ ಸುಡಬೇಕು. ಆಮೇಲೆ ಗೋಮೂತ್ರದಲ್ಲಿ ಅದು ತೆಗಿಬೇಕು. ಆಮೇಲೆ ಮಣ್ಣಿನಲ್ಲಿ 3 ತಿಂಗಳು ಮುಚ್ಚಿಡ್ಬೇಕು. ಅದನ್ನು 3 ತಿಂಗಳು ಮಣ್ಣಿನಲ್ಲಿ ಮುಚ್ಚಿಟ್ಟು ಆಮೇಲೆ ತೆಗೆದು ತಗೋಬೇಕು. ಅಂದ್ರೆ ನಾಯಿ ಮುಟ್ಟಿದ ಪದಾರ್ಥ ತಗೋಬಾರ್ದು ಅಂತಿತ್ತು. ಯಾಕಂದ್ರೆ ನಾಯಿ ಹೊರಗಿರ್ತಿದ್ವು ಆಗ, ಅಕಸ್ಮಾತ್ತಾಗಿ ಮುಟ್ತಿದ್ವು. ಈಗ ಮನೆಯೊಳಗೆ ನಾಯಿಗಳು, ಮನೆ ತುಂಬ ನಾಯಿಗಳೇ. ಆಕಳೆಲ್ಲ ನಿರ್ಗತಿಗೆ ಬರೀ ಬೀದಿಯಲ್ಲಿ ನಾಯಿ ಅಡ್ಡಾಡ್ತಾವೆ. ಮೊದಲು ಬೀದಿ ನಾಯಿ ಅಂತಂತಿದ್ರು ಪಾಪ, ಈಗ ಬೀದಿ ಆಕಳಾಗ್ಬಿಟ್ಟವು. ಆಕಳ ಗತಿ ಇಲ್ಲ, ಬೀದಿ ಆಕಳ ಅಡ್ಡಾಡ್ತವೆ. ನಾಯಿಗಳೆಲ್ಲ ಮನೆಯೊಳಗೆ ಸೇರ್ಕೊಂಡ್ಬಿಟ್ಟ. ಹಾಗಾಗಿ ಎದ್ದು ಕೂಡಲೇ ಇದೇ ಕೆಲಸ. ಎದ್ದು ಕೂಡಲೇ ಸ್ನಾನ ಸಂಧಾವನೆ ಮತ್ತೊಂದು ಜಪ ಇವೊಂದು ಅದಕ್ಕೆ ಎದ್ದು ಕೂಡಲೇ ನಾಯಿ ಹಿಡ್ಕೊಂಡು ಹೊಂಟ್ಬಿಡು. ನಾಯಿ ಅಡ್ಡಾಡ್ಸ್ಕೊಂಡ್ಬರೋದು, ಅದನ್ನು ಮಾಡೋದು. ಆಮೇಲೆ ಎಲ್ಲ ಮುಗಿದ ಮೇಲೆ ಅದು ಸ್ನಾನ ಮಾಡಿಸೋದು, ಅದನ್ನು ತಿಂದು ತೊಳಸಿ ಎಲ್ಲ ಮಾಡಿ ಅದು ರೆಸ್ಟ್ ಮಾಡಿದ ಮೇಲೆ ನಾಯಿದೆಲ್ಲ ಕೆಲಸ ಮುಗಿದ್ರೆ ತನ್ನ ವಿಚಾರ. ಆಮೇಲೆ ಏನು ತಿನ್ನಬೇಕು ಬೇಡ ಅಂಥೇಳಿ ಎಲ್ಲ ನಾಯಿ ಶೇಷನೇ ತಿನ್ನೋದು, ನಾಯಿಗೆ ತಿನ್ನಿಸೋದನ್ನೇ ತಿನ್ನೋದು. ಹಾಗಾಗಿ ಶೌಚದ ಪರಿಕಲ್ಪನೆ ಬಹಳ ಕಡಿಮೆ ಆಗ್ತಾ ಇದೆ. ಹಾಗಾಗಿ ದೇಹವನ್ನು ಬಾಹ್ಯದಿಂದ ಶುದ್ಧ ಮಾಡೋದೊಂದು, ಅಂತರಂಗದಿಂದ ಮನಸ್ಸನ್ನು ಶುದ್ಧ ಮಾಡೋದು 2. ಮಣ್ಣು ನೀರಿನಿಂದ ಮಾಡೋದು ಬಾಹ್ಯ ಶೌಚ, ಒಳಗಿನ ನಿರಂತರವಾಗಿ ಭಗವಂತನ ಕಥಾಶ್ರವಣ ಮಾಡುವುದು, ಮನಸ್ಸನ್ನು ಬೇರೆ ಪದಾರ್ಥಗಳ ಜೊತೆಗೆ ಸೇರದೇ ಇದ್ದಂತೆ ಮಾಡೋದು ಒಳಗಿನ ಮನಸ್ಸನ್ನು ಶುದ್ಧ ಮಾಡುವ ಶೌಚ. ಹೀಗೆ ಹೇಳಿಕೊಟ್ಟಿದ್ದಾರೆ. ಇಲ್ಲಿ ಶೌಚವನ್ನ ಭಾಗವತ್ ಧರ್ಮಗಳಲ್ಲಿ ಸೇರಿದೆ. ವಿಷ್ಣು ತೀರ್ಥರಂತಾರೆ, ಯಾಜ್ಞವಲ್ಕ ಸ್ಮೃತಿ ಅಂತಿದೆ. ಯಾಜ್ಞವಲ್ಕರು ಒಂದು ಗ್ರಂಥ ಬರೆದ. ಆ ಯಾಜ್ಞವಲ್ಕರು ಅದರಲ್ಲಿ ಶೌಚವನ್ನ ಯಮದಲ್ಲಿ ಸೇರಿಸಿದ್ದಾರೆ. ಶೌಚಗಳನ್ನ ಯಮದ ಗುಂಪಿನಲ್ಲಿ ಸೇರಿಸಿದ್ದಾರೆ. ಇಲ್ಲಿ ನೀವು ನಿಯಮಗಳ ಗುಂಪಲ್ಲಿ ಸೇರಿಸ್ತಾ ಇದ್ದೀರಿ, ಭಾಗವತ ಧರ್ಮಗಳೆಂಬ ನಿಯಮಗಳಲ್ಲಿ ಸೇರಿಸ್ತಾ ಇದ್ದೀರಿ. ಯಮ ನಿಯಮಕ್ಕೆ ವ್ಯತ್ಯಾಸ ಏನು? ಎಲ್ಲ ಒಟ್ಟಿಗೆ ಅಂತಾರೆ. ಯಮ ನಿಯಮ ತಪ ಸ್ವಾಧ್ಯಾಯ ಪ್ರವಚನಾನಾಂ ಬ್ರಾಹ್ಮಣಾನಾಂ ಮನಸ್ಸಮಾಧೀಯತಾಂ ಅಂತ ಪುಣ್ಯಾವಚನ ಮಂತ್ರದಲ್ಲಿ ಪುರೋಹಿತರು ಓದಿರ್ತಾರೆ. ಅವರು ಬ್ರಾಹ್ಮಣರು ವಿಪ್ರಾಹ ಸಮಾಹಿತ ಮನಸ್ಸ ಸ್ಮಃ ಅಂತಾರೆ, ದಕ್ಷಿಣ ತಗೊಂಡೇ ಹೋಗ್ಬಿಡ್ತಾರೆ. ಯಮ ಅಂದ್ರೇನು, ನಿಯಮ ಅಂದ್ರೇನು? ನಿಯಮ ಅಂದ್ರೆ ಕಾಲಕ್ಕೆ ತಕ್ಕಂತೆ ಬದಲಾಗುತ್ತೆ. ಕಾಲ ಬಂದಾಗ ಮಾಡ್ಲಿಕ್ಕಾಗುತ್ತೆ. ಯಮ ಬದಲಾಗೋದಿಲ್ಲ, ಎಂದಿಗೂ ಬದಲಾಗದೇ ಇದ್ದ ನಿಯಮ, ಅದಕ್ಕೆ ಯಮ ಅಂತ ಕರೀತಾರೆ. ಈ ಶೌಚ, ಅಹಿಂಸೆ, ಕಳ್ತನ ಮಾಡದೇ ಇರೋದು, ಅಸ್ತೇಯ ಕಳ್ತನ ಮಾಡದೇ ಇರೋದು, ಇನ್ನೊಬ್ಬರಿಗೆ ಬೈದೇ ಇರೋದು, ಇವೆಲ್ಲ ಯಮಗಳಿವು. ಯಾವಾಗಲೂ ಆಚರಣೆ ಮಾಡಬೇಕು. ನಿಯಮ ಹಂಗಿಲ್ಲ. ಬ್ರಾಹ್ಮಣ ಸಂಧ್ಯಾವಂದನೆ ಮಾಡಬೇಕು, ನಿತ್ತಲ್ಲಿ ಗಾಯತ್ರಿ ಜಪ ಮಾಡಬೇಕು, ನಿಯಮ ಅವನಿಗೆ. ಅಶೌಚ ಬಂದರೆ ಗಾಯತ್ರಿ ಜಪ ಸಂಧ್ಯಾವಂದನೆ ಇಲ್ಲ. ಜಾತಾ ಶೌಚ ಬರಲಿ, ವೃದ್ಧಿ ಬಂದರೆ, ಮೈಲಿಗೆ ಬಂದರೆ ಅವನಿಗೆ ಸಂಧ್ಯಾವಂದನೆ ಇಲ್ಲ. ಆ ಸಂಧ್ಯಾವಂದನೆ ಮಾಡಬಾರ್ದಾಗ ನಿಯಮ ಬದಲಾಯ್ತು. ಅಶೌಚ ಇದ್ದಾಗ ಸಂಧ್ಯಾವಂದನೆ ಮಾಡಬಾರ್ದು, ದೇವ್ರ ಪೂಜೆ ಮಾಡಬಾರ್ದು, ಜಪ ಮಾಡಬಾರ್ದು. ಹೀಗೆ ಕಾಲ ಇದ್ದಾಗ ಅದನ್ನು ಬಿಡಬೇಕಾಯ್ತು, ಅದು ನಿಯಮ. ಯಮ ಯಾವಾಗಲೂ ಬಿಡೋ ಹಂಗಿಲ್ಲ. ಕಳ್ತನ ಮಾಡಬಾರ್ದು ಒಂದೊಂದು ಯಮ ಇದು, ಸುಳ್ಳು ಹೇಳಬಾರ್ದು ಒಂದೊಂದು ಯಮ. ಇದು ಹಂಗೇನಿಲ್ಲ. ಕಳ್ತನ ದಿವಸ ಸುಳ್ಳು ಹೇಳಬಾರ್ದು, ದಿವಸ ಕಳ್ತನ ಮಾಡಬಾರ್ದು. ಮೈಲಿಗೆ ಬಂದಾಗ ಒಂದು 10 ದಿವಸ ಕಳ್ತನ ಮಾಡ್ಬೋದು. ಮೈಲಿಗೆ ಬಂದಾಗ ಒಂದು 10 ದಿವಸ ಅಡ್ಡಾಡಿ ಕಳ್ತನ ಮಾಡಿರಿ, ಮೈಲಿಗೆ ಹೋದ್ಮೇಲೆ ಬಿಟ್ಬಿಡ್ರಿ. ಮೈಲಿಗೆ ಇದ್ದಾಗ ಒಂದು 10 ದಿವಸ ಸುಳ್ಳು ಹೇಳಿರ್ಬೇಕಾದಷ್ಟು, ಆಮೇಲೆ ಸುಳ್ಳು ಹೇಳೋದು ಬಿಡ್ರಿ ಅಂತಿಲ್ಲ. ಸುಳ್ಳು ಹೇಳಬಾರ್ದು, ಕಳ್ತನ ಮಾಡಬಾರ್ದು, ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು, ಬ್ರಹ್ಮಚರ್ಯದಿಂದ ಇರಬೇಕು, ಕ್ಷಮಾಗುಣ, ಧೈರ್ಯ ಇವೆಲ್ಲ ಆಗ ಯಾವಾಗಲೂ ಇರಬೇಕು. ಆಗ ಮೈಲಿಗೆ ಇರಲಿ, ಮಡಿ ಇರಲಿ, ಶುದ್ಧಿ ಇರಲಿ, ಹೇಗೆ ಇರಲಿ, ಬದುಕಿರೋ ತನಕ ಮಾಡಬೇಕಾದ್ದೇ. ಅದನ್ನು ಬಿಟ್ಟು ಇಂಥ ದಿವಸ ಇಂಥ ಸಂದರ್ಭದಲ್ಲಿ ಬಿಡ್ಲಿಕ್ಕೆ ಬರ್ತದೆ ಅಂತ ಆಗೋದಿಲ್ಲ. ಯಾವಾಗಲೂ ಬಿಡದೇ ಇದ್ದಂತೆ ಆಚರಣೆ ಮಾಡಬೇಕಾದದ್ದು ಯಮ. ದೇಶಕಾಲಕ್ಕನುಸಾರವಾಗಿ ಕೆಲವು ಸಂದರ್ಭಗಳಲ್ಲಿ ಬದಲಾಗೋದು ನಿಯಮ. ಹಾಗಾಗಿ ಯಮ ನಿಯಮಗಳಲ್ಲಿ ಎಷ್ಟು ವ್ಯತ್ಯಾಸ, ಇದು ಮೂಲಭೂತವಾದ ವ್ಯತ್ಯಾಸ. ಹೀಗಾಗಿ ಶುಚಿತ್ವವನ್ನು ಅವರು ಶುಚಿಯಾಗಿರಬೇಕು ಅಂತ ಅನ್ನೋದು ಯಮ, ಯಾವಾಗಲೂ ಶುದ್ಧವಾಗಿರಬೇಕು ಅಂತ ಅನ್ನೋದನ್ನು ಯಾಜ್ಞವಲ್ಕರು ಯಮದಲ್ಲಿ ಸೇರಿಸಿದ್ದಾರೆ. ನೀವು ಅದನ್ನು ನಿಯಮಗಳಲ್ಲಿ ಸೇರಿಸ್ತಾ ಇದ್ದೀರಿ ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡು, ಈಗ ನಿಯಮದಲ್ಲಿ ಸೇರಿಸಿ ಭಾಗವತ ಧರ್ಮದಲ್ಲೂ ಸೇರಿಸಿದ್ದೀರಾ ಅಂತಂದ್ರೆ, ಬೇರೆ ಗ್ರಂಥಗಳಲ್ಲಿ ಯಮದಲ್ಲಿ ಸೇರಿಸಿದ್ದಾರೆ, ಇಲ್ಲಿ ನಿಯಮಗಳಲ್ಲಿ ಸೇರಿಸಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಶೌಚ ಅಂದ್ರೆ ಬರೀ ಮಣ್ಣು ನೀರುಗಳಿಂದ ಕೈ ತೊಳೆಯೋದಷ್ಟೇ ಶೌಚ ಅಂತ ಇಟ್ಕೊಂಡು ಹೊರಟದ್ದಲ್ಲ, ಯಾವಾಗಲೂ ಮಾಡ್ಕೋಬೇಕು ಅಂತ ಹೇಳಿದ್ದಲ್ಲ. ಇಲ್ಲಿ
ಈ ಹೊರಗಿನ ಶುಚಿತ್ವದಿಂದ ಏನಂತ ಮಹಾಫಲ ದೊರೆಯೋದಿಲ್ಲ, ದೇಹ ಶುದ್ಧಿ ಆಗ್ತದಷ್ಟೇ. ಹಾಗಾಗಿ ಇಲ್ಲಿ ಶೌಚ ಅಂತಂದ್ರೆ ಬರೀ ಶುದ್ಧ ಅಲ್ಲ. ಇಲ್ಲಿ ಶೌಚ ಅಂದ್ರೆ ಕರ್ಮಗಳ ಶೌಚ, ಕರ್ಮಗಳನ್ನು ಶುದ್ಧ ಮಾಡೋದು. ಕರ್ಮಗಳನ್ನು ಶುದ್ಧ ಮಾಡೋದು ಅಂದ್ರೆ ಏನು? ಮತ್ತೆ ವಿಷ್ಣು ತೀರ್ಥರು ಹೇಳಿದರು, ಫಲದ ಆಸೆ ಇಲ್ಲದೆ ಕರ್ಮ ಮಾಡೋದು. ಫಲದ ಆಸೆಯಿಂದ ಕರ್ಮ ಮಾಡಿದರೆ ಕರ್ಮ ಹೊಲಸಾಯ್ತು. ಅದಕ್ಕೆ ಫಲದ ಆಸೆ ಅಂತ ಹೊಲಸು ಅಂಟ್ಕೊಂಡ್ಬಿಡ್ತು. ಹಾಗಾಗಿ ಫಲದ ಆಸೆ ಇಲ್ಲದೆ ಕರ್ಮ ಮಾಡೋದೇ ಶೌಚ, ಕರ್ಮದ ಶೌಚ. ಹಾಗಾಗಿ ಫಲದ ಆಸೆ ಇಲ್ಲದೆ ಕರ್ಮ ಮಾಡೋದು ಅಂತನ್ನೋದೇ ನಿಷ್ಕಾಮ ಕರ್ಮವನ್ನು ಹೇಳಿಕೊಡ್ತಾ ಇದೆ. ಅದಕ್ಕಾಗಿ ಈ ಶೌಚವನ್ನು ನಾವು ಭಾಗವತ ಧರ್ಮದಲ್ಲಿ ಸೇರಿಸಿದ್ದೀವಿ. ನಾವು ಅಂದರೆ ವೇದವ್ಯಾಸದೇವರು ಸೇರಿಸಿದ್ದಾರೆ, ವೇದವ್ಯಾಸದೇವರು ಸೇರಿಸಿದ್ದಾರೆ, ವ್ಯಾಖ್ಯಾನ ಮಾಡ್ತಿದ್ದಾರೆ. ವೇದವ್ಯಾಸದೇವರು ಯಾಜ್ಞವಲ್ಕರು ಅಲ್ಲಿ ಸೇರಿಸಿದ್ರು, ವೇದವ್ಯಾಸದೇವರು ಮಾತ್ರ ಅದನ್ನು ನಿಯಮಗಳಲ್ಲಿ 30 ನಿಯಮಗಳಲ್ಲಿ ಸೇರಿಸಿದ್ದು ಈ ಕಾರಣಕ್ಕೆ ಅಂತ ಹೇಳಿ. ಅಂದ್ರೆ ಇಲ್ಲಿ ಶೌಚ ಅಂತಂದ್ರೆ ಫಲದ ಅಪೇಕ್ಷೆಯನ್ನು ಬಿಟ್ಟು ಕರ್ಮ ಮಾಡೋದು, ಕರ್ಮದ ಶೌಚ, ಕರ್ಮ ಶೌಚ. ಅದನ್ನೇ ಗೀತೆಯೊಳಗೆ ಕರ್ಮಸು ಅಸಂಗಂ, ಕರ್ಮಸು ಅಸಂಗಂ ಅಂತ ಕೃಷ್ಣ ಹೇಳಿದ್ದ. ಕರ್ಮಸು ಅಸಂಗಂ, ಕರ್ಮದ ಫಲದಲ್ಲಿ ಆಸೆ ಇಲ್ಲದೆ ಇರೋದೇ ಶೌಚ ಅಂತ ಇಲ್ಲಿ ಏಕಾದಶ ಸ್ಕಂದದಲ್ಲಿ ಹೇಳ್ತಾರೆ ಅದನ್ನು. ಹಾಗಾಗಿ ಅದರಿಂದ ಕರ್ಮದ ಫಲಗಳಲ್ಲಿ ಆಸೆಯನ್ನ ಬಿಟ್ಟು ಕರ್ಮ ಮಾಡುವುದು, ಅದರಿಂದ ಕರ್ಮ ಬಂಧಕ ಆಗೋದಿಲ್ಲ. ಇಲ್ಲದೆ ಇದ್ದ ಕರ್ಮ ಬಂಧಕ ಆಗಿಬಿಡ್ತದೆ. ಹಾಗಾಗಿ ಕರ್ಮ ಶುದ್ಧ ಆದರೆ ಬಂಧಕ ಅಲ್ಲ, ಅಶುದ್ಧವಾದರೆ ಬಂಧಕ ಆಗುತ್ತೆ. ಹಾಗಾಗಿ ಫಲದ ಆಸೆಯನ್ನು ಬಿಟ್ಟು ಕರ್ಮ ಮಾಡೋದು ಶೌಚ ಅಂತ ಹೇಳಿದ್ದೇವೆ ಹೊರತು ಕೈ ಮೈ ತೊಳ್ಕೊಳ್ಳಿಕ್ಕೆ ಶೌಚ ಅಂತ ಹೇಳಿಲ್ಲ ನಾವು. ಕೈ ಮೈ ತೊಳ್ಕೊಂಬ ಶೌಚ ಅಂತ ಅನ್ನೋದು ಅತ್ಯಂತ ಸಂಕುಚಿತ ಅರ್ಥದಲ್ಲಿ ಶೌಚ ಅಷ್ಟೇ. ಅದು ನಿಜವಾದ ಶೌಚ ಅಂದರೆ ಫಲದ ಆಸೆಯನ್ನು ಬಿಟ್ಟು ಮಾಡುವ ಕರ್ಮ ಅಂತ. ಯಾವುದೇ ಕರ್ಮವನ್ನು ಮಾಡುವ ಕಾಲಕ್ಕೂ ಫಲದ ಆಸೆಯನ್ನು ಬಿಟ್ಟು ಮಾಡುವ ಕರ್ಮವನ್ನೇ ಶೌಚ ಅಂತ ಹೇಳಿದ್ದೀವಿ ಅಂತ ಹೆಚ್ಚು ಕಡಿಮೆ ಪ್ರತಿಯೊಂದಕ್ಕೂ ಈ ಅರ್ಥವನ್ನು ಹೇಳ್ತಾರೆ ವಿಷ್ಣು ತೀರ್ಥ. ನಿಷ್ಕಾಮ ಕರ್ಮವನ್ನು ಮಾಡಬೇಕು ಅಂತ ಹೇಳಿ. ಆಮೇಲೆ ತಪಸ್ಸು ಅಂತ ಹೇಳಿ, ತಪಸ್ಸಿಕ್ಷೆ ಭಾಗವತದ 11ನೇದಲ್ಲಿ ತಪಸ್ಸನ್ನು ಹೇಳ್ತಾರೆ. ಅಲ್ಲಿ ಯಾಜ್ಞವಲ್ಕರು ತಪಸ್ಸು, ಸಂತೃಪ್ತಿ, ಆಸ್ತಿಕ್ಯ, ದೇವರಿದ್ದಾನೆ ಅಂತನೂ ಒಂದು ನಂಬಿಕೆ, ದಾನ, ಪರಮಾತ್ಮನ ಆರಾಧನೆ, ವೇದಾಂತವನ್ನು ಕೇಳೋದು, ಕೆಟ್ಟ ಕೆಲಸ ಮಾಡ್ಲಿಕ್ಕೆ ನಾಚೋದು, ಜಪ, ಯಜ್ಞ, ಇವು 10 ನಿಯಮ ಅಂತ ಸೇರಿಸಿದ್ದಾರೆ. ಈ 10 ನಿಯಮಗಳಲ್ಲಿ ಸೇರಿಸಿದ್ದಾರೆ. ಯಾಕಂದ್ರೆ ತಪಸ್ಸು ನಿಯಮ ಇದೆ, ಯಾಕಂದ್ರೆ ಯಮ ಅಲ್ಲ. ತಪ ಯಾವಾಗಲೂ ಮಾಡ್ಲಿಕ್ಕೆ ಆಗೋದಿಲ್ಲ, ಅಶೌಚಾದಿಗಳಿದ್ರೆ ತಪಸ್ಸು ಬಿಡಬೇಕಾಗತ್ತೆ. ಆದ್ದರಿಂದ ತಪಸ್ಸನ್ನು ನಿಯಮದಲ್ಲಿ ಸೇರಿಸಿದ್ರು, ತಪಸ್ಸನ್ನು ನಿಯಮದಲ್ಲಿ ಸೇರಿಸಿಕೊಟ್ಟಾರೆ. ಇವತ್ತು ನಿಯಮಗಳಂತ ಹೇಳಿದ್ದಾರೆ. ಭಾಗವತದಲ್ಲಿ ಯೋಗದ ಗ್ರಂಥಗಳಲ್ಲಿ ತಪಸ್ಸು ಒಂದಾಗಿದೆ. ಈ ಭಾಗವತ ಧರ್ಮಗಳನ್ನು ಹೇಳುವ ಭಾಗವತ 2 ಸ್ಕಂದಗಳಲ್ಲಿ ತಪಸ್ಸನ್ನು ನಿಯಮಗಳಲ್ಲಿ ಸೇರಿಸಿದ್ದಾರೆ. 20 ಸ್ಕಂದಗಳಲ್ಲಿ 20 ಧರ್ಮಗಳಲ್ಲಿ ಯಾಕೆ ಸೇರಿಸಿಕೊಂಡಿದ್ದಾರೆ ಅಂತಂದ್ರೆ, ಶೌಚವನ್ನು ಹೇಗೆ ಫಲದ ಆಸೆ ಇಲ್ಲದೆ ಮಾಡುವ ಕರ್ಮ ಅಂತ ಹೇಳಿದ್ರು, ಹಾಗೆ ತಪಸ್ಸನ್ನು ಅದೇ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ತಪಸ್ಸನ್ನು ಕೂಡ, ತಪಸ್ಸು ಅಂದರೆ ದೈಹಿಕ ತಪಸ್ಸು ಅಂತ ಒಂದರ್ಥ, ಉಪವಾಸ, ವೃತ ನಿಯಮಗಳು, ಸ್ನಾನ ಸಂಧ್ಯಾವಂದನ ಇತ್ಯಾದಿ ದೈಹಿಕ ತಪಸ್ಸು ಒಂದು. ಇನ್ನೊಂದು ತಪಸ್ಸು ಅಂದರೆ ಮಾನಸಿಕವಾದ ತಪಸ್ಸು, ಅಂದರೆ ತಪ ಅಂದರೆ ಆಲೋಚನೆ ಅಂತ ಅರ್ಥ. ಮಾನಸಿಕವಾಗಿ ಭಗವಂತನ ನಿರಂತರವಾಗಿ ಧ್ಯಾನ ಮಾಡುವುದು, ಸ್ಮರಣೆ ಮಾಡ್ತಾ ಇರೋದು ಅದೊಂದು ತಪಸ್ಸು. ಹಾಗಾಗಿ ಇವೆರಡು ತಪಸ್ಸು. ಈ ಎರಡೂ ಸಂದರ್ಭಗಳು ತಪಸ್ಸು ಅಂತ ಹೇಳಿದ್ದಾರೆ. ಇದಷ್ಟೇ ಅಲ್ಲ, ವಿಷ್ಣು ತೀರ್ಥರು ಹೇಳಿದರು ಮತ್ತೊಂದೇನು, ನಿಷಿದ್ಧವಾದ ಪದಾರ್ಥಗಳಲ್ಲಿ ಮನಸ್ಸು ಹೋಗದೇ ಇದ್ದಂತೆ ಇಟ್ಕೊಂಬೋದೇ ದೊಡ್ಡ ತಪಸ್ಸು. ನಿಷಿದ್ಧವಾದ ಪದಾರ್ಥಗಳಲ್ಲಿ ಮನಸ್ಸು ಹೋಗದೇ ಇಟ್ಕೊಂಡು ದೊಡ್ಡ ತಪಸ್ಸು. ಅದನ್ನು ಸೇರಿಸಿ ಈ ಧರ್ಮಗಳಲ್ಲಿ ಅದನ್ನು ಸೇರಿಸಿದ್ದೀವಿ. ಯಾಕೆಂದ್ರೆ ಗೀತೆಯಲ್ಲಿ ಮಾತನ್ನು ಹೇಳಿದ್ದಾರೆ, ಕಾಮತ್ಯಾಗ ಪರಂ ತಪಃ. ಗೀತೆಯಲ್ಲಿ ಕೃಷ್ಣ ಹೇಳಿದ್ದ, ಕಾಮತ್ಯಾಗ ಪರಂ ತಪಃ. ಕಾಮ ಅಂದ್ರೆ ಆಸೆಗಳು, ಇದು ಬೇಕು ಇದು ಬೇಕು ಇದು ಬೇಕು ಅಂತ ನಾವು ಆಸೆಯನ್ನು ಬಿಡೋದೇ ದೊಡ್ಡ ತಪಸ್ಸು. ಹಾಗಾಗಿ ಇಲ್ಲಿ ತಪಸ್ಸು ಅಂದರೆ ಫಲದ ಆಸೆಯನ್ನು ಬಿಡೋದು, ಬೇಕು ಅಂತ ಆಸೆಯನ್ನು ಬಿಡೋದು. ಹಾಗಾಗಿ ಎಲ್ಲ ಕಡೆಗೂ ಆಸೆಯನ್ನು ಬಿಡೋದು, ಭಗವತ್ ಪ್ರೀತಿಗಾಗಿ ಕರ್ಮವನ್ನು ಮಾಡೋದು, ಈ 30 ಧರ್ಮಕ್ಕೂ ಸೇರಿಸ್ತಾರೆ ಇಷ್ಟೊಂದು ಇತ್ತು. ಹಾಗಾಗಿ ಗೀತೆಯಲ್ಲಿ ಹೇಳಿದ ಮಾತೇನು, ದೊಡ್ಡ ತಪಸ್ಸು ಅಂದ್ರೆ ಏನು? ಅರಣ್ಯಕ್ಕೆ ಹೋಗೋದು, ಉಪವಾಸ ವನವಾಸ ಮಾಡೋದು, ತಣ್ಣೀರಲ್ಲಿ ಸ್ನಾನ ಮಾಡೋದು, ಅವು ತಪಸ್ಸು, ದೈಹಿಕವಾದ ತಪಸ್ಸದು. ಆದರೆ ಪರಂ ತಪ, ಶ್ರೇಷ್ಠವಾದ ತಪಸ್ಸು ಯಾವುದು? ಕಾಮತ್ಯಾಗ. ಇದು ಬೇಕು ಇದು ಬೇಕು ಇದು ಬೇಕು ಅಂತ ಅಪೇಕ್ಷೆ ಪಡದೇ ಇರೋದು, ತನಗೆ ವಿಹಿತವಾದ ಕರ್ಮವನ್ನು ಮಾಡೋದು, ನಾ ಮಾಡಿದ್ದಕ್ಕೆ ಇದು ಫಲ ಬೇಕು ಅಂತ ಬಯಸದೇ ಇರೋದು, ಅದೇ ದೊಡ್ಡ ತಪಸ್ಸು. ಕಾಮತ್ಯಾಗ ಪರಂ ತಪಃ ಅಂತ ಫಲದ ಆಸೆಯನ್ನು ಬಿಟ್ಟು ಕರ್ಮವನ್ನು ಮಾಡೋದೇ ತಪಸ್ಸು ಅಂತ 4ನೇ ಭಾಗವತ ಧರ್ಮವನ್ನು ಹೇಳಿದ್ರು. ಆಮೇಲೆ ತಿತಿಕ್ಷಾಂ ಶಿಕ್ಷೆ, 5ನೇದು ತಿತಿಕ್ಷೆ.
ತಿತಿಕ್ಷ ಅಂದ್ರೇನು? ದ್ವಂದ್ವ ತಿತಿಕ್ಷ, ಸುಖ ದುಃಖಗಳನ್ನು ಸಹನ ಮಾಡ್ಕೊಂಬ. ಸುಖ ದುಃಖಗಳನ್ನು ಸಹನ ಮಾಡ್ಕೊಂಡು, ಸುಖ ಏನು ಸಹನ ಮಾಡ್ಕೊಂಡು ದುಃಖ ಸಹನ ಮಾಡ್ಕೊಂಬೋದು ಕಷ್ಟ. ಸುಖ ಸಹನ ಮಾಡ್ಕೋತೀವಿ ನಾವು. ಅಂದರೆ ಸುಖ ಬಂದಾಗ ಬಹಳ ಹಿಗ್ಗದೆ ಇರೋದು, ದುಃಖ ಬಂದಾಗ ಬಹಳ ಕುಗ್ಗದೆ ಇರೋದೇ ತಿತಿಕ್ಷ. ಸುಖ ದುಃಖಗಳನ್ನು ಸಮಾನವಾಗಿ ನೋಡು. ಸುಖ ದುಃಖೇ ಸಮಯ ಕೃತ್ವ ಲಾಭಾಲಾಭೌ ಜಯಾಜಯೌ ಅಂದ ಕೃಷ್ಣ. ಇದರ ಮೇಲೆ ಟೀಕಾಕೃತ್ವಾದರೂ ವಿಸ್ತಾರವಾದ ವ್ಯಾಖ್ಯಾನ ಇದೆ ಪ್ರಮೇಯ ದೀಪಿಕಾದೊಳಗೆ. ಸುಖ ದುಃಖಗಳನ್ನು ಸಮಾನವಾಗಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸುಖ ದುಃಖಗಳನ್ನು ಸಮಾನವಾಗಿ ನೋಡು ಅಂತ ಹೇಳ್ತೀರಿ ನೀವು, ಕೃಷ್ಣ ಹೇಳ್ತಾನೆ, ನೀವು ಹೇಳ್ತೀರಿ. ಸುಖ ದುಃಖಗಳನ್ನು ಸಮಾನವಾಗಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಜಯತೀರ್ಥ. ಸಾಧ್ಯನೇ ಇಲ್ಲದನ್ನು ಹೇಳಿ ಮಾಡುವುದು ಹೆಂಗೆ ಮಾಡೋದು? ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಮಾಡುವುದು ಹೆಂಗೆ ಮಾಡೋದು? ಸುಖ ದುಃಖವನ್ನು ಸಮಾನವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸುಖದಿಂದ ಆಗುವ ಪರಿಣಾಮ ಬೇರೆ, ದುಃಖದಿಂದ ಆಗುವ ಪರಿಣಾಮ ಬೇರೆ. ಸುಖದಿಂದ ಏನು ಪರಿಣಾಮ ಆಗ್ತದೆ? ಸುಖ ಆದರೆ ಮನುಷ್ಯ ಉದ್ರೇಕಗೊಳ್ತಾನೆ, ಕುಣಿತಾನೆ, ಸಂತೋಷ ಪಡ್ತಾನೆ, ಮುಖ ಅರಳ್ತದೆ, ಕುಣಿತಾನೆ, ಸಂತೋಷ ಪಡ್ತಾನೆ, ದಾನ ಮಾಡ್ತಾನೆ, ಬಹಳ ಹೆಚ್ಚು ಸಂತೋಷ ಪಡ್ತಾನೆ. ದುಃಖ ಆದರೆ ಕುಗ್ತಾನೆ, ಕೂಡ್ತಾನೆ, ತಲೆ ಕೆಳಗೆ ಮಾಡ್ತಾನೆ, ಮುಖ ಸಣ್ಣದು ಮಾಡ್ಕೊಂಡು ಕೂಡ್ತಾನೆ. ಆವಾಗ ಅವನ ಉತ್ಸಾಹ ಕಡಿಮೆ ಆಗ್ತದೆ. ಅಂದಮೇಲೆ ಸುಖ ಆದರೆ ಉತ್ಸಾಹ ಜಾಸ್ತಿ ಆಗೋದು ಸ್ವಾಭಾವಿಕವಾಗಿ ಆಗ್ತದೆ. ಸುಖ ಆದ ಕೂಡಲೇ ಯಾರಾದರೂ ಒಳ್ಳೆ ಕೆಲಸ ಹೇಳಿದ ಕೂಡಲೇ ನಂಗೆ ಸುಖದ ವಾರ್ತೆ ಬಂದಿದೆ, ನಾನು ಕುಣಿಬೇಕು ಅಂತ ಅನ್ಕೊಂಡು ಕುಣಿಯೋದಿಲ್ಲ. ಸುಖದ ವಾರ್ತೆ ಬಂದಿದೆ ಆದ್ದರಿಂದ ನಾನು ಕುಣಿಬೇಕು ಅಂತ ಅನ್ಕೊಂಡ ಮೇಲೆ ಕುಣಿಲಿಕ್ಕೆ ಶುರು ಮಾಡೋದಿಲ್ಲ. ಸುಖದ ವಾರ್ತೆ ಕೇಳ್ತು, ಸಂತೋಷ ಆಯಿತು, ಕುಣಿಲಿಕ್ಕೆ ಶುರು ಮಾಡು. ದುಃಖ ಬಂತು, ದುಃಖದ ವಾರ್ತೆ ಬಂತು, ಇಲ್ಲ ನಂಗೆ ಯಾರು ದುಃಖದ ವಾರ್ತೆ ಹೇಳಿದ್ದಾರೆ ಆದ್ದರಿಂದ ನಾನು ದುಃಖ ಪಡಬೇಕು ಅಂತ ಅನ್ಕೊಂಡ ಮೇಲೆ ದುಃಖ ಬರೋದಿಲ್ಲ. ಕೆಲವು ಸರ್ತಿ ಹಂಗಾಗಿರ್ತದೆ ನೋಡಿ, ಯಾರು ಹೋಗಿರ್ತಾರೆ ಅಂತ ಮಾತಾಡ್ಲಿಕ್ಕೆ ಹೋಗಿರ್ತಾರೆ, ಅವ್ರು ಹೋದ್ರೆ ಸಾಕು ಅಂತ ಕಾಯ್ಕೊಂಡು ಕೂತಿರ್ತಾವೆ. ಪಾಪ ಹೋದ್ರೆ ಸಾಕು ಅಂತ ಕಾಯ್ಕೊಂಡು ಕೂತಿರ್ತಾವೆ, ಆರಾಮ್ ಬಾಗಿಲು ಹಾಕೊಂಡು ಟಿವಿಗೆ ನೋಡ್ಕೊಂಡು ಕೂತಿರ್ತಾರೆ. ಇವ್ರು ಬಂದ್ರು ಒಂದ್ಕೊಳ್ಳೆ ಪಾಪ ಅಳಬೇಕು. ಹೋದ ಹಳ್ಳಿ ನೋಡ್ರಿ ಅಂತಾರೆ ಅಂತ ಹಳ್ಳಿಗೆ ಹಿಂಗಾಗೋ ಹಿಂಗೆ ಅಳು ಬರೋದಲ್ಲ. ಹಿಂಗಾಗ್ತಿ ಕೆಲವು ಸರ್ತಿ. ಡಾಕ್ಟರ್ ಹೇಳ್ತಾನೆ ವಯಸ್ಸಾಗಿದೆ, ಇನ್ನೇನು ಭಾಳ ಇಲ್ಲ, ಇವತ್ತು ಒಂದು ದಿವಸ, 2 ದಿವಸ, 1 ದಿವಸ, 20 ಆಗ್ತಾ ಟೈಮ್ ಇರ್ಬೋದು, ಎಲ್ಲರನ್ನೂ ಕರೆಸಿಬಿಡ್ರಿ. ಇವರು ಫೋನ್ ಮಾಡಿ ಬೆಂಗಳೂರು, ಪುಣಾನೋ, ಮುಂಬೈಯೋ, ಹೈದರಾಬಾದ್ ಇದ್ದವ್ರಿಗೆಲ್ಲ ಫೋನ್ ಮಾಡಿ ಹೇಳಿದರು. ಎಲ್ಲರೂ ಕೆಲವರು ಕಾರ್ ಮಾಡಿಕೊಂಡು, ವಿಮಾನ ಹಿಡ್ಕೊಂಡು ಇದ್ದಂಗೆ ಒದ್ದಾಡಿ ಎಲ್ಲರೂ ಮಾಡಿ ಬೆಳಕು ಹರಿಯೋದ್ರೊಳಗೆ ಬಂದು ಹಾಸ್ಪಿಟ್ಲ್ ಬಂದು ಸೇರಿದರು. ಮುಂದೆ ಎಲ್ಲರೂ ಬಂದು ಸೇರಿದರು. ಡಾಕ್ಟ್ರ್ ಇನ್ನೇನು ಭಾಳ ಜನ ಎಲ್ಲ ನೋಡಿಕೊಂಡು ಹುರುಪಾಗಿ ಎದ್ದು ಕೂತ್ಕೊಂಡ್ಬಿಟ್ಟು ಮುದುಕು. ಮಕ್ಕಳು ಮೊಮ್ಮಕ್ಕಳೆಲ್ಲ ಬಂದಿದ್ರು, ಹುರುಪಾಗಿ ಎದ್ದು ಗಂಜಿ ಎದ್ದು ಕೂತ್ಬಿಡ್ತಾವೆ. ಅವಾಗ ಇವ್ರದೇನು ದುಃಖ? ಇನ್ನೇನು ಬಾತಿ ದಿವಸ ಇಲ್ಲ ಅಂತ 2 ದಿವಸ ರಜೆ, 3 ದಿವಸ ರಜೆ ತೊಗೊಂಬಂದಿದ್ದೆ, ಹೋಗಿ ಎಲ್ಲ ನೋಡ್ರಿ. ಅಂದ್ರೆ ಹೋಗದೆ ಇರೋದೇ ದುಃಖ. ಆಗ ಇನ್ನೇನು ದುಃಖ? ಹಿಂಗೆ ತಿರುಗಿ ಹೋಗಿರ್ತೀವ್ರಿ, ಮುಟ್ಟಿರೋದೆಲ್ಲ ಮತ್ತೆ ಫೋನ್ ಮಾಡ್ತಾರೆ. ಇದು ನಿಂದೆಗಿಂದೆ ಅಲ್ಲ, ಇದು ಮನುಷ್ಯನ ಸಮಸ್ಯೆ, ಇದು ಸಮಾಜಕ್ಕೆ ಇರುವ ಸಮಸ್ಯೆ. ಇದು ಹಿಂಗೆ ಬಂದೀವ್ರಿ, ಎದ್ದು ಕೂತ್ಬಿಡ್ತಾರೆ, ಮುದುಕಿನೇ ಆಗಿದೆ, ಎದ್ದು ಕೂತ್ಬಿಡ್ತಾರೆ. ಆರಾಮಾದ್ರಂತ ನಾವು ಹೋಗ್ತೀವಿ, ಇನ್ನೂ ಮುಟ್ಟಿರೋದಿಲ್ಲ, ಮತ್ತೆ ಸೀರಿಯಸ್ ಆಗ್ಯಾರ ಬರ್ರಿ ಅಂತ ಫೋನ್ ಮಾಡ್ತಾರೆ. ಮತ್ತೆ ಬರ್ಲಿಕ್ಕೆ 10-20 ಸಾವಿರ ಖರ್ಚು ಮಾಡಬೇಕು, ನಮಗೆ ರಜಾ ಸಿಗೋಂಗಿಲ್ಲ, ಇವ್ರು ಬರಲಿಲ್ಲ ಅಂತಾರೆ. ಹೋಗೋದು ಬರೋದು ಎಷ್ಟು ಕಷ್ಟ ನೋಡ್ರಿ. ಬಂದಾಗೆಲ್ಲ ಎದ್ದು ಕೂತಾನೆ, ಹೋಗ್ತಾನೆ ಇಲ್ಲ ಅಂತ ದುಃಖ ಆಗುತ್ತೆ. ಹಾಗಾಗಿ ಹೋಗೋದೊಂದೇ ದುಃಖ ಏನಲ್ಲ, ಉಳಿಯೋದು ಕೆಲವು ಸರ್ತಿ ದುಃಖವನ್ನು ಉಂಟು ಮಾಡುವ ಪ್ರಸಂಗ ಬಂದ್ಬಿಡ್ತು. ಆದರೆ ಅಂತೂ ಇಂತೂ ಸುಖದ ಪರಿಣಾಮ ಏನು? ಸಂತೋಷ, ಉತ್ಸಾಹ. ದುಃಖದ ಪರಿಣಾಮ ಏನು? ನಿರುತ್ಸಾಹ, ಕೂಡುದು. ಅದು ಸ್ವಾಭಾವಿಕವಾಗಿ ಆಗಿಬಿಡ್ತದೆ. ನೀವು ಸುಖ ದುಃಖವನ್ನು ಸಮಾನವಾಗಿ ನೋಡ್ರಿ ಅಂತೀರಲ್ಲ, ಟೀಕಾ ಹೆಂಗೆ ನೋಡ್ಲಿಕ್ಕೆ ಸಾಧ್ಯ ಅಂದ್ರೆ ಟೀಕಾರ ಯಾರಾದರೂ ಏನಾದರೂ ಸುಖದ ವಾರ್ತೆ ಬಂದು ಏನು ಹೇಳಿದ್ಕೊಳ್ಳಿ ಹಳ್ಳಿಗೆ ಶುರು ಮಾಡು ಕೇಳ್ತಾರವ್ರು. ಯಾರಾದರೂ ಸುಖದ ಕೆಲಸ ವಾರ್ತೆ ಹೇಳಿದ್ಕೊಳ್ಳಿ ಹಳ್ಳಿಗೆ ಶುರು ಮಾಡ್ಬೇಕು ನಾವು. ಯಾಕ್ರಿ ಅಂದ್ರೆ ಇಲ್ಲ, ನಮಗೆ ಸುಖ ದುಃಖ ಎರಡು ಒಂದೇ ರೀ. ಸುಖ ದುಃಖ ಸಮಯಕೃತ ಅಂತ ಹೇಳಲ್ಲ ಕೃಷ್ಣ, ಆದ್ರಿಂದ ನಾವು ಸುಖ ದುಃಖ ವಾರ್ತೆ ಕೇಳಿ ಅಳ್ತೀವಿ. ಅಥವಾ ಏನಾದರೂ ದುಃಖದ ವಾರ್ತೆ ಬಂದು ಹೇಳಿದ್ರೆ ನಗ್ಲಿಕ್ಕೆ ಶುರು ಮಾಡು, ಯಾಕಂದ್ರೆ ನಮ್ಗೆ ಸುಖ ದುಃಖ ಒಂದೇ ಅಂತ ಮಾಡ್ಬೇಕಾ? ಹಂಗೆ ಮಾಡ್ಲಿಕ್ಕೆ ಆಗ್ತದ? ಮತ್ತು ಸುಖ ದುಃಖವನ್ನು ಸಮಾನವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ, ಅದ್ರ ಪರಿಣಾಮ ನಮಗೆ ಗೊತ್ತಿಲ್ಲದೇನೆ ಆಗಿಬಿಡುತ್ತೆ. ಅಂದ್ರೆ ಸುಖ ದುಃಖವನ್ನು ಸಮಾನವಾಗಿ ನೋಡು ಅಂತ ಹೇಳೋದ್ರ ಅರ್ಥ ಏನು? ಜಯತೀರ್ಥ ಅಂದ್ರು ಸುಖ ದುಃಖವನ್ನು ಸಮಾನವಾಗಿ ನೋಡು ಅಂದ್ರೆ ದುಃಖ ಬಂದಾಗ ನಗು, ಸುಖ ಬಂದಾಗ ಅಳು ಅಂತ ಹೇಳಲಿಕ್ಕೆ ಹೊರಟಿಲ್ಲ. ಸುಖ ದುಃಖವನ್ನು ಸಮಾನವಾಗಿ ನೋಡೋದು ಅಂದ್ರೆ ಏನು? ಸುಖ ದುಃಖವನ್ನು ಕೊಡುವವನು ದೇವರು ಅಂತ ತಿಳ್ಕೊ ಇಷ್ಟೇ. ಸುಖ ದುಃಖ ಎರಡನ್ನು ಕೊಡುವವನು ದೇವರು. ಸುಖ ದುಃಖೇ ಸಮಯಕೃತ್ವ. ಸಮ ಅಂದ್ರೆ ಬ್ರಹ್ಮ, ವಿಜ್ಞಾನಮ್ಮೆ ಸಮಂ ಬ್ರಹ್ಮ. ಸುಖ ದುಃಖಗಳನ್ನು ಸಮಯಕೃತ್ವ,
ಸಮನಲ್ಲಿ ಮಾಡ ಅಂದ್ರೆ ಸಮಾನ ಆದದ್ದೇ. ಸುಖ ದುಃಖಗಳನ್ನು ಸಮಾನ ಸಮ ಅಂತನೂ ಹೆಸರಿಂದ ಕರೆಸಿಕೊಳ್ಳಲ್ಪಡುವ ದೇವರು ಕೊಡ್ತಾನೆ ಅಂತ. ಸುಖ ದುಃಖಗಳನ್ನು ಸಮಯಕೃತ್ವ ದೇವರಲ್ಲಿ ಇಟ್ಟು ಬಿಡ್ಬೇಕು, ಅದನ್ನು ದೇವರು ಕೊಡ್ತಾನೆ ಅಂತ ತಿಳ್ಕೋಬೇಕು. ಮತ್ತು ನಾವು ತಿಳ್ಕೊಂಡಿವಲ್ಲ ಅಂದ್ರೆ ತಿಳ್ಕೊಂಡಿಲ್ಲ. ನಾವೇನು ಅನ್ಕೊಂಡಿವಿ, ಸುಖವನ್ನು ನಾವು ಸಂಪಾದನೆ ಮಾಡೀವಿ, ದುಃಖ ಮಾತ್ರ ದೇವರು ಕೊಟ್ಟಾನೆ ಅಂತ ಅಂತೀವಿ ನಾವು. ಸುಖವನ್ನು ನಾವು ನಮ್ಮ ಸಂಪಾದನೆ ಅಂತೀವಿ. ಸುಖ ಬಂದರೆ ಚೆನ್ನಾಗಿದ್ದಾನ್ರಿ, ಅದು ಭಾಳ ಕಷ್ಟಪಟ್ಟೀನಿ ರೀ, ಸುಲಭದಲ್ಲಿ ಬಂತೇನು, ಸಣ್ಣ ಹುಡುಗಿಯಿಂದ ಕಷ್ಟಪಟ್ಟು ನೌಕರಿ ಮಾಡಿ, ಭಾಳ ಕಷ್ಟಪಟ್ಟು ಎರಡೆರಡು ಕಡೆ ನೌಕರಿ ಮಾಡಿ, ಭಾಳ ಕಷ್ಟಪಟ್ಟು ಮನೆ ಕಟ್ಟೀನಿ, ಭಾಳ ಕಷ್ಟಪಟ್ಟು ಕಾರ್ ತೊಗೊಂಡೀನಿ, ಭಾಳ ಕಷ್ಟಪಟ್ಟು ಸಂಪಾದನೆ ಮಾಡೀನಿ ಅಂತ. ಸುಖ ಬಂದರೆ ನನ್ನ ಸಂಪಾದನೆ ಅಂತೀವಿ, ಕಷ್ಟ ಬಂದರೆ ದೇವ್ರ ಮೇಲೆ ಹಾಕ್ತೀವಿ, ದೇವ್ರು ಕೊಟ್ಟ ಅಂತ ಅನ್ಕೋತೀವಿ. ಈ ತಪ್ಪು ಮಾಡಬೇಡ ಅಂದರು. ಸುಖವನ್ನು ಕೊಟ್ಟವನು ದೇವರೇ, ದುಃಖವು ದೇವರೇ ಕೊಡ್ತಾನೆ. ಸುಖವೂ ದೇವರ ಅಧೀನ, ದುಃಖವೂ ದೇವರ ಅಧೀನ. ನಮ್ಮ ಸುಖವನ್ನು ಉಣ್ಣುವ ಕಾಲ ಬಂದಾಗ ಸುಖ ಕೊಡ್ತಾನೆ, ದುಃಖ ಉಣ್ಣುವ ಕಾಲ ಬಂದಾಗ ದುಃಖ ಕೊಡ್ತಾನೆ. ಸುಖ ದುಃಖಗಳು ಎರಡೂ ದೇವರ ಅಧೀನ ಅಂತ ತಿಳಿಯೋದೇ ಸುಖ ದುಃಖ ಸಮಯಕೃತ್ವ. ಸುಖ ದುಃಖವನ್ನು ಸಮಾನವಾಗಿ ನೋಡೋದು ಅಂತ ಟೀಕಾರಾಯರು ಪ್ರಮೇಯ ದೀಪಿಕಾದಲ್ಲಿ ಬರೀತಾರೆ. ಹಾಗಾಗಿ ಇದೇ ತಿತಿಕ್ಷ, ಸುಖ ದುಃಖಗಳನ್ನು ಸಮಾನವಾಗಿ ನೋಡೋದು. ಇದನ್ನು ತಿತಿಕ್ಷಾ ಅಂತ, ತಿತಿಕ್ಷಾ ದ್ವಂದ್ವ ಸಂಹಿತ ಅಂತ ಹೇಳಿದರು. ದ್ವಂದ್ವ ತಿತಿಕ್ಷಾ, ಸುಖ ದುಃಖವನ್ನು ಸಮಾನವಾಗಿ ನೋಡೋದು. ಯಾಕಂದ್ರೆ ದುಃಖನೂ ಭಾಳ ದಿವಸ ಆದ್ರೂ ರೂಢಿ ಆಗಿಬಿಡ್ತದೆ. ಪ್ರಾರಂಭದೊಳಗೆ ದುಃಖ 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 ಅಂತ ಅನ್ನೋದು, ಆಮೇಲೆ ದುಃಖ ರೂಢಿ ಆಗಿಬಿಡ್ತದೆ. ಹಿಂಗೆ ಒಬ್ಬನು ಹೋಗಿ ಕೇಳ್ದ ಜ್ಯೋತಿಷಿಗಳಿಗೆ, ಬಹಳ ದುಃಖ ಕಷ್ಟ ಇದೆ, ಯಾವಾಗ ಪರಿಹಾರ ಆಗ್ತದೆ ಅಂತೆ. ನಿಂಗೆ 7.5 ಇದೆ, ಇನ್ನೊಂದು 5 ವರ್ಷ ಹಿಂಗೆ ಇದು ಅಂದರು. ಈಗ 2.5 ವರ್ಷ ಆಯ್ತು, ಇನ್ನು ಒಟ್ಟು 7.5 ವರ್ಷ, ಇನ್ನು 5 ವರ್ಷ ನಿನಗೆ ಹಿಂಗೆ ಅಂದ್ರು ಅವರು. 5 ವರ್ಷ ಆದಮೇಲೆ ಹೋಗ್ತಾನ್ರಿ ಇಂದವ, 5 ವರ್ಷ ಆದಮೇಲೆ ಹೋಗ್ತದೆ. ಹೋಗಿಲ್ಲ ಅಂದ್ರೂ ನಿಂಗೇನು ದುಃಖ ಆಗೋದಿಲ್ಲ, ಯಾಕಂದ್ರೆ ಅಷ್ಟೊತ್ತು ನಿಂಗೆ ರೂಢಿ ಆಗಿಬಿಡ್ತದೆ ಅಂದರು. ಆ 5 ವರ್ಷದೊಳಗೆ ನಿನಗದು ರೂಢಿ ಆಗಿಬಿಡ್ತದೆ. ಮನುಷ್ಯನಿಗೊಂದು ಅತ್ಯದ್ಭುತವಾದ ಶಕ್ತಿ, ಸುಖ ಇರಲಿ ದುಃಖ ಇರಲಿ ಅದಕ್ಕೆ ಹೊಂದ್ಕೋತಾನೆ. ದೇಹ ಇರಲಿ ಮನಸ್ಸಿರಲಿ ಹೊಂದ್ಕೋತದೆ. ನಾವು ಬಳ್ಳಾರಿ ಕಡೆಗೆ ಹೋಗ್ಬೇಕು ಅಂದ್ರೆ ಓದಾಡ್ತೀವಿ. ಏಪ್ರಿಲ್ ಮೇ ಬಂತು ಅಂದರೆ ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಬರ್ಲಿಕ್ಕೆ ಆಗೋದಿಲ್ಲ, ಒಲ್ಲೆ ಅಂತ ಅಂತಾರೆ ನಮ್ಮ ಕಡೆಯವರು. ಅಲ್ಲಿದ್ದವ್ರು ಇದ್ದಾರೋ ಇಲ್ಲ, ಅವ್ರು ಹೆಂಗಿದ್ದಾರೆ? ಅವ್ರಿಗೇನು ಹತ್ತೋದಿಲ್ಲ, ಅವ್ರಿಗೆ ಅವರು ಮನುಷ್ಯರೇ ಅಲ್ಲ. ಯಾಕಂದ್ರೆ ಮನುಷ್ಯನಿಗೆ ಅದೊಂದು ರೆಸಿಸ್ಟೆನ್ಸ್ ಪವರ್ ಬರ್ತದೆ, ಸಹನ ಗುಣ ಬರ್ತದೆ, ಅದು ರೂಢಿ ಆಗಿಬಿಡ್ತದೆ. ಇದು ದೇಹಕ್ಕೂ ಸರಿ, ಮನಸ್ಸಿಗೂ ಸರಿ. ದೇಹಕ್ಕೂ ಒಂದು ಅದು ಪ್ರತಿರೋಧಕ ಶಕ್ತಿ ಬರ್ತದೆ, ತಳ್ಕೊಡಕ್ಕಾಗತ್ತೆ. ಮನಸ್ಸಿಗೂ ಬರ್ತದೆ. ಬಹಳ ದುಃಖವನ್ನು ಅನುಭವಿಸಿ ಆದಮೇಲೆ ಮನಸ್ಸು ದುಃಖದ ಬಗ್ಗೆ ತಲೆ ಕೆಡಿಸೋದಿಲ್ಲ, ಒಂದು ಹೊತ್ತನ್ನು ಬಿಟ್ಟು ಬಿಡ್ತದೆ. ಇದೇ ತಿತಿಕ್ಷ. ಹಾಗಾಗಿ ದ್ವಂದ್ವಗಳನ್ನು ಸಮಾನವಾಗಿ ನೋಡೋದು ಅಂತ ಹೇಳಿ, ದುಃಖವನ್ನೇ ಸಹನ ಮಾಡ್ಕೊಳ್ಳಿಕ್ಕೆ ರೂಢಿ ಆಯಿತು ಅಂತಂದ್ರೆ ದುಃಖಕ್ಕೆ ಕಾರಣವಾದ ಪದಾರ್ಥಗಳ ಬಗ್ಗೆ ಬಹಳ ಸಿಟ್ಟು ಬರೋದಿಲ್ಲ. ದುಃಖ ಬೇಡಾದಾಗ ದುಃಖ ಕೊಟ್ಟವ್ರ ಬಗ್ಗೆ ಸಿಟ್ಟು ಬರ್ತದೆ. ಆ ದುಃಖದ ಬಗ್ಗೆ ನಿನಗೆ ಬಹಳ ಸಿಟ್ಟು ಬಂದಿಲ್ಲ ಅಂದ್ರೆ ದುಃಖ ಕೊಟ್ಟವ್ರ ಬಗ್ಗೆ ಹೋಲ್ಬಿಡು ಅಂತ ಅಂದ್ಬಿಡ್ತಾರೆ. ಹಾಗಾಗಿ ದುಃಖಕ್ಕೆ ಕಾರಣರಾದವರ ಬಗೆಗೇನು ಸಿಟ್ಟನ್ನು ಸಹನ ಮಾಡ್ಕೊಂಬೋದೇ ದ್ವಂದ್ವ ತಿತಿಕ್ಷಾ ಅಂತ ಹೇಳಿದರು. ಅದಕ್ಕಾಗಿ ಇದನ್ನ ಇಂದ್ರಿಯ ಪ್ರಕರಣದಲ್ಲಿ ಹೇಳಿದ್ದಾರೆ. ಯನ್ಮೈಥುನಾದಿಗ್ರಹಮೇದು ಸುಖೇಶು ದುಃಖಂ ಕಂಡೂಯನಂ ಮನಸಿಜಂ ವಿಷಹೇತ ಧೀರ ಕಂಡೂಯನೇನ ಕರಯೋರಿವ ದುಃಖಂ ಅಂತ ಇದನ್ನು ಇಂದ್ರಿಯ ಪ್ರಕರಣದಲ್ಲಿ ಹೇಳಿದ್ದಾರೆ. ಸುಖದ ಹಿಂದೆ ದುಃಖ ಇದೆ ಅಂತ ತಿಳ್ಕೊಂಡ್ರೆ ಸುಖದ ಮೇಲೆ ಮೋಹ ಕಡಿಮೆ ಆಗುತ್ತೆ. ಯಾಕಂದ್ರೆ ಸಂಸಾರದಲ್ಲಿ ದುಃಖ ಇಲ್ಲದ ಸುಖ ಇಲ್ಲ. ದುಃಖ ಇಲ್ಲದಿರೋ ಸುಖ ಮೋಕ್ಷದಲ್ಲಿ ಮಾತ್ರ. ಸಂಸಾರದಲ್ಲಿ ದುಃಖ ಇಲ್ಲದ ಸುಖ ಅಂದ್ರೆ ಮಲ್ಕೊಂಡಾಗ ಆಗೋದಷ್ಟೇ. ಸುಷುಪ್ತಿಯಲ್ಲಿ ಮೋಕ್ಷದಲ್ಲಾಗುವ ಸುಖ ಮಲ್ಕೊಂಡಾಗ ಆಗತ್ತಷ್ಟೇ, ಅದೇನು ಬಹಳ ಇರೋದಿಲ್ಲ. ಮಲಗಿದಾಗ ಮಾತ್ರ ಸುಖಕ್ಕೇನು ದುಃಖ ಇಲ್ಲ. ಆದರೆ ಬೇರೆ ಯಾವ ಸಂದರ್ಭದಲ್ಲೂ ಸುಖದ ಹಿಂದೆ ದುಃಖ ಇದೆ. ಕಾರ್ಯಗಳು ಕೂತಿದ್ದ, ಕಾರ್ಯ AC ಹಾಕೊಂಡು ಹೊಂಟಿದ್ದ ಅಂದ್ರೆ ಸುಖ ಅನ್ನಿಸ್ತದೆ. ಹಿಂದೆ 100 ರೂಪಾಯಿ ಪೆಟ್ರೋಲ್ ಸುಡ್ತಾ ಇದೆ ದುಃಖ. 100 ರೂಪಾಯಿ ಪೆಟ್ರೋಲ್ ಹಾಕ್ಸಿನಿ, ಎಷ್ಟು ಮೈಲೇಜ್ ಕೊಡ್ತದೆ ಏನೋ, ಹಾಗಾಗಿ ಮೈಲೇಜ್ ಕಡಿಮೆ ಆಗಿದೆ ಗಾಡಿದು ಅಂತ ಹೇಳಿ ಅದ್ರ ಹಿಂದೆ ದುಃಖ ಪಡ್ತಾನೆ, ಸುಖ ಅನುಭವಿಸ್ಬೇಕು. ಊಟ ಮಾಡೋ ಕಾಲಕ್ಕೆ ಭಾಳ ಚೆನ್ನಾಗಿದೆ ಅಂತ ತಿಂತಿರ್ತಾನೆ, ತಿನ್ನೋ ಕಾಲಕ್ಕೆ ತಿಂದ್ರೆ ಅಜೀರ್ಣ ಆಗುತ್ತೆ ಏನೋ, ತಡಿದಿಲ್ಲ ಅಂತ ದುಃಖ ಪಡಿತಾನೆ, ಉಣ್ಬೇಕದು. ಹಾಗಾಗಿ ದುಃಖ ಇಲ್ಲದ ಸುಖ ಯಾವುದೂ ಇಲ್ಲ ಸಂಸಾರದಲ್ಲಿ. ದುಃಖ ಇಲ್ಲದ ಸುಖ ಅಂದ್ರೆ ಸುಷುಪ್ತಿಯಲ್ಲಿ ಆಗುವ ಸುಖ ಮಾತ್ರ. ಅದು ಮೋಕ್ಷದ ಸುಖದ ಸ್ಯಾಂಪಲ್. ಯಾವ ಪದಾರ್ಥಗಳ ಸಂಪರ್ಕ ಇಲ್ಲದೆ ಆಗುವ ಸುಖ ಅದು. ಪದಾರ್ಥಗಳಿಂದ ಸಿಗುವ ಸುಖವನ್ನು ಭೋಗ ಮಾಡಬೇಕು ಅಂದ್ರೆ ದುಃಖನೂ ಬರುತ್ತೆ ಹಿಂದೆ.
ಅದಕ್ಕೆ ಕಂಡು ಏನೇನ ಕರಯೋರಿವ ದುಃಖ ದುಃಖಂ ಅಂದ್ರೆ ಹೆಂಗಾಗ್ತದೆ, ಕಜ್ಜಿ ಆಗಿರ್ತದಲ್ಲ. ಈಗೆಲ್ಲ ಸ್ವಲ್ಪ ಶುದ್ಧ ಇರ್ತಾರೆ, ಮಕ್ಕಳಿಗೆ ಕಜ್ಜಿ ಗಿಜ್ಜಿ ಆಗೋದು ಕಡಿಮೆ. ಅವಾಗೆಲ್ಲ ಮಕ್ಕಳಿಗೆ ಅಂದ್ರೆ ಹುಡುಗಿ ಕಜ್ಜಿ ಆಗ್ಬಿಡುದು, ಅವ್ರಿಗಿಂದ ಇವರಿಂದ ಊರು ತುಂಬ ಕಜ್ಜಿನೇ ಕಜ್ಜಿ. ಹಾಗಾಗಿ ಕೈ ಎಲ್ಲ ಗುಳ್ಳಿ ಗುಳ್ಳಿ ಆಗಿ ತುರಿಸ್ಬೇಕು. ಆ ಕಜ್ಜಿ ಏನಾಗುತ್ತೆ, ಎದ್ದು ಕಡಿಬೇಕು. ಕಜ್ಜಿ ಕಡಿದ್ರೆ ತುರಿಸ್ಬೇಕು, ತುರಿಸಿದ್ರೆ ತುರಿಸೋ ಕಾಲಕ್ಕೆ ಸ್ವಲ್ಪ ಆನಂದ ಆಗುತ್ತೆ, ಆಮೇಲೆ ಹೆಚ್ಚು ಉರಿತದೆ. ಹಾಗಾಗಿ ಮಕ್ಕಳು ಮುದುಕರು ಸರಿ ಕಜ್ಜಿ ಆದ್ರೆ ತುರಿಸಬಾರ್ದು ಅಂತ ಅರಿವಿ ಕೈ ಕಟ್ತಿದ್ರ, ಕೈ ಕಟ್ಟಿ ಹಾಕ್ತಿದ್ರು, ತುರಿದ್ರೆ ಹೆಚ್ಚು ದುಃಖ ಆಗತ್ತೆ ಅಂತ. ತುರಿಸೋ ಕಾಲಕ್ಕೆ ಆನಂದ ಅಂತ ಅನ್ಸಿದ್ರು ಮುಂದೆ ಅದರಿಂದ ಮತ್ತೆ ರಕ್ತ ಬರ್ತದೆ, ಮತ್ತೆ ಕೀವಾಗುತ್ತೆ, ಮತ್ತೆ ಹೆಚ್ಚು ದುಃಖ ಆಗುತ್ತೆ. ಹಾಗೆ ಸುಖದ ಹಿಂದೆ ದುಃಖ ಬರ್ತದೆ ಅಂತ ಗೊತ್ತಿದ್ರೆ ಸುಖದ ಮೇಲೆ ಮೋಹ ಹೋಗ್ಬಿಡ್ತದೆ. ಇದ್ರ ಹಿಂದೆ ದುಃಖ ಬರ್ತದೆ, ಆದ್ದರಿಂದ ಸುಖವನ್ನು ಹೆಚ್ಚು ಬಯಸಬಾರ್ದು ಅಂತ ಹೇಳಿ ಸುಖ ದುಃಖಗಳು ಸಮಾನ. ಸುಖದಿಂದ ದುಃಖ ಬರ್ತದೆ, ದುಃಖದಿಂದ ಸುಖ ಬರ್ತದೆ. ಆದ್ದರಿಂದ ಸುಖ ದುಃಖಗಳು ದೇವರ ಅಧೀನವಾಗಿದೆ ಅಂತ ತಿಳಿದು ದೇವರ ಇಚ್ಛೆ ಬಂದಾಗ ಸುಖ ದುಃಖಗಳನ್ನು ಕೊಡ್ತಾನೆ. ಅದಕ್ಕೆ ಸುಖಕ್ಕೆ ಬಹಳ ಪ್ರಯತ್ನ ಮಾಡಬೇಡ್ರಿ ಅಂದ್ರೆ ಪ್ರಹ್ಲಾದರಾಜರು, ಇದೇ ಸಪ್ತಮ ಸ್ಕಂದದ ಮಾತು. ಸುಖಕ್ಕೆ ಬಹಳ ಪ್ರಯತ್ನ ಮಾಡಬೇಡ್ರಿ, ತಾನೇ ಬರ್ತದೆ ಅಂದ್ರು. ತಾನೇ ಹೆಂಗೆ ಬರ್ತದ್ರಿ, ಪ್ರಯತ್ನ ಮಾಡಿದ್ರೆ ಸಿಗೋದು ಕಷ್ಟ, ತಾನೇ ಹೆಂಗೆ ಬರ್ತದೆ ಅಂದ್ರೆ ಪ್ರಹ್ಲಾದರಾಜರು ಕೇಳ್ತಾರೆ, ದುಃಖ ಹೆಂಗೆ ಬಂತು ಅಂದ್ರು. ದುಃಖ ಹೆಂಗೆ ಬಂತು ನನಗೆ? ದುಃಖ ಬೇಕು ಅಂತ ಪ್ರಯತ್ನ ಮಾಡಿದ್ದೆ, ದುಃಖ ಕೊಡುವಂತ ಇಚ್ಛೆ ಮಾಡಿದ್ದೆ, ದುಃಖ ಬೇಕು ಅಂತ ಯಾವತ್ತಾದ್ರೂ ಪ್ರಯತ್ನ ಮಾಡಿದ್ದೀರ? ಬಂತ ಇಲ್ಲ. ಯಥಾ ದುಃಖಮಯತ್ನತಃ, ನಿನ್ನ ಪ್ರಯತ್ನ ಮಾಡದೇನು ನಿನ್ನ ಪ್ರಾರಬ್ಧಕ್ಕನುಗುಣವಾಗಿ ದೇವರು ಹೆಂಗ ದುಃಖ ಕೊಟ್ಟಾನಲ್ಲ, ಹಾಗೆ ನಿನಗೆ ಸುಖ ಕೊಡುವ ಕಾಲ ಬಂದಾಗ ದೇವರು ನಿನ್ನ ಪ್ರಾರಬ್ಧ ಸುಖ ಕೊಡ್ತಾನೆ. ಆದ್ರೆ ಅಲ್ಲಿ ತನಕ ಕಾಯುವಷ್ಟು ನಿನಗೆ ತಾಳ್ಮೆ ಇಲ್ಲ, ಅದಕ್ಕಾಗಿ ಸುಖ ಬೇಕು ಸುಖ ಬೇಕು ಸುಖ ಬೇಕು ಅಂತ ಒದ್ದಾಡ್ತಿ, ಅದರಿಂದ ದುಃಖ ಆಗ್ತಾ ಇದೆ. ಆದ್ರಿಂದ ನೀನು ಬೇಕು ಅಂದ್ರೆ ಸುಖ ಸಿಗೋದಿಲ್ಲ, ನೀನು ಬೇಡ ಅಂದ್ರೆ ದುಃಖ ಹೋಗೋದಿಲ್ಲ. ಆದ್ರಿಂದ ಬೇಡ ಅಂದ್ರೂ ದುಃಖ ತಾನೇ ಬಂದಂತೆ ಸುಖನೂ ಬರ್ತದೆ. ಅದಕ್ಕೆ ಕೊಟ್ಟಾನು ದೇವರು ಕೊಟ್ಟಾನು, ಕಾಲ ಬಂದಾಗ ದೇವರು ಕೊಡ್ತಾನೆ, ಅಲ್ಲಿ ತನಕ ತಾಳ್ಮೆಯಿಂದ ಇರಬೇಕಷ್ಟೆ. ಆದರೆ ಮನುಷ್ಯನಿಗೆ ಸುಖ ಬೇಗ ಬರಬೇಕು, ದುಃಖ ಬೇಗ ಹೋಗಬೇಕು. ಸುಖ ಬೇಗ ಬೇಕು ಅಂತಾನೆ, ದುಃಖ ಬೇಗ ಹೋಗಲಿ ಅಂತಾನೆ, ಎರಡೂ ಆಗೋದಿಲ್ಲ. ಇವನು ಪ್ರಾರಬ್ಧ ಇರೋಷ್ಟು ದಿವಸ ಆಗತ್ತೆ. ಆದ್ದರಿಂದ ಸುಖ ದುಃಖಗಳು ಭಗವಂತನ ಅಧೀನ ಅಂತ ತಿಳಿಯೋದೇ ಸುಖ ದುಃಖಗಳನ್ನು ಸಮಾನವಾಗಿ ನೋಡೋದು. ತಿತಿಕ್ಷಾಂ ಶಿಕ್ಷೆ ದುಃಖ ಸಂಮರ್ಷ ಅಂತ ಹೇಳಿದರು. ಆರನೆಯದ್ದು ಮೌನ. ಮೌನವನ್ನು ಹೇಳಿಕೊಟ್ರು. ಮೌನ ಅಂದರೆ ಸಾಮಾನ್ಯವಾಗಿ ಏನನ್ನು ಅಂತ ನಾವು ಮೌನ ಅಂದ್ರೆ ಅಂದ್ಕೊಂಡೀವಿ, ಮೌನ ಅಂದ್ರೆ ಸುಮ್ಮನೆ ಇರೋದು. ಮೌನ ಅಂದ್ರೆ ಸುಮ್ಮನೆ ಇರೋದಲ್ಲ, ಮೌನ ಅಂದ್ರೆ ವ್ಯರ್ಥ ಮಾತಾಡದೇ ಇರೋದು. ಅವಶ್ಯವಾಗಿದ್ದನ್ನು ಮಾತಾಡಲೇಬೇಕು. ಅದನ್ನು ಮಾತಾಡಿಲ್ಲ ಅಂದ್ರೆ ನೀವು ದೇವರ ಬಗ್ಗೆ ಮಹಿಮೆಯನ್ನು ತಿಳಿಯೋದಾದ್ರೂ ಹೇಗೆ? ಸಜ್ಜನರು ಸುಮ್ಮನೆ ಕೂತ್ರೆ ತಿಳಿಯೋದು ಹೇಗೆ? ಇನ್ನೊಬ್ಬ ಸಜ್ಜನಿಗೆ ಭಗವಂತನ ಮಹಿಮೆ ಜ್ಞಾನ ಆಗಬೇಕು ಅಂದ್ರೆ ಸಜ್ಜನರು ಹೇಳಬೇಕು. ಹಾಗಾಗಿ ಮಾತಾಡದೆ ಭಗವಂತನ ಮಹಿಮೆ ತಿಳಿಯೋಂಗಿಲ್ಲ. ಹಾಗಾಗಿ ಅವಶ್ಯ ಇದ್ದದನ್ನು ಮಾತಾಡಬೇಕು. ಹಾಗಾಗಿ ಮೌನಿ ಅಂದ್ರೇನು? ವ್ಯರ್ಥ ಮಾತಾಡದೇ ಇದ್ದವರು ಅಂತ ಅರ್ಥ. ಮೌನ ದೊಡ್ಡ ವೃತ. ಆಚಾರ್ಯರು ಕಾಷ್ಠಮೌನ ಮಾಡಿದ್ರಂತೆ ಬದರಿ ಒಳಗೆ. ಕಾಷ್ಠಮೌನ ಅಂದ್ರೆ ಕಟ್ಟಿಗೆ ಅಂತ ಸುಮ್ಮನೆ ಇರೋದು, ಮಾತಾಡದೇ ಇರೋದು ಅಂತ ಅರ್ಥ. ನಮ್ಮ ಸ್ವಾಮಿಗಳು 2 ಸರ್ತಿ ಮಾಡಿದರು. ಮಳಖೇಡದಲ್ಲಿ, ಮಹಿಷಿಯಲ್ಲಿ ಮಾಡಿದರು. ಆಗ ಪ್ರವಚನ ಮಾಡ್ತಾರೆ, ಪಾಠ ಮಾಡ್ತಾರೆ, ಬೇರೆ ಮಾತಾಡೋದಿಲ್ಲ. ಹಾಗಾಗಿ ಮೌನ ಅಂದ್ರೆ ಸುಮ್ಮನೆ ಕೊಡೋದಲ್ಲ, ವ್ಯರ್ಥ ಮಾತಾಡದೇ ಇರೋದು. ಸುಮ್ಮನೆ ಕೊಡೋದೇ ಮೌನ ಅಂತಾದರೆ ಮೊದಲು ಮೋಕ್ಷ ಯಾರಿಗಾಗಬೇಕು? ಹುಟ್ಟು ಮೂಕರು ಇರ್ತಾರಲ್ಲ, ಹುಟ್ಟತಾನೆ ಮೂಕ, ಅವನು ಒಂದು ಮಾತಾಡಿಲ್ಲ, ಹಾಗಾಗಿ ಮೊದಲು ಮೋಕ್ಷಕ್ಕೆ ಅವನೇ ಹೋಗ್ಬೇಕು. ಹಾಗಾಗಿ ಮೌನ ಅಂದ್ರೆ ಸುಮ್ಮನೆ ಕೊಡುವುದಲ್ಲ, ವ್ಯರ್ಥವಾಗಿ ಮಾತಾಡದೇ ಇರೋದೇ ಮೌನ ಅಂತ ಹೇಳಿದರು. ಈ 2 ಗುಂಪುಗಳಲ್ಲಿ ಮೌನ ಯಮಗಳಲ್ಲಿ ಸೇರಿಸ್ತೇನೆ, ಅದನ್ನ ಭಾಗವತ ಧರ್ಮಗಳಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಈ ಭಾಗವತ ಧರ್ಮ ಮೌನ ಅಂತ ಅನ್ನೋದು ಬಹಳ ವಿಶಿಷ್ಟವಾದ ಧರ್ಮ. ಅದಕ್ಕೆ ದ್ವಿತೀಯ ಸ್ಕಂದದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಯನ್ನಾಮ ವಿದ್ಯಾಯಿತಿ ಧೀರ ಪಾರ್ಥೈ ಪರಿಭ್ರಮಂ ತತ್ರ ನ ವಿಂದತೀರ್ಥಾನ್ ಮಾಯಾಮಯೇ ವಾಸನಯಾಶಯಾನ. ಎಲ್ಲ ಶಬ್ದಗಳಿಗೆ ಅರ್ಥ ಏನು? ಭಗವಂತ ಅಂತ ಅರ್ಥ. ಎಲ್ಲ ಶಬ್ದ ಪರಮಾತ್ಮನನ್ನು ಹೇಳಲಿಕ್ಕೆ ಹೊರಟದ್ದು. ಪರಮಾತ್ಮನನ್ನು ಹೇಳದೇ ಇರುವ ಶಬ್ದ ಇಲ್ಲ ನಮ್ಮ ಸಿದ್ಧಾಂತದಲ್ಲಿ. ರಾಮ, ಕೃಷ್ಣ, ನರಹರಿ, ಗೋವಿಂದ ಅಂತನೋ ಶಬ್ದ ಬಿಡ್ರಿ. ಪಾಪಿ, ನೀಚ, ಬದ್ಧ, ದುಃಖಿ, ಪಾಪಿ ಅಂತನೋ ಶಬ್ದಗಳು ಕೂಡ ದೇವರನ್ನು ಹೇಳಿಕೊಡ್ತದೆ. ತತ್ವ ಸಮನ್ವಯ ಅಧ್ಯಾಯದಲ್ಲಿ ಆಚಾರ್ಯ ಹೇಳಿಕೊಡ್ತಾರೆ. ದೇವರಿಗೆ ಪಾಪಿ ಅಂತ ಯಾಕೆ ಕರೀತಾರೆ? ಪಾಪಕ್ಕೆ ನಿಯಾಮಕನಾದದ್ದರಿಂದ. ನಾವು ಪಾಪಿಗಳು ಯಾಕೆ? ಪಾಪವನ್ನು ಅನುಭವಿಸೋದ್ರಿಂದ. ಮುಂದೆ ವಿಷ್ಣು ತೀರ್ಥ ದೃಷ್ಟಾಂತ ಕೊಡ್ತಾರೆ. ಜೈಲೊಳಗೆ 2 ವಾಸ ಮಾಡ್ತಾರೆ.
ಶಿಕ್ಷೆ ತಗೊಳ್ಳೋನು ವಾಸ ಮಾಡ್ತಾನೆ, ಶಿಕ್ಷೆ ಕೊಡುವ ಜೈಲರು ಇರ್ತಾನೆ. ಆದರೆ ಜೈಲರ್ ಒಳಗಿದ್ದವನಿಗೆ ಶಿಕ್ಷೆ ಕೈದಿ ಅಂತ ಅನ್ನೋದಿಲ್ಲ, ಅವನು ಜೈಲೊಳಗಿರ್ತಾನೆ. ಆದರೂ ಅವನು ಜೈಲೊಳಗೆ ವಾಸ ಮಾಡ್ತಾನೆ, ಅವನಿಗೆ ಕೈದಿ ಶಿಕ್ಷೆ ಅಂತ ಅನ್ನೋದಿಲ್ಲ. ಹಾಗೆ ದೇವರು ಪಾಪವನ್ನು ನಿಯಮನ ಮಾಡ್ತಾನೆ, ನಮ್ಮೆಲ್ಲ ಪಾಪ ನಿಯಮನ ಮಾಡಿ ಅದಕ್ಕೆ ತಕ್ಕಂತೆ ಶಿಕ್ಷೆ ಕೊಡ್ತಾನೆ. ಆದ್ದರಿಂದ ಅವನಿಗೆ ಪಾಪಿ ಅಂತ ಹೆಸರು. ಪಾಪಕ್ಕೆ ನಿಯಮನ ಮಾಡೋದ್ರಿಂದ ಪಾಪಿ, ನಾವು ಪಾಪವನ್ನು ಅನುಭವಿಸೋದ್ರಿಂದ ಪಾಪಿಗಳು. ಈಗ ದುಃಖಕ್ಕೂ ಅಷ್ಟೇ, ನಾವು ದುಃಖವನ್ನು ಅನುಭವಿಸೋದ್ರಿಂದ ದುಃಖಿಗಳು, ದೇವರು ದುಃಖವನ್ನು ನಿಯಮನ ಮಾಡಿದ್ರಿಂದ ದುಃಖಿ. ಹೀಗೆ ಪಾಪಿ, ದುಃಖಿ, ನೀಚ ಎಲ್ಲದಕ್ಕೂ ದೇವರಿಗೂ ನಿಯಮನ ಮಾಡೋದ್ರಿಂದ ಆ ಶಬ್ದ ವಾಚ್ಯ ಅಂತ ತಿಳ್ಕೋಬೇಕು. ನಾವು ಅನುಭವಿಸೋದ್ರಿಂದ ಅಂತ ತಿಳ್ಕೋಬೇಕು ಎಲ್ಲ ಶಬ್ದ ವಾಚ್ಯ ಅಂತ ಹೇಳಿದ್ರು. ಇಷ್ಟೇ ಅಲ್ಲ, ಧ್ವನ್ಯಾತ್ಮಕ ಶಬ್ದಗಳು ದೇವರನ್ನು ಹೇಳ್ತೇವೆ ಅಂತಂದ್ರು. ನದಿ ಶಬ್ದ, ಮೋಡದ ಶಬ್ದ, ಸಮುದ್ರದ ಶಬ್ದ, ಆನೆ ಒದರೋದು, ಹಲ್ಲಿ ಒದರೋದು, ಮೊಸರು ಕಡಿಯುವ ಶಬ್ದ, ದತಿಮತನ, ಇವೆಲ್ಲ ದೇವರನ್ನು ಹೇಳಿಕೊಡ್ತು. ಇವು ಕೂಡ ಭಗವದ್ವಾಚಕ ಶಬ್ದಗಳು ಅಂತ ಆಚಾರ್ಯ ಉಪನಿಷತ್ ಭಾಷೆಯಲ್ಲಿ ಹೇಳ್ತಾರೆ. ಅದನ್ನೇ ಭಾಗವತ ಹೇಳ್ತಾರೆ. ಭಾಗವತ ಹೇಳೋದನ್ನು ಭಾಷೆಯಲ್ಲಿ ಹೇಳಿಕೊಡ್ತಾರೆ. ಅವು ಕೂಡ ದೇವರನ್ನು ಹೇಳಿಕೊಡದೆ ಇರುವ ಶಬ್ದ ಇಲ್ಲ. ಅಂದಮೇಲೆ ಎಲ್ಲ ಶಬ್ದಗಳು ದೇವರನ್ನು ಹೇಳಿಕೊಡ್ತೆ ಅಂತ ಆದಮೇಲೆ ದೇವರನ್ನು ಹೇಳಿಕೊಡುವ ಶಬ್ದಗಳನ್ನು ನಾವು ಎಲ್ಲೋ ಕ್ಷುದ್ರವಾದ ಪದಾರ್ಥಗಳಿಗೆ ಬಳಸ್ತೀವಿ. ದೃಷ್ಟಾಂತ ಕೊಡ್ತಾರೆ. ಮನೆಯೊಳಗೆ ಬೆಳ್ಳಿ ಬಂಗಾರದ ಬೇಕಾದಷ್ಟು ಸಾಮಾನ್ಯ ಹಿರಿಯರು ಮಾಡಿಟ್ಟಿದ್ದೆಲ್ಲ ಆಯ್ತು. ಇವನಿಗೆ ಕುಡಿಯೋ ಚಟ ಆಯ್ತು. ಹೋಗೋದು ಒಂದು ಬೆಳ್ಳಿ ತಮಗೆ ಕೊಡೋದು, ಒಂದು ಬಾಟ್ಲಿ ತಂದು ಕುಡಿಯೋದು, ಹೋಗೋದು ಒಂದು ಬಂಗಾರದ ಬಟ್ಲ ಕೊಡೋದು, ಒಂದು ಬಾಟ್ಲಿ ತಂದು ಕುಡಿಯೋದು, ಮಾಡಿ ಮಾಡಿ ಹಾಳು ಮಾಡ್ತಾರೆ. ಯಾಕೆಂದರೆ ಅವನಿಗೆ ಆ ಪದಾರ್ಥದ ಬೆಲೆ ಗೊತ್ತಿಲ್ಲ. ಈ ಪದಾರ್ಥಕ್ಕಿಂತ ಅದರಿಂದ ಬರುವ ನಶೆ ಇದೆಯಲ್ಲ, ಅದರಿಂದ ಬರುವ ಏನು ಅಮೂಲ್ಯ ಇದೆಯಲ್ಲ, ಅದು ದೊಡ್ಡದು ಅಂತ ಅನಿಸ್ತು. ಹಾಗೆ ಎಲ್ಲವನ್ನೂ ಹೇಳಿಕೊಡುವ ಭಗವಂತನ ಶಬ್ದಗಳು, ಅದನ್ನು ನಾವೆಲ್ಲೋ ಉಪಯೋಗ ಮಾಡ್ತೀವಿ. ಆ ಮೋಕ್ಷವನ್ನೇ ಕೊಡುವಂತಹ ಭಗವಂತನ ಶಬ್ದ ನಾಮಗಳನ್ನು ನಾವು ಸಂಸಾರಿಕವಾದ ಕ್ಷುದ್ರ ಸುಖವನ್ನು ಸಂಪಾದನೆ ಮಾಡ್ಲಿಕ್ಕೆ ಬಳಸಿಬಿಡ್ತೀವಿ. ಹೀಗೆ ಮಾಡದೇ ಇರೋದೇ ಮೌನ. ಎಷ್ಟು ಅವಶ್ಯ ಇದೆಯೋ ಅಷ್ಟು ಮಾತ್ರ ಮಾತಾಡಬೇಕು. ಆದ್ದರಿಂದ ಅಪಾರ್ಥ, ಈ ವ್ಯರ್ಥವಾದ ಶಬ್ದಗಳನ್ನು ಮಾತಾಡಬಾರ್ದು. ಕನಿಷ್ಠ ಹೆಚ್ಚು ಕಡಿಮೆ ಮಾತಾಡಬೇಕು. ಇಲ್ಲಾಂದ್ರೆ ಎಲ್ಲ ಶಬ್ದಗಳು ಅಪಾರ್ಥ ಆಗಿಬಿಡ್ತದೆ. ಈಗ ಇಂದ್ರ ಅಂತ ಶಬ್ದ ಇದೆ. ಇಂದ್ರ ಅಂದ್ರೆ ಏನು? ಪರಮೈಶ್ವರ್ಯ ಅಂತ ಅರ್ಥ. ಪರಮೈಶ್ವರ್ಯ ಅಂದ್ರೆ ಎಂದಿಗೂ ನಾಶವಾಗದೇ ಇರುವ ಐಶ್ವರ್ಯವುಳ್ಳವನು ಅಂತ ಅರ್ಥ. ಅಂದ್ರೆ ಮೋಕ್ಷವೇ. ಎಂದಿಗೂ ನಾಶ ಆಗದೇ ಇರುವ ಐಶ್ವರ್ಯ ಅಂದ್ರೆ ಮೋಕ್ಷ. ಬೇರೆ ಎಲ್ಲ ನಾಶ ಆಗುತ್ತೆ, ಸ್ವರ್ಗನೂ ನಾಶ ಆಗಿಬಿಡ್ತದೆ. ಇಂದ್ರ ಸ್ವರ್ಗದಲ್ಲಿದ್ದಾನೆ, ಸ್ವರ್ಗ ನಾಶ ಆಗುತ್ತೆ. ಇಂದ್ರ ಪದವಿ ನಾಶ ಆಗ್ತದೆ, ಇಂದ್ರ ಪದವಿ ಬಿಟ್ಟು ಹೋಗಬೇಕು. ಅಥವಾ ಇಂದ್ರ ಪದವಿಯಲ್ಲಿದ್ದಾಗ ಅವನ್ನ ಸೋಲಿಸಿ ಕಳಿಸಿಬಿಡ್ತಾರೆ, ಸೋತ್ ಹೋಗ್ತಾನೆ, ಮತ್ತೆ ಬಂದು ಕೂಡಬೇಕಲ್ಲಿ. ಹಾಗಾಗಿ ನಾಶ ಆಗದೇ ಇರುವ ಐಶ್ವರ್ಯ ಇಂದ್ರನಿಗಿಲ್ಲ. ಆದ್ರೆ ನಾವು ಅವನಿಗೆ ಇಂದ್ರ ಅಂತ ಕರಿತೀವಿ. ನಿಜವಾಗಿ ಇಂದ್ರ ಯಾರು? ಎಂದಿಗೂ ನಾಶ ಆಗದೇ ಇರುವ ಐಶ್ವರ್ಯ ಪರಮಾತ್ಮನಿಗೆ ಮಾತ್ರ ಇದೆ. ಬೃಹತಿ ಶಾಸ್ತ್ರದಲ್ಲಿ ಭಗವಂತನನ್ನು 100 ಬಾರಿ ಇಂದ್ರ ಇಂದ್ರ ಅಂತ ಕರೆದ. ಹಾಗಾಗಿ ನಾಶವಾಗದ ಐಶ್ವರ್ಯವುಳ್ಳವನೇ ಅಂತ ದೇವರನ್ನು ಕರಿಬೇಕು. ಇಂದ್ರನ ಕರೆದರೆ ಅಪಾರ್ಥವಾದ ಶಬ್ದ. ಗಣಪತಿಯನ್ನು ಕರಿತೀವಿ. ಗಣಾನ ಅಂತ್ವಾ ಗಣಪತಿ ಗಂ ಹವಾಮಹೇ ಕವಿಂ ಕವೀನಾಂ ಉಪಮಸ್ತ ಗಣಪತಿ ಅಂತ ಕರೆದ್ವಿ. ಪಾಪ ಗಣಪತಿ ಎಷ್ಟು ಗಣಗಳಿಪತಿ? ಗಣಪತಿ 19-20ನೇ ಕಕ್ಷೆ ಕೆಳಗುರೋ ದೇವತೆ. ಪಾಪ ತನ್ನ ಕಕ್ಷೆಗಿಂತ ಕೆಳಗಿನ ದೇವತೆಗಳಿಗೆ ಮಾತ್ರ ಅಧಿಪತಿ. ತನ್ನಕ್ಕಿಂತ ಮೇಲೆ ಬರುವ ಇಂದ್ರ, ಸೂರ್ಯ, ಚಂದ್ರ, ರುದ್ರ, ವಾಯು ದೇವರಿಗೇನು ಅಧಿಪತಿ ಅಲ್ಲ. ಆದರೂ ಗಣಪತಿ ಅಂತ ಕರೆದ್ವಿ. ಗಣಪತಿತ್ವ ಇಲ್ಲ ಅವನಲ್ಲಿ, ಪೂರ್ತಿ ಗಣಪತಿತ್ವ ಇಲ್ಲ. ಆದರೂ ಗಣಪತಿ ಅಂತ ಕರೆದ್ವಿ. ಆಗೇನದು ಅಪಾರ್ಥವಾದ ಶಬ್ದ. ಹಾಗಾಗಿ ನಿಜವಾದ ಗಣಪತಿ ಅಂದ್ರೇನು? ದೇವರು, ಎಲ್ಲ ಗಣಕಧಿಪತಿ ದೇವರು. ಇಂದ್ರ ಅಂದ್ರೆ ಎಂದಿಗೂ ನಾಶ ಆಗದೇ ಇರುವ ಐಶ್ವರ್ಯ ಇದ್ದವನು ಪರಮಾತ್ಮ, ಅವನೇ ಇಂದ್ರ ನಿಜವಾಗಿ. ಎಲ್ಲ ಶಬ್ದಗಳಿಂದ ದೇವರ ವಾಚನ ಆಗಬೇಕು. ಆಗಿಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ, ಗಣಪತಿ ಹೆಸರಿನಲ್ಲಿ ಒಂದು ಮಂತ್ರ ಇದೆ, ಗಣಪತಿ ಸೂಕ್ತ ಇದೆ, ಇಂದ್ರ ಸೂಕ್ತ ಇದೆ, ಇಂದ್ರ ಹೆಸರಲ್ಲಿ ಒಂದು ಮಂತ್ರ ಇದೆ, ವೇದ ಮಂತ್ರಗಳಿದೆ. ಪ್ರಳಯ ಕಾಲದಲ್ಲಿ ಈ ಗಣಪತಿ ಇಲ್ಲ, ಇಂದ್ರ ಇಲ್ಲ, ಚಂದ್ರ ಇಲ್ಲ, ಸೂರ್ಯ ಇಲ್ಲ. ಇವರೆಲ್ಲ ಬ್ರಹ್ಮದೇವರ ಮುಖಾಂತರ ಲಯ ಹೊಂದಿ ಮೋಕ್ಷಕ್ಕೆ ಹೋಗಿಬಿಡ್ತಾರೆ. ಅಪರೋಕ್ಷ ಜ್ಞಾನ ಆಗಿದೆ. ಮತ್ತು ಹೊಸ ಸೃಷ್ಟಿ ಆದಾಗ ಹೊಸ ದೇವತೆಗಳು ಹುಟ್ಟಿ ಬರ್ತಾರೆ. ಆ ಪ್ರಳಯ ಕಾಲದಲ್ಲಿ ಯಾವ ದೇವತೆಗಳೂ ಇಲ್ಲ. ಆದ್ರೆ ಆ ಎಲ್ಲಾ ದೇವತೆಗಳನ್ನು ಹೇಳುವ ಮಂತ್ರ ಇದೆ. ವೇದ ನಿತ್ಯ ಅಲ್ಲ, ವೇದ ನಿತ್ಯ ಆದ್ರಿಂದ ವೇದ ಮಂತ್ರಗಳಿದ್ದೇ ಇರ್ತದೆ. ಆದ್ರೆ ವೇದ ಮಂತ್ರ ಗಣಪತಿಯನ್ನು ಹೇಳುವ ಮಂತ್ರ ಇದೆ, ಗಣಪತಿ ಇಲ್ಲ ಅಂದ್ರೆ ಸುಳ್ಳು ಹೇಳುತ್ತೆ ಅಂತ ಅರ್ಥ ಆಗುತ್ತೆ. ಗಣಪತಿಯನ್ನು ಹೇಳುವ ಮಂತ್ರ ಇದೆ, ಗಣಪತಿನೇ ಇಲ್ಲ. ಇಂದ್ರನ್ನು ಹೇಳುವ ಮಂತ್ರ ಇದೆ, ಇಂದ್ರನೇ ಇಲ್ಲ ಅಂದ್ರೆ ಸುಳ್ಳು ಹೇಳುತ್ತೆ ಅಂತ ಆಗುತ್ತೆ. ಹಾಗಾಗಿ ಆಗ ಯಾವ ದೇವತೆಗಳು ಇಲ್ಲದಿದ್ದಾಗಲೂ ಆ ವೇದ ಗಣಪತಿ ಅಂತ ಹೆಸರಿನಿಂದ ದೇವರನ್ನು ಸ್ತೋತ್ರ ಮಾಡುತ್ತೆ, ಇಂದ್ರ ಅಂತ ಹೆಸರಿನಿಂದ ದೇವರನ್ನು ಸ್ತೋತ್ರ ಮಾಡ್ತದೆ. ಹಾಗಾಗಿ ವೇದ ಸಾರ್ಥಕ ಆಗುತ್ತೆ. ಹಾಗಾಗಿ ವೇದ ಸಾರ್ಥಕ ಆಗಬೇಕು ಅಂದ್ರೆ ಎಲ್ಲ ಶಬ್ದಗಳು ದೇವರ ವಚನ ಆಗಿರಲೇಬೇಕು. ಹಾಗಾಗಿ ಬೇರೆ ದೇವತೆಗಳನ್ನ ಈ ಶಬ್ದಗಳಿಂದ ವಾಚರು ಅಂತ ತಿಳ್ಕೊಂಬೋದು ವ್ಯರ್ಥ, ಅದು ಅಪಾರ್ಥ.
ಹಾಗಾಗಿ ಎಲ್ಲ ಶಬ್ದಗಳು ದೇವರನ್ನು ಹೇಳಿಕೊಡ್ತದೆ ಅಂತ ತಿಳಿಯಿರಿ. ಅವಶ್ಯ ಇದ್ದಷ್ಟು ಮಾತಾಡಿ. ಅಪಾರ್ಥೈಹಿ ಇದೆ ಮೌನ. ಅನವಶ್ಯಕವಾಗಿ ಮಾತಾಡದೇ ಇರೋದೇ ನಿಜವಾಗಿ ಮೌನ ಅಂತ ಹೇಳಿದ್ರು. ಇಲ್ಲದೆ ಇದ್ರೆ ಬಹಳ ಕಷ್ಟ ಜೀವನ ನಡೆಸಲಿಕ್ಕೆ ಎಷ್ಟು ಬೇಕಷ್ಟು ಮಾತಾಡಬೇಕು. ಇಲ್ಲದೆ ಇದ್ರೆ ಒಂದು ದಾಸರು ಒಂದು ಕತೆ, ಇವ್ರ ಕತೆ ಹೇಳಿದ್ರು, ಒಂದು ಹರಿಕತೆ ಮಾಡೋರು. ಒಬ್ಬನು ಮೌನ ಹಿಡಿದಿದ್ದ ಪಾಪ, ಊಟಕ್ಕೆ ಕೂತಾಗ ಮೌನ ಹಿಡಿದು ಬಿಟ್ಟಿದ್ದ. ಊಟಕ್ಕೆ ಕೂತಾಗ ಮೌನ ಹಿಡಿದ್ರೆ ಕೇಳ್ಬೇಕು, ಹಂಗೆ ಏನು ತಂದು ಹಾಕೋದೆ, ಏನೋ ಕೇಳ್ತಿದ್ದ, ಬೇಕು ಹಂಗೆ ಹೆಂಡತಿ ಏನೋ ತಂದು ಹೋಗಿದ್ದಿಲ್ಲ ಎಲೆ ಒಳಗೆ. ಹಾಗಾಗಿ ಸಿಟ್ಟು ಬಂತು. ಅವ ಒಂದು ಲಿಸ್ಟ್ ಮಾಡ್ದ. ಊಟಕ್ಕೆ ಕೂತಾಗ ಊಟಕ್ಕೆ ಕೊಡೋಕೆ ಇದ್ರ ಬಾಜು ಟೇಬಲ್ ಹಚ್ಕೊಂಡ್ಬಿಟ್ಟದ. ಮಾಧವ ಅಂದ್ರೆ ಕಡುಬು, ಕೇಶವ ಅಂದ್ರೆ ಹೋಳಿಗೆ, ನಾರಾಯಣ ಅಂದ್ರೆ ಅನ್ನ, ಹೀಗೆ ಒಂದು ಲಿಸ್ಟ್ ಮಾಡಿ 24 ಹೆಸರು ಬರೋದು, ಅದ್ರ ಮುಂದೆ ಹೆಸರು ಬರೋದು. ಹಂಗಾಗಿ ಇವನು ಏನು ಬೇಕೋ ಅದನ್ನ ನೋಡೋದು. ನಾರಾಯಣ ಅಂತ ಓದ್ರಿದ್ರೆ ಅನ್ನ ತೊಗೊಂಬರ್ಬೇಕು, ಮಾಧವ ಅಂತ ಓದ್ರಿದ್ರೆ ಅಂದಕ್ಕೆ ಕಡುಬು ತೊಗೊಂಬರ್ಬೇಕು. ಆಕಿನೂ ನೋಡಿ ಬಡಿಸ್ಬೇಕು ಪಾಪ. ಹಿಂಗೆ ಮಾಡಿ ನಡೆದಿತ್ತು. ಯಾವತ್ತೋ ಒಂದು ದಿವಸ ಹೆಂಡತಿಗೆ ಮರ್ತು ಹೋಗ್ಬಿಡ್ತು. ಏನೋ ಟೆನ್ಷನ್ ಆಯಿತು, ಮಕ್ಕಳು ತ್ರಾಸ ಕೊಟ್ಟಿದ್ರು, ಯಾರು ಏನೋ ಜಗಳ ಆಡಿದ್ಲು ಪಾಪ. ಏನು ಆ ಕಡೆ ನೋಡೋದು ಮರ್ತು ಹೋಗ್ಬಿಡ್ತು. ಇವ ಮಾಧವ ಕಡುಬು ಅಂತ ಹೋದ್ರೆ ತನಕ ಮತ್ತೊಂದು ಅನ್ನ ಹಾಕಿಲ್ಲ 2 ಸರ್ತಿ. ಮತ್ತೆ ಮಾಧವ ಅಂದ ಮತ್ತೆ ಅನ್ನ ತಂದು ಹಾಕಿದ್ಲು. ಅವ ಬಂತು, ಅವಾಗಿಂದ ಮಾಧವ ಅಂತ ಓದಿರ್ತೀನಿ, ಅನ್ನ ತಂದು ಸುರ್ತಿಯಲ್ಲ, ಕಡುಬು ತಗೊಂಬ ಅಂದ. ಹೀಗೆ ಮನಸ್ಸಿಲ್ಲದೆ ನಿಷ್ಠೆ ಇಲ್ಲದೆ ಮಾಡಿದ ವೃತ್ತದ ಅವಸ್ಥೆ ಹಿಂಗಾಗಿಬಿಡ್ತದೆ. ಹಾಗಾಗಿ ಯಾವ್ಯಾವ ಪದಾರ್ಥಗಳಿಂದ ದೇವರು ಯಾರ್ಯಾರು ವಾಚ್ಯರು ಅಂತ ತಿಳ್ಕೊಂಡ್ರೆ ಹಿಂಗಾಗಿಬಿಡ್ತದೆ. ಎಲ್ಲ ಪದಾರ್ಥಗಳಿಂದ ಭಗವಂತ ವಾಚ್ಯ ಅಂತ ತಿಳಿರಿ. ದೇವರು ಸರ್ವಶಬ್ದ ವಾಚ್ಯ ಅಂತ ಅನ್ನೋ ಅತ್ಯದ್ಭುತವಾದ ಒಂದು ಉಪಾಸನೆ ನಡೆದು ಹೋಗ್ತದೆ ಅಂತ ಹೇಳಿ ಮೌನ ಅಂತನ್ನುವ ಭಾಗವತ ಧರ್ಮವನ್ನು ಇಷ್ಟು ತೀರ್ಥರು ಹೇಳ್ತಾರೆ. ಮುಂದಿನ ಭಾಗವತ ಧರ್ಮಗಳನ್ನು ನಾಳೆ ದಿವಸ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ ಮತ್ತು ನಾಹಂ ಕರ್ತ.